ನಿರ್ಮತ್ಯೋಗ್ರಭವರಣವೇ ನಿಜಮನೋ ಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ನ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದ ಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತಬಹು ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವನಿಮಗ ನಮಸ್ವಾಮಿನ್ ಮನ್ನ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರೌರದಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ದಮರಿಗೆ ದೇವಹೂತಿಯಲ್ಲಿ ಭಗವಂತನೇ ಕಪಿಲ ನಾಮಕನಾಗಿ ಬಂದು ಭಕ್ತಿಯ ಉಪದೇಶವನ್ನು ತತ್ವಜ್ಞಾನವನ್ನು ನೀಡಿದ. ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾಗಿರುವಂಥದ್ದು ಅದು ಮನಸ್ಸೇ. ಮನಸ್ಸು ಮೋಕ್ಷದ ದಾರಿಯಲ್ಲಿ ಹೋಗಬೇಕು ಅಂತಾದರೆ ಸಜ್ಜನರ ಸಂಗ ಮಾಡಬೇಕು. ಎಂತಹ ಯಾರನ್ನ ಸಜ್ಜನರ ಅಂತೂ ಕರೆಯುವುದು ಅಂದರೆ ಆ ಸಜ್ಜನರ ಲಕ್ಷಣವನ್ನು ಕೂಡ ಭಗವಂತ ಉಪದೇಶ ಮಾಡಿದ. ಅವರ ಒಟ್ಟಿಗೆ ಇದ್ದಾಗ ಅವರು ಹೇಳುವ ಭಗವತ್ ಕಥೆಗಳಿಂದ ಮೋಕ್ಷದಲ್ಲಿ
ಮೋಕ್ಷದ ಮಾರ್ಗದಲ್ಲಿ ಶ್ರದ್ಧೆ, ಭಕ್ತಿ, ಆಸಕ್ತಿ ಎಲ್ಲ ಬರ್ತದೆ. ಆ ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು, ಇದೆಲ್ಲ ಉಪದೇಶವನ್ನು ಕಪಿಲ ನಾಮಕನಾದ ಭಗವಂತ ತಾಯಿಯಾದ ದೇವಹೂತಿಗೆ ಮಾಡಿದ. ನಂತರದಲ್ಲಿ ಸ್ವಯಂಭುವ ಮನುಗಳ 3 ಹೆಣ್ಣು ಮಕ್ಕಳ ವಂಶ ವಿಸ್ತಾರವನ್ನು ಹೇಳುತ್ತಾ ಪ್ರಿಯವ್ರತ, ಉತ್ತಾನಪಾದ ಎಂಬ 2 ಗಂಡು ಮಕ್ಕಳಲ್ಲಿ ಉತ್ತಾನಪಾದನ ವಂಶ ಚರಿತ್ರೆಯನ್ನು ಹೇಳಿದರು. ಅದರಲ್ಲಿ ಧ್ರುವ ಎಂಬ ಮಗು ಉತ್ತಾನಪಾದನ ಮಗ. ಆ ಮಗು ಸಾಕ್ಷಾತ್ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಧ್ರುವ ಪದವಿಯನ್ನು ಹೊಂದಿದೆ. ಅದೇ ಧ್ರುವನ ವಂಶದಲ್ಲಿ ಬಂದವ ಅಂದರೆ ಒಬ್ಬ ಅಂಗ ಎಂಬಂತಹ ರಾಜ. ಅಂಗರಾಜನಿಗೆ ಮಕ್ಕಳಿದ್ದಿಲ್ಲ. ಮಕ್ಕಳಿಲ್ಲದ ಕಾರಣ ಅವ ಅದಕ್ಕಾಗಿ ಯಾಗವನ್ನು ಮಾಡಿಲ್ಲ. ಆದರೆ ಒಂದು ಅಶ್ವಮೇಧ ಯಾಗವನ್ನು ಮಾಡುತ್ತೇನೆ ಅಂತ ಪ್ರಾರಂಭ ಮಾಡಿದ. ಅಂಗೋಶ್ವಮೇಧಂ ರಾದರ್ಷಿ ಆದಹಾರ ಮಹಾಕ್ರತುಂ ನಾದಗ್ಮುಃ ದೇವತಾಃ ತಸ್ಮಿನ್ ನಾಹೂತಾಃ ಬ್ರಹ್ಮವಾದಿಭಿಃ. ಎಲ್ಲ ಬ್ರಹ್ಮಜ್ಞಾನಿಗಳು ಸೇರಿಕೊಂಡು ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನೇನು ಆಹುತಿ ಪ್ರಧಾನ ಹೋಮ ಶುರು ಆಗಿದೆ. ಆಗಿನ ಕಾಲದಲ್ಲಿ ಮಂತ್ರ ಉಚ್ಚಾರಣೆಯನ್ನು ಮಾಡಿ ಸ್ವಾಹ ಅಂದಾಗ ಯಾರ ಮಂತ್ರವನ್ನು, ಯಾವ ದೇವತೆಯ ಮಂತ್ರವನ್ನು ಹೇಳುತ್ತೇವೋ ಆಯಾಯ ದೇವತೆಗಳೇ ಬಂದು ಆಹುತಿಯನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ಮಾತ್ರ ಈ ಯಾಗದಲ್ಲಿ, ಅಶ್ವಮೇಧ ಯಾಗದಲ್ಲಿ ಯಾವ ದೇವತೆಗಳು ಕೂಡ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಬಹಳ ವಿಚಾರವನ್ನೆಲ್ಲ ಮಾಡಿದ್ರು. ಪುರೋಹಿತರನ್ನು ಕೇಳಿದ್ರು, ನಿಮ್ಮಿಂದ ಏನಾದರೂ ಅಪರಾಧ ನಡೆದಿದೆಯಾ ಅಂತ. ಪುರೋಹಿತರೆಲ್ಲ ಹೇಳಿದ್ರು, ನಮ್ಮಿಂದ ಏನು ಅಪರಾಧ ನಡೆದಿಲ್ಲ, ನಾವು ಮಾಡುವುದನ್ನು ಸರಿಯಾಗಿ ಮಾಡುತ್ತಾ ಇದ್ದೇವೆ. ಅಂಗರಾಜ ಅವ ಯೋಚನೆ ಮಾಡಿದ, ನನ್ನಿಂದ ಏನಾದರೂ ಅಪರಾಧ ನಡೆದಿದೆಯಾ? ಇಲ್ಲ, ನನ್ನಿಂದಲೂ ಏನು ಅಪರಾಧ ನಡೆದಿಲ್ಲ. ಹಾಗಾದ್ರೆ ಯಾಕೆ ದೇವತೆಗಳು ಬರ್ತಾ ಇಲ್ಲ? ಆಗ ಆ ಋಷಿಮಣಿಗಳೆಲ್ಲ ಹೇಳಿದ್ರು, ಪುರೋಹಿತರು ಹೇಳಿದ್ರು, ನಮ್ಮದೂ ತಪ್ಪು ಇಲ್ಲ, ನಿನ್ನದು ಅಪರಾಧ ಇಲ್ಲ. ದೇವತೆಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ನಿನಗೆ ಮಕ್ಕಳಿಲ್ಲದ ಕಾರಣ ದೇವತೆಗಳು ಬರ್ತಾ ಇಲ್ಲ. ನಿನಗೆ ಸಂತಾನ ಇಲ್ಲದ ಕಾರಣ ನೀನು ಕೊಟ್ಟ ಆಹುತಿಯನ್ನು ದೇವತೆಗಳು ಸ್ವೀಕಾರ ಮಾಡ್ತಾ ಇಲ್ಲ. ದೇವತೆಗಳು ಬಂದು ಆಹುತಿಯನ್ನು ಸ್ವೀಕಾರ ಮಾಡಬೇಕು ಅಂತಾದರೆ ನೀನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಮಕ್ಕಳನ್ನು ಪಡೆದು ನಂತರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡು, ದೇವತೆಗಳೆಲ್ಲ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಆಯಿತು ಅಂತ ಒಪ್ಪಿದ ಅಂಗರಾಜ. ಹಾಗಾದರೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡೋಣ. ಪುತ್ರ ಕಾಮೇಷ್ಟಿ ಯಾಗ ಪ್ರಾರಂಭ ಆಯಿತು. ಪುತ್ರ ಕಾಮೇಷ್ಟಿ ಯಾಗದಲ್ಲಿ ಯಜ್ಞ ಕುಂಡದಿಂದಲೇ ದಿವ್ಯ ಪುರುಷ ಎದ್ದು ಬಂದು ಪಾಯಸವನ್ನ ಅಂಗರಾಜನಿಗೆ ಕೊಟ್ಟ. ಅಂಗರಾಜ ತನ್ನ ಮಡದಿಗೆ ಅದನ್ನು ಕೊಟ್ಟ. ಅಂಗರಾಜನಿಗೆ ಒಂದು ಮಗು ಆಯಿತು. ಎಂತಹ ಮಗು! ಹುಟ್ಟಿದ ಕೂಡಲೇ ಹಿಂಸೆಯನ್ನ ಮಾಡುವಂತಹ ಮಗು ಅದು. ಎಲ್ಲ ತನ್ನ ಮಕ್ಕಳು ಆಟ ಆಡ್ಲಿಕ್ಕೆ ಯಾರೆಲ್ಲ ಮಕ್ಕಳು ಬರ್ತಾ ಇದ್ದಾರೆ ಆ ಎಲ್ಲ ಮಕ್ಕಳನ್ನ ಹೊತ್ತುಕೊಂಡು ಹೋಗಿ ಬಾವಿಗೆ ಹಾಕುವಂಥದ್ದು, ಹೊಡೆಯುವಂಥದ್ದು, ಪ್ರಾಣಿಗಳಿಗೆಲ್ಲ ಹಿಂಸೆಯನ್ನು ಕೊಡುವಂಥದ್ದು, ಇಂತಹ ಕ್ರೂರವಾದಂತಹ ಕಾರ್ಯವನ್ನ ಆ ಮಗು ಮಾಡ್ತಾ ಇತ್ತಂತೆ. ಎಲ್ಲರೂ ಸೇರಿ ಆ ಮಗುವಿಗೆ ಒಂದು ಹೆಸರನ್ನ ಇಡುತ್ತಾರೆ, ವೇನ ಅಂತ. ವೇನ ಅಂದ್ರೆ ಪೀಡೆ, ಹಿಂಸೆ. ಆ ಮಗು ಹಿಂಸೆಯನ್ನೇ ಮಾಡ್ತಾ ಇತ್ತು, ಆದ್ರಿಂದ ಪೀಡೆಯನ್ನೇ ಎಲ್ಲರಿಗೂ ಮಾಡ್ತಾ ಇತ್ತು, ಆದ್ರಿಂದ ಆ ಮಗುವಿಗೆ ಹೆಸರಾಯಿತು ವೇನ ಎಂಬುದಾಗಿ.
ಪಾಪ ಅಂಗರಾಜ ತಾನು ಅಂದುಕೊಳ್ಳುತ್ತಾ ಇದ್ದಾನೆ, ಇಂತಹ ಮಗುವನ್ನು ಯಾಕೆ ನಾನು ಪಡೆದೆ? ನನಗಿಂತಲೂ ಕೂಡ ಮಕ್ಕಳಿಲ್ಲದವರೇ ಬಹಳ ಚೆನ್ನಾಗಿ ಜೀವನ ಮಾಡ್ತಾರೆ. ಯಾರು ಮಕ್ಕಳಿಲ್ಲದವರು ಇದ್ದಾರೆ ಅವರೇ ಪುಣ್ಯಾತ್ಮರು. ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಪುಣ್ಯವನ್ನು ಮಾಡಿದವರೇ ಮಕ್ಕಳಿಲ್ಲದವರು ಇರಬೇಕು ಅಂತ ಎಲ್ಲ ಯೋಚನೆ ಮಾಡಿದ. ಕೊನೆಗೆ ಆ ಮಗುವನ್ನು ಬಿಟ್ಟು ತಾನು ಕಾಡಿಗೆ ಹೊರಟು ಹೋದ ಅಂತ. ಈ ಕಥೆಯಲ್ಲಿ ನಮಗೆ ಒಂದು ಸಂಶಯ ಬರುವುದು ಅಂದರೆ, ದೇವತೆಗಳು ಯಾಕೆ ಬಂದಿಲ್ಲ? ಯಾಗವನ್ನು ಮಾಡುವಾಗ ಆಹುತಿಯನ್ನು ಯಾಕೆ ಸ್ವೀಕಾರ ಮಾಡಿಲ್ಲ? ಋಷಿಗಳು ಕೊಟ್ಟ ಉತ್ತರ ಏನು? ನಿನಗೆ ಮಕ್ಕಳಿಲ್ಲದ ಕಾರಣ ದೇವತೆಗಳು ಬಂದಿಲ್ಲ ಅಂತ. ಆದರೆ ಹೆಚ್ಚಿನವರಿಗೆ ಮಕ್ಕಳು ಇರುವುದಿಲ್ಲ ಅಂತ ಇದ್ದಾಗ ಅವರು ಯಾಗ ಮಾಡಿದರೆ ಯಾಗದ ಫಲ ಅವರಿಗೆ ದೊರಕುವುದಿಲ್ಲವೇ? ಈ ಸಂಶಯ ಬರ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಯಾಕೆ ದೇವತೆಗಳು ಬಂದಿಲ್ಲ ಅಂದರೆ, ಮುಂದೆ ಈ ಅಂಗರಾಜನ ವಂಶದಲ್ಲಿ ಭಗವಂತನ ಆವೇಶವುಳ್ಳಂತಹ ಪೃಥುವಿನ ಜನ್ಮ ಆಗಬೇಕಾಗಿತ್ತು. ಆ ಕಾರಣದಿಂದ ಇವನಿಗೆ ಸಂತತಿ ಆಗಬೇಕು. ಇಲ್ಲದೇ ಇದ್ರೆ ಇವ ಸಂತತಿಗಾಗಿ ಪ್ರಯತ್ನ ಪಡುವುದಿಲ್ಲ, ಮುಂದೆ ಪೃಥ್ವಿನ ಅವತಾರ ಆಗುವುದಿಲ್ಲ. ಆ ಕಾರಣದಿಂದಲೇ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡಿಲ್ಲ. ಒಂದು ವೇಳೆ ಎಲ್ಲ ಕಡೆನೂ ದೇವತೆಗಳು ಮಕ್ಕಳಿಲ್ಲದವರು ಯಾಗ ಮಾಡಿದರೆ ಆಹುತಿಯನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಇದ್ದರೆ, ಮುಂದೆ ಪುತ್ರ ಕಾಮೇಷ್ಟಿ ಯಾಗ ಮಾಡುವಾಗಲೂ ದೇವತೆಗಳು ಬರಬಾರದಿತ್ತು. ಅಲ್ಲಿ ಬಂದು ಆಹುತಿ ಸ್ವೀಕಾರ ಮಾಡಿದ್ದಾರೆ. ಹಾಗಾದರೆ ಅದು ಕಾರಣ ಅಲ್ಲ. ಮಕ್ಕಳಿಲ್ಲದವರು ಏನು ಮಾಡಿದ್ರು ಅದರ ಫಲ ಅವರಿಗೆ ಸಿಗೋದಿಲ್ಲ ಅಂತ ಇಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಜಿತ್ ನಾತ್ರ ಸಂಶಯ, ಆಚಾರ್ಯರು ಹೇಳುವ ಮಾತು. ಮಕ್ಕಳಿಲ್ಲದವರಿಗೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಮಾತು ಇದೆ. ಮಕ್ಕಳಿಲ್ಲದೆ ಇದ್ದರೆ ಅವರಿಗೆ ಸದ್ಗತಿ ಆಗುವುದಿಲ್ಲ ಅಂತ ಈ ಮಾತು ಕೂಡ ಇದೆ. ಈ ಮಾತಿಗೆಲ್ಲ ಏನು ಅರ್ಥ ಅಂದರೆ, ಮುಖ್ಯ ತಾತ್ಪರ್ಯ ಏನು ಅಂದರೆ, ಅವ ಯಾವ ಮಕ್ಕಳಿಲ್ಲದವ ಇದ್ದಾನೆ ಅವ ತನ್ನ ನಿತ್ಯ ಧರ್ಮ ಕರ್ಮಗಳನ್ನ ಮಾಡುತ್ತಾ ಇರ್ತಾನೋ. ಅನಪತ್ಯೋಪಿ ಸದ್ಧರ್ಮ, ಸದಾಚಾರಿಯಾಗಿ ಯಾರು ಇರ್ತಾನೋ ಅಂಥವನು ಮಕ್ಕಳಿಲ್ಲದಿದ್ದರೂ ಕೂಡ ಒಳ್ಳೆಯ ಲೋಕವನ್ನು ಹೊಂದುತ್ತಾನೆ. ಮಕ್ಕಳೇ ಕಾರಣ ಅಂತ ಅಲ್ಲ, ಸದ್ಗತಿಗೆ ಮಕ್ಕಳು ಕಾರಣ ಅಂತ ಅಲ್ಲ, ಮಕ್ಕಳೂ ಒಂದು ಬದಿಯಿಂದ ಕಾರಣ. ಆದರೆ ಮುಖ್ಯ ಕಾರಣ ಏನು ಅಂದರೆ ಅವನ ಸದ್ವಿಚಾರ, ಸದಾಚಾರ, ನಡತೆ ಇದು ಸರಿಯಾಗಿ ಇದೆ ಅಂತಾದರೆ ಭಗವಂತನ ಭಕ್ತನಾಗಿದ್ದಾನೆ ಅಂದರೆ ಅವನಿಗೆ ಖಂಡಿತವಾಗಿಯೂ ಕೂಡ ಲೋಕಜಿತ್ ನಾತ್ರ ಸಂಶಯ, ಒಳ್ಳೆಯ ಲೋಕವನ್ನ ಅವ ಹೊಂದುತ್ತಾನೆ. ಅದರಲ್ಲಿ ನ ಸಂಶಯವೇ ಇಲ್ಲ ಅಂತ. ದೇವಿಯಿಸ್ತು ಪೃಥು ಜನ್ಮಾರುತ್ತೆ ಹವಿರಂಗಸ್ಯ ನವೃತಂ. ದೇವತೆಗಳೆಲ್ಲ ಯಾಕೆ ಮಾಡಿದ್ರು ಈ ರೀತಿಯಾದ ನಟನೆ ಅಂದರೆ, ಪೃಥು ಜನ್ಮ ಆರುತ್ತೆ, ಪೃಥ್ವಿನ ಜನ್ಮ ಆಗಬೇಕು, ಆದ್ದರಿಂದ ಈ ರೀತಿಯಾಗಿ ನಟನೆಯನ್ನು ಮಾಡಿದ್ದರು. ಅಲ್ಲ, ಇಷ್ಟೆಲ್ಲ ಯಾಗ ಮಾಡಿಯೂ ಅವನಿಗೆ ಹುಟ್ಟಿದ ಮಗು ಎಂಥದ್ದು? ಕೆಟ್ಟ ಮಗು ಅಲ್ವೇ? ಇಷ್ಟೆಲ್ಲ ಯಾಗ ಮಾಡಿ ಕೆಟ್ಟ ಮಗು ಯಾಕೆ ಹುಟ್ಟಿತು? ಇಲ್ಲಿಯೂ ಕೂಡ ಸಂಶಯ ಬರ್ತದೆ. ಇಷ್ಟೆಲ್ಲ ಯಾಗ ಯಜ್ಞಾದಿಗಳನ್ನು ಮಾಡಿದೆ, ಆದರೆ ನನಗೆ ಏನು ಒಳಿತಾಗಲಿಲ್ಲ ಅಂತ ನಾವೆಲ್ಲ ಕೇಳುತ್ತೇವೆ. ಅದಕ್ಕೆ ಬೇರೆಯೇ ಭಗವಂತನ ಇಚ್ಛೆ ಇರುತ್ತದೆ ಅಂತ. ಇಲ್ಲಿ ಏನು ಭಗವಂತನ ಇಚ್ಛೆ ಅಂದರೆ, ಇವ ಮಾಡಿದ ಪಾಪಕರ್ಮವೇ ಇದಕ್ಕೆ ಕಾರಣ. ಏನು ಮಾಡಿದ್ದ? ಅನಪತ್ಯತ್ವ ಕರ್ಮಾಸೌ ಬಾಲಹತ್ಯಾ ಕೃತಾಪುರ. ಇವ ಹಿಂದಿನ ಜನ್ಮದಲ್ಲಿ ಒಂದು ಶಿಶು ಹತ್ಯೆ ಮಾಡಿದ್ದ ಅಂತ. ಶಿಶು ಹತ್ಯೆ ಮಾಡಿದ ಕಾರಣದಿಂದ ಇವನಿಗೆ ಮಕ್ಕಳಿದ್ದಿಲ್ಲ. ಒಂದು ಏನಾದರೂ ಹಠಪಟ್ಟು ಯಾಗಯಜ್ಞಾದಿಗಳನ್ನ ಮಾಡಿ ಮಗು ಪಡೆಕೊಂಡ್ರು, ಅದು ಮಗು ಕೆಟ್ಟ ಮಗುವನ್ನ ಪಡೆಕೊಂಡಿದ್ದ. ಅಥೋ ದುಷ್ಟೋ ಭವತ್ ಪುತ್ರ ಇಷ್ಟೋ ವಿಷ್ಣು ತತಪ್ರತು. ಬಾಲಹತ್ಯೆ ಮಾಡಿದ ಕಾರಣದಿಂದ ಮಕ್ಕಳಿದ್ದಿಲ್ಲ. ಏನೋ ಒಂದು ಮಗು ಆಯಿತು,
ಮಗುವೇ ಆಗುವುದಿಲ್ಲ ಅಂತ ಇದ್ರೂ ಕೂಡ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ ಆದ್ದರಿಂದ ಮಗುವಾಯಿತು. ಆದರೆ ಬಾಲಹತ್ಯೆ ಮಾಡಿದ ದೋಷ ಪ್ರಬಲವಾಗಿತ್ತು, ಆದ್ದರಿಂದ ದುಷ್ಟ ಪುತ್ರ ಪ್ರಾಪ್ತಿಯಾಯಿತು. ಆದ್ದರಿಂದ ಮಕ್ಕಳಿಲ್ಲದವರು ಚಿಂತೆ ಪಡಬೇಕಾಗಿಲ್ಲ. ಅವರವರ ಸದ್ಧರ್ಮ ಆಚರಣೆಯಿಂದಲೇ ಅವರಿಗೆ ಸದ್ಗತಿ ಆಗ್ತದೆ. ಈ ವೇನ ಅವನ ಪೀಡೆಯನ್ನ ನೋಡಿ ಅಂಗರಾಜ ಹೊರಟು ಹೋದ ಕಾಡಿಗೆ. ಅರಾಜಕತೆ ಬಂತು. ರಾಜರು ಯಾರೂ ಇಲ್ಲ. ಋಷಿಗಳೆಲ್ಲ ತೀರ್ಮಾನ ಮಾಡಿದ್ರು, ಇವನನ್ನೇ ರಾಜನನ್ನಾಗಿ ಮಾಡೋಣ ಅಂತ. ಇವನನ್ನೇ ಅಭಿಷೇಕ ಮಾಡಿದ್ರು. ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕಿಸಿದರು. ಆಗ ಯಾರೆಲ್ಲ ಈ ಸಣ್ಣ ಸಣ್ಣ ಕಳ್ಳರು ಅಂತ ಇರ್ತಾರಲ್ಲ, ಅವರೆಲ್ಲ ಓಡಿ ಹೋದ್ರಂತೆ. ಯಾಕೆ ಅಂದರೆ ನಮಗಿಂತಲೂ ದೊಡ್ಡ ಕಳ್ಳ ಒಬ್ಬ ಬಂದಿದ್ದಾನೆ ಅಂತ. ಎಲ್ಲರೂ ಓಡಿ ಹೋಗಿದ್ದಾರೆ. ಅದು ಹೇಗೆ ಓಡಿ ಹೋದ್ರು ಅಂತ ಹೇಳಿದ್ರೆ, ಈ ಸರ್ಪ ಬಂದಾಗ ಇಲಿಗಳೆಲ್ಲ ಹೇಗೆ ಹೋಗಿ ಬಿಲವನ್ನು ಸೇರಿಕೊಳ್ಳುತ್ತಾವೋ ಅದೇ ರೀತಿಯಾಗಿ ಸಣ್ಣ ಪ್ರಮಾಣದ ಕಳ್ಳರೆಲ್ಲ ಓಡಿ ಹೋಗಿದ್ದಾರೆ. ವೇನ ಸಿಂಹಾಸನವನ್ನ ಏರಿದ ಕೂಡಲೇ ಒಂದು ಡಂಗುರ ಸಾಧಿಸಿದ. ಏನು? ಯಾರು ದೇವರ ಪೂಜೆ ಮಾಡಲಿಕ್ಕೆ ಇಲ್ಲ. ಯಾರಾದರೂ ದೇವರ ಪೂಜೆ ಅಂತ ಮಾಡುವುದು ಅಂತ ಇದ್ರೆ ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಿ ಅಂತ. ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾಹ ಕ್ವಚಿತ್ ಇತಿ ನ್ಯವಾರಯ ಧರ್ಮಂ ಭೇರಿ ಘೋಷೇಣ ಸರ್ವಶಃ. ಭೇರಿ ಘೋಷ ಡಂಗುರ ಹೊಡೆಸಿದ. ಯಾರು ಹೋಮ ಮಾಡಲಿಕ್ಕೆ ಇಲ್ಲ. ಯಾರಾದರೂ ದಾನ ಮಾಡುತ್ತೇನೆ ಅಂದರೆ ದಾನ ಮಾಡಲಿಕ್ಕೂ ಕೂಡ ಇಲ್ಲ. ಯಾರು ಪೂಜೆ ಮಾಡುವ ಹಾಗೆ ಇಲ್ಲ. ಮನೆಯಲ್ಲಿ ಒಂದು ಧರ್ಮಕರ್ಮವನ್ನ ಯಾರು ಮಾಡುವ ಹಾಗೆ ಇಲ್ಲ. ಈ ರೀತಿಯಾಗಿ ಧರ್ಮವನ್ನೇ ತಡೆ ಹಿಡಿದು ಬಿಟ್ಟ ಅಂತ. ಋಷಿಗಳಿಗೆಲ್ಲ ಸಿಟ್ಟು ಬಂತು. ಬಂದು ಉಪದೇಶ ಮಾಡಿದ್ರು, ವೇನನಿಗೆ ಉಪದೇಶ ಮಾಡಿದ್ರು, ಹೀಗೆ ಮಾಡುವುದು ಸರಿಯಲ್ಲ ಅಂತ. ಆಗ ವೇನನೇ ಋಷಿಗಳಿಗೆ ಜೋರು ಮಾಡಿದ ಅಂತ. ನೀವೆಲ್ಲ ಎದುರುಗಡೆ ನಾನೇ ದೇವರಾಗಿ ಇರುವಾಗ ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ದೇವ ಅಂತ ಅವರ ಹಿಂದೆ ಹೋಗ್ತಾ ಇದ್ದೀರಿ. ಇದು ಹೇಗಾಯಿತು ಅಂದ್ರೆ ಪತಿ ಇರುವಾಗಲೇ ಪತಿಯನ್ನು ಬಿಟ್ಟು ಒಬ್ಬ ಪುರುಷನನ್ನ ಅನ್ಯ ಪುರುಷನನ್ನ ಹುಡುಕೊಂಡು ಹೋಗುವ ಹಾಗೆ ಆಯಿತು ಇದು. ನಾನು ಇರುವಾಗ ನನಗಿಂತ ಅನ್ಯ ದೇವರು ಯಾರಿದ್ದಾರೆ, ನನ್ನನ್ನೇ ಪೂಜೆ ಮಾಡಿ ಅಂತ ಹೇಳಿದಾಗ ಋಷಿಗಳಿಗೆ ಸಿಟ್ಟು ಬಂತು. ಋಷಿಗಳಿಗೆ ಸಿಟ್ಟು ಬಂದಾಗ ಮಾಡಿದ ಕೆಲಸ ಏನು? ಕೇವಲ ಹುಂಕಾರದಿಂದಲೇ ಅವನನ್ನು ಸಂಹಾರ ಮಾಡಿಬಿಟ್ರು ಋಷಿಗಳು. ಅಷ್ಟು ಸಾಮರ್ಥ್ಯ ಋಷಿಗಳಿಗೆ ಇತ್ತು. ಹುಂಕಾರ ಮಾತ್ರದಿಂದ ಆ ವೇನನನ್ನ ಸಂಹಾರ ಮಾಡಿದ್ರು. ಮತ್ತೆ ಅರಾಜಕತೆ ಉಂಟಾಯಿತು. ಆಗ ಋಷಿಗಳೆಲ್ಲ ಸೇರಿಕೊಂಡು ಆ ವೇನನ ಶರೀರದಲ್ಲಿ ತೊಡೆಯನ್ನ ಮಥನ ಮಾಡಿದ್ರು ಅಂತ. ತೊಡೆಯನ್ನ ಮಥನ ಮಾಡುವಾಗ ಅಲ್ಲಿಂದ ಒಬ್ಬ ಪುರುಷ ಬಂದ. ಕಾಕಕೃಷ್ಣೋ ಅತಿ ಹ್ರಸ್ವಂಗ, ಕಪ್ಪು ಆದ ಮೈ ಬಣ್ಣ ಅವನದ್ದು. ಹೇಗೆ ಅಂದ್ರೆ ಕಾಗೆಯಂತೆ. ಅತಿ ಹ್ರಸ್ವಂಗ, ಅವ ಬಹಳ ಕುಳ್ಳನಾಗಿದ್ದ, ಕುಬ್ಜನಾಗಿದ್ದ. ಹ್ರಸ್ವಬಾಹು ಮಹಾಹನು, ಗಲ್ಲ ಮಾತ್ರ ತುಂಬ ದೊಡ್ಡ ಗಲ್ಲ. ಇಂತಹ ಒಬ್ಬ ಪುರುಷ ಹುಟ್ಟಿದ ಕೂಡಲೇ ಏನು ಮಾಡಬೇಕು ನಾನು ಅಂತ ಕೇಳಿದ. ಋಷಿಗಳೆಲ್ಲ ಹೇಳಿದ್ರು, ನಿಷೀದ, ಕೂತ್ಕೋ, ಸುಮ್ಮನೆ ಕುಳಿತುಕೋ ನೀನು ಸಾಕು ಅಂತ ಹೇಳಿದ್ರು. ಆಗ ಸುಮ್ಮನೆ ಕುಳಿತುಕೊಂಡ ಮತ್ತೆ ಕಾಡಿಗೆ ಹೋದ. ಇವನ ವಂಶ ಮುಂದೆ ಬೆಳೀತು. ನೈಷಾದರು ಅಂತ ಅವರೆಲ್ಲ ಆದ್ರು. ಕಾಡಿಗೆ ಹೋಗಿ ಅಲ್ಲೆಲ್ಲ ಹಿಂಸೆಯನ್ನೆಲ್ಲ ಮಾಡ್ತಾ ಇದ್ರಂತೆ, ನೈಷಾದರು ಅಂತ. ಮತ್ತೆ ಪ್ರಾರಂಭ ಮಾಡಿದ್ರು. ತೊಡೆಯಲ್ಲಿ ಮಥನ ಮಾಡಿದ ಋಷಿಗಳು ಮತ್ತೆ ಮೇಲುಗಡೆ ಬಂದು ಬಾಹುವನ್ನ ಮಥನ ಮಾಡಿದ್ರಂತೆ. ಬಾಹುವನ್ನ ಮಥನ ಮಾಡಿದಾಗ ಅಲ್ಲಿ ಮಿಥುನ ದ್ವಯ ಸೃಷ್ಟಿ ಆಯಿತು. ಮಿಥುನ ಒಂದು ಜೋಡಿ ಉತ್ಪತ್ತಿ ಆಯಿತು ಅಂತ. ಆ ಜೋಡಿ ಯಾವುದು ಅಂದ್ರೆ ಅದೇ ಪೃಥು ಮತ್ತು ಅರ್ಚಿ ಅಂತ. ಪೃಥು ಮತ್ತು ಅರ್ಚಿ. ಪೃಥುವಿನಲ್ಲಿ ಭಗವಂತನ ಪೂರ್ಣ ಸನ್ನಿಧಾನ. ಭಗವಂತನೇ ಅವತಾರ ಮಾಡಿದ್ದವಲ್ಲ, ಭಗವಂತನ ವಿಶೇಷ ಸನ್ನಿಧಾನ ಪೃಥ್ವಿ ಚಕ್ರವರ್ತಿಯಲ್ಲಿ. ಅರ್ಚಿಯಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಅವರಿಬ್ಬರು ಹುಟ್ಟಿದ್ರು. ಪೃಥು ಹುಟ್ಟಿದ ಕೂಡಲೇ ಬೆಳೆದ.
ಕೂಡಲೇ ಬೆಳೆದಾಗ ಅವನನ್ನೇ ಸಿಂಹಾಸನದಲ್ಲಿ ಕೂಡಿಸಿದ್ರು. ಸಿಂಹಾಸನದಲ್ಲಿ ಕೂಡಿಸಿದ್ದು ಮಾತ್ರ ಆಗಲೇ ಎಲ್ಲರೂ ಕೂಡ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ದರು ಅಂತ. ಎಂತಹ ರಾಜ ನೀನು, ಎಂತಹ ಚಕ್ರವರ್ತಿ ನೀನು, ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡುತ್ತೀನಿ ನೀನು, ಹೊಗಳಿಕೆ ಪ್ರಾರಂಭ ಮಾಡಿದ್ರು. ಈ ಯಾವ ಹೊಗಳಿಕೆಯನ್ನ ಕೂಡ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಈ ಪೃಥ್ವಿ ಚಕ್ರವರ್ತಿಗೆ. ಕೂಡಲೇ ಹೇಳಿದ, ಹೇ ಸೂತ, ಹೇ ಮಾಗದ ಸೌಮ್ಯ ವಂದಿನ್ ಲೋಕೇಧುನ ಅಸ್ಪಷ್ಟ ಗುಣಸ್ಯ ಮೇ ಸ್ಯಾತ್. ನೀವು ನನ್ನನ್ನು ಹೊಗಳಬೇಡಿ, ನೀವು ಹೊಗಳುವಂತಹ ಕಾರ್ಯವನ್ನ ನಾನೇನು ಮಾಡಿಲ್ಲ, ಏನು ಮಾಡದೆ ನನ್ನನ್ನು ಹೊಗಳುವುದು ಸರಿಯಲ್ಲ, ಇದು ಒಂದು. ಇನ್ನು ಏನಾದರೂ ಮಾಡಿದ್ರು ನನ್ನನ್ನು ಹೊಗಳುವುದು ಸರಿಯಲ್ಲ. ಯಾಕೆ? ನಾನು ಮಾಡಿದ್ದಲ್ಲ, ನನ್ನ ಒಳಗೆ ಇದ್ದು ಭಗವಂತ ಮಾಡಿಸಿದ್ದು. ಈ ಭಾವನೆಯನ್ನ ಹೊರಹಾಕಿದ ಅಂತ. ಈ ವಿಷಯದಲ್ಲಿ ಒಂದು ಉಪನಿಷತ್ತಿನ ಕಥೆ ನಮಗೆ ಒಂದು ಜ್ಞಾನವನ್ನು ಕೊಡುತ್ತದೆ. ದೇವತೆಗಳಿಗೆ ಮತ್ತೆ ಅಸುರರಿಗೆ ಯಾವಾಗಲೂ ಯುದ್ಧ ನಡೀತಾ ಇತ್ತು. ಯುದ್ಧ ನಡೆದಾಗ ಭಗವಂತ ದೇವತೆಗಳಿಗೆ ಪರವಾಗಿ ಬಂದು ದೇವತೆಗಳಿಗೆ ಜಯವನ್ನು ಕೊಡಿಸ್ತಾ ಇದ್ದ. ದೇವತೆಗಳು ಸ್ವಲ್ಪ ಸಮಯದಲ್ಲಿ ಓ ಭಗವಂತ ಅವ ನಮಗೆ ಜಯ ಕೊಡಿಸಿದ ಅಂತ ತಿಳ್ಕೊಳ್ತಾ ಇದ್ದರು. ಆದರೆ ಸ್ವಲ್ಪ ಸಮಯ ಆದ ಮೇಲೆ ದೇವತೆಗಳಿಗೆ ಸ್ವಲ್ಪ ಅಹಂಕಾರ ಬಂತು ಅಂತೆ. ದೇವತೆಗಳಿಗೆ ಅಹಂಕಾರ ಬಂತು. ದೇವತೆಗಳು ಈ ದೈತ್ಯರನ್ನ ಹೊರಗಿನಿಂದ ಆಕ್ರಮಣ ಮಾಡಿ ಸೋಲಿಸಿದ್ರು. ಆದರೆ ಆ ದೈತ್ಯರೆಲ್ಲ ಒಳಗೆ ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಯಾಕೆ ಅಂದರೆ ದೇವತೆಗಳೆಲ್ಲ ಹೇಳಿಕೊಂಡ್ರು, ಇದು ನನ್ನಿಂದ ಆಯಿತು, ನಮ್ಮಿಂದ ಆಯಿತು, ನಾವೇ ಯುದ್ಧ ಮಾಡಿದೆವು, ನಾವೇ ಜಯ ಗಳಿಸಿದೆವು, ಇದರಲ್ಲಿ ಭಗವಂತನ ಪಾತ್ರ ಏನೂ ಇಲ್ಲ ಅಂತ. ನಮಗೂ ಒಮ್ಮೊಮ್ಮೆ ಅಹಂಕಾರ ಬರುತ್ತದೆ. ಏನಾದರೂ ದೊಡ್ಡ ಕಾರ್ಯ ನಮ್ಮಿಂದ ಆಯಿತು ಅಂದರೆ ನಾನೇ ಮಾಡಿದೆ ಅಂತ ಹೇಳ್ತಾ ಇರುತ್ತೆ. ದೇವತೆಗಳು ಹೊರಗಿನಿಂದ ದೈತ್ಯರನ್ನ ಸೋಲಿಸಿದ್ರು, ಆ ದೈತ್ಯರು ಒಳಗೆ ಬಂದು ಆಕ್ರಮಣ ಮಾಡಿದ್ರು, ನಮ್ಮಿಂದ ಆಯಿತು, ನಾನೇ ಮಾಡಿದೆ ಅಂತ ಆ ಭಾವನೆ ಬಂತು. ಇವರ ಅಹಂಕಾರವನ್ನ ಮರ್ದಿಸಬೇಕು ಅಂತ ಭಗವಂತ ಬಂದ ಅಂತ. ಬಂದವನೇ ಯಕ್ಷ ವೇಷದಿಂದ ಬಂದು ಒಂದು ಹುಲ್ಲು ಕಡ್ಡಿಯನ್ನ ದೇವತೆಗಳ ಮುಂದೆ ಇಟ್ಟ. ನಿಮ್ಮಲ್ಲಿ ಯಾರಿಗಾದರೂ ಸಾಮರ್ಥ್ಯ ಇದ್ದರೆ ಆ ಹುಲ್ಲು ಕಡ್ಡಿಯನ್ನು ಅಲುಗಾಡಿಸಿ ಅಂತ ಹೇಳಿದ. ಒಬ್ಬೊಬ್ಬರೇ ಬಂದ್ರಂತೆ. ಇಂದ್ರ ಬಂದ, ಅಗ್ನಿ ಬಂದ, ಯಮ ಬಂದ, ನೆರಿತಿ ಬಂದ, ವರುಣ, ವಾಯು, ಸೋಮ, ಈಶಾನ ಎಲ್ಲರೂ ಬಂದರು. ಯಾರಿಂದಲೂ ಆ ಹುಲ್ಲು ಕಡ್ಡಿಯನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಗೊತ್ತಾಯ್ತು, ಇದು ಭಗವಂತನೇ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಹೋಗಿ ಕಾಲಿಗೆ ಬಿದ್ದರಂತೆ. ಭಗವಂತ ತಪ್ಪಾಯಿತು ನಮ್ಮಿಂದ ಅಂತ. ಹೀಗೆ ಈ ಕಥೆಯನ್ನು ಯಾಕೆ ಹೇಳಿದೆ ಅಂದರೆ, ಒಂದನೇದ್ದಾಗಿ ಯಾರು ಹೊಗಳಬಾರದು. ಹೊಗಳಿದ್ರೂ ಕೂಡ ನಾನು ಮಾಡಿದೆ ಅಂತ ಭಾವನೆ ನಮಗೆ ಬರಬಾರದು. ಆದ್ದರಿಂದ ಈ ಪೃಥು ಚಕ್ರವರ್ತಿ ಹೇಳುತ್ತಾನೆ, ನೀವು ಹೊಗಳುವಂತಹ ಕಾರ್ಯವನ್ನ ನಾನು ಏನು ಮಾಡಿಲ್ಲ. ಒಂದು ವೇಳೆ ಮುಂದೆ ಮಾಡಿದೆ ಅಂತಾದರೆ ಅದು ನನ್ನಿಂದ ಅಲ್ಲ, ಅದು ಭಗವಂತನಿಂದ. ಇಂತಹ ಉದಾರ ಭಾವ ಇರುವವ ಪೃಥು ಚಕ್ರವರ್ತಿ. ಎಂತಹ ಔದಾರ್ಯ ಇತ್ತು ಅವನಲ್ಲಿ. ಅಂತಹ ಪೃಥು ಚಕ್ರವರ್ತಿ ರಾಜನಾಗಿ ಚೆನ್ನಾಗಿ ಪ್ರಜಾಪಾಲನೆ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಬಂದು ದೂರನ್ನು ಕೊಟ್ಟರು ಅಂತ. ಭೂಮಿಯಲ್ಲಿ ಬೆಳೆ ಬೆಳೀತಾ ಇಲ್ಲ, ಎಷ್ಟೆಲ್ಲ ಬೀಜಗಳನ್ನು ಹಾಕ್ತೇವೆ ಎಲ್ಲವನ್ನು ಕೂಡ ಈ ಪೃಥ್ವಿ ನುಂಗುತ್ತಾ ಇದ್ದಾಳೆ ಅಂತ. ಅದರಿಂದ ಗಿಡ ಮೊಳಕೆ ಒಡೆದು ಗಿಡ ಮೇಲೆ ಬರ್ತಾ ಇಲ್ಲ, ಧಾನ್ಯ ಬರ್ತಾ ಇಲ್ಲ. ಪೃಥ್ವಿ ಔಷಧ ಬೀಜಾನಿ ಗಿರಣಾನಿ ಅಸತಿ ಶಾಸ್ತ್ರಿ. ಎಲ್ಲ ಬೀಜಗಳನ್ನೇ ಪೃಥ್ವಿ ತಿಂದು ಬಿಡ್ತಾ ಇದ್ದಾಳೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಂದಿದೆ. ಆಗ ಪೃಥು ಚಕ್ರವರ್ತಿ ಖಡ್ಗ ಹಿಡಿದು ಹೊರಟ ಅಂತ. ಹೊರಟಾಗ ಆ ಭೂತಾಯಿ ಹಸುವಿನ ರೂಪದಲ್ಲಿ ಓಡಿದ್ಲು. ಓಡ್ತಾ ಓಡ್ತಾ ಇವನು ಕೂಡ ಬೆನ್ನಟ್ಟಿದ. ಕೊನೆಗೆ ಆ ಹಸು ರೂಪದಲ್ಲಿ ಇದ್ದ ಭೂತಾಯಿ ಅಲ್ಲೇ ನಿಂತಳಂತೆ.
ಯಾಕೆ ಹೀಗೆ ಮಾಡ್ತಾ ಇದ್ದಿ? ಭೂಮಿಯಲ್ಲಿ ಹಾಕಿದ ಬೀಜಗಳನ್ನೆಲ್ಲ ನೀನೇ ತಿಂದು ಬಿಡ್ತಾ ಇದ್ದಿ, ಅದರಿಂದ ಧಾನ್ಯವನ್ನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕೆ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಗೋರೂಪದಲ್ಲಿದ್ದ ಭೂತಾಯಿ ಹೇಳ್ತಾಳೆ, ನೀನೇನೋ ಈಗ ಬಂದಿದ್ದಿ, ನೀನು ಬರುವ ಮುಂಚಿತವಾಗಿ ಇಲ್ಲಿ ವೇನನ ರಾಜ್ಯ ಆಡಳಿತ ನಡೀತಾ ಇತ್ತು. ವೇನನ ಆಡಳಿತದಲ್ಲಿ ಎಲ್ಲಿಯೂ ಕೂಡ ಯಾಗ ಯಜ್ಞಗಳು ನಡೀತಾ ಇದ್ದಿಲ್ಲ. ಭೂಸ್ವಾಹ ಅಗ್ನಯೇ ಶ್ರೀ ಅನಿರುದ್ಧಾಯ ಇದಂ ನಮಃ. ಎಲ್ಲಿಯೂ ಕೂಡ ಭೂಸ್ವಾಹ ಅಂತ ಯಾರೂ ಹೇಳ್ತಾ ಇದ್ದಿಲ್ಲ. ಯಾಕೆ? ಯಾಗವೇ ನಡೀತಾ ಇದ್ದಿಲ್ಲ. ಯಾಗ ನಡೀಲಿಲ್ಲ ಅಂದ್ರೆ ಭೂತಾಯಿಗೆ ಎಲ್ಲಿ ಆಹಾರ ಸಿಗಬೇಕು? ದೇವತೆಗಳಿಗೆಲ್ಲ ಆಹಾರ ಸಿಗುವುದು ಯಾವಾಗ? ಯಜ್ಞಯಾಗಾದಿಗಳಿಂದ. ಅದು ನಡೆದಿಲ್ಲ ಅಂದ್ರೆ ದೇವತೆಗಳೆಲ್ಲ ಕೋಪಿಷ್ಠರಾಗಿ ಬಿಡ್ತಾರೆ ಅಂತ, ಆಗ ಬರ ಪರಿಸ್ಥಿತಿ ಬರ್ತದೆ. ಆದ್ದರಿಂದಲೇ ದೇಶದಲ್ಲಿ ಧರ್ಮ ಕಾರ್ಯ ನಡಿಬೇಕು. ಅದನ್ನೇ ನಿಲ್ಲಿಸಿದ್ರೆ ದೇಶಕ್ಕೆ ಹಾನಿ. ಆದ್ದರಿಂದ ಈ ರೀತಿಯಾಗಿ ಹೇಳಿದಾಗ ಪೃಥು ಚಕ್ರವರ್ತಿ ಹೇಳಿದ, ಆಯಿತು, ಇನ್ನು ಮೇಲೆ ಯಾಗಯಜ್ಞಗಳೆಲ್ಲ ಪ್ರಾರಂಭ ಆಗ್ತದೆ. ಆಗ ಹಸುವೆ ಹೇಳಿತು ಅಂತೆ, ಗೋರೂಪದಲ್ಲಿದ್ದ ಭೂಮಿ ತಾಯಿ ಹೇಳ್ತಾಳೆ, ನೀನು ಒಂದು ಕೆಲಸ ಮಾಡು, ಬಹಳ ಧರ್ಮಿಷ್ಠನಾಗಿದ್ದಿ ನೀನು, ನಾನು ಹಸು ರೂಪದಲ್ಲಿದ್ದೇನೆ, ಒಂದು ಕರುವನ್ನು ಕರ್ಕೊಂಡು ಬಾ, ಯಾರನ್ನಾದರೂ ಹಾಲನ್ನ ಕರೆ, ಹಾಲಿನ ರೂಪದಲ್ಲಿ ನಿನಗೆ ಬೇಕಾದಷ್ಟು ಧನ ಧಾನ್ಯ ಸಂಪತ್ತು ಎಲ್ಲವೂ ಕೂಡ ನಾನು ಕೊಡುತ್ತೇನೆ ಅಂತ ಹೇಳಿದ್ದು ಅಂತೆ. ಆಗ ಪೃಥು ಚಕ್ರವರ್ತಿ ಹಾಲು ಕರೆದ, ಸ್ವಯಂಭುವ ಮನುಗಳನ್ನೇ ಕರುವನ್ನಾಗಿ ಮಾಡಿದ ಅಂತೆ. ಸ್ವಯಂಭುವ ಮನುಗಳನ್ನು ಕರುವನ್ನಾಗಿ ಮಾಡಿ ಹಾಲಿನ ರೂಪದಲ್ಲಿ ಬೇಕಾದಷ್ಟು ಧಾನ್ಯ ಧನ ಏನೆಲ್ಲ ಬೇಕು, ಭೂಮಿಯಲ್ಲಿ ಏನೆಲ್ಲ ಇದೆಯೋ ಎಲ್ಲವನ್ನು ಕರೆದ ಅಂತೆ. ಅಷ್ಟು ಚೆನ್ನಾಗಿ ರಾಜ್ಯ ಪರಿಪಾಲನೆಯನ್ನ ಮಾಡಿದ. ಯಾವುದಕ್ಕೂ ಕೂಡ ತನ್ನ ರಾಜ್ಯದಲ್ಲಿ ಕೊರತೆ ಇಲ್ಲ, ಆ ರೀತಿಯಾಗಿ ಮಾಡಿದ ಅಂತೆ. ಅಷ್ಟು ಚೆನ್ನಾಗಿ ಪೃಥ್ವಿಯನ್ನ ಭೂಮಿಯನ್ನ ಪರಿಪಾಲನೆ ಮಾಡಿದ್ರಿಂದ ಈ ಭೂಮಿಗೆ ಹೆಸರು ಬಂತು ಪೃಥ್ವಿ ಅಂತ. ಪೃಥ್ವಿ ಅಂತ ಹೆಸರು ಬರಲಿಕ್ಕೆ ಕಾರಣ ಯಾರು ಅಂದ್ರೆ ಈ ಪೃಥ್ವಿರಾಜ. ಪೃಥು ಚಕ್ರವರ್ತಿಯಿಂದ ಚೆನ್ನಾಗಿ ಪರಿಪಾಲಿಸಲ್ಪಟ್ಟಂತಹ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಈ ರೀತಿಯಾಗಿ ಪೃಥು ಚಕ್ರವರ್ತಿ ಇಂತಹ ಭೂಮಿಗೆ ಹೆಸರು ಬರುವ ರೀತಿಯಲ್ಲಿ, ತನ್ನ ಹೆಸರು ಭೂಮಿಗೆ ಬರುವ ರೀತಿಯಲ್ಲಿ ಆಡಳಿತವನ್ನ ಕೊಟ್ಟ ಅಂತ. ಇಂತಹ ಪೃಥು ಚಕ್ರವರ್ತಿಗೆ ಮುಂದೆ ಸನತ್ ಕುಮಾರರು ಬಂದು ಉಪದೇಶ ಮಾಡ್ತಾರೆ. ಹೀಗೆ ಬಂದವರು ಉಪದೇಶ ಮಾಡಿದ್ರು. ಶಾಸ್ತ್ರೇಷು ಇವ ಇಯನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು. ಶಾಸ್ತ್ರದಲ್ಲಿ ಎರಡು ಹೇಳಿದ್ದಾರೆ. ಏನು ಎರಡು ಅಂದರೆ, ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢರತಿ ಬ್ರಹ್ಮಣಿ ನಿರ್ಗುಣೇಚಯ. ಭಗವಂತನನ್ನ ಬಿಟ್ಟು ಬೇರೆ ಎಲ್ಲ ಕಡೆಯೂ ಕೂಡ ನಮಗೆ ವೈರಾಗ್ಯ ಬರಬೇಕು. ಭಗವಂತನಲ್ಲಿ ದೃಢರತಿ, ದೃಢವಾದಂತಹ ಆಸಕ್ತಿ ಬರಬೇಕು. ಇದು ಶಾಸ್ತ್ರದ ಸಾರ. ಶಾಸ್ತ್ರೇಶು ಯಾನೇವ ಸುನಿಶ್ಚಿತೋ ನೃಣಾಂ. ಶಾಸ್ತ್ರದಿಂದ ದೃಢವಾದಂತಹ ಒಂದು ವಿಷಯ ಯಾವುದು ಅಂದರೆ ಇದು ಎರಡು. ಒಂದು, ಭಗವಂತನನ್ನ ಬಿಟ್ಟು ಎಲ್ಲ ವಿಷಯಗಳಲ್ಲಿ ವೈರಾಗ್ಯ, ಭಗವಂತನಲ್ಲಿ ದೃಢವಾದಂತಹ ಭಕ್ತಿ. ದೃಢರತಿ ಬ್ರಹ್ಮಣಿ ನಿರ್ಗುಣೇಚಯ. ನಿರ್ಗುಣನಾದಂತಹ ಬ್ರಹ್ಮನಲ್ಲಿ, ನಿರ್ಗುಣ ಅಂದರೆ ನಮ್ಮಂತೆ ಸತ್ವ ರಜಸ್ಸು ತಮಸ್ಸು ಈ ಗುಣಗಳು ಅವನಲ್ಲಿ ಇಲ್ಲ. ಬೇರೆ ಬೇಕಾದಷ್ಟು ಗುಣಗಳು ಇವೆ ಅಂತೆ. ಜ್ಞಾನ, ಆನಂದ, ಐಶ್ವರ್ಯ ಮೊದಲಾದ ಗುಣಗಳಿಂದ ತುಂಬಿ ತುಳುಕಾಡುತ್ತಾ ಇದ್ದಾನೆ ಭಗವಂತ. ಇಂತಹ ಗುಣಗಳು ಇರುವಂತಹ ಭಗವಂತನಲ್ಲಿ ಯಾವಾಗಲೂ ಭಕ್ತಿ, ಯಾವಾಗಲೂ ಆಸಕ್ತಿ, ರತಿ ಆಸಕ್ತಿ ಬೇಕು. ಭಗವಂತನನ್ನ ಬಿಟ್ಟು ಬೇರೆ ಕಡೆಯೆಲ್ಲ ವೈರಾಗ್ಯ ಬೇಕು ಅಂತ ಈ ವಿಷಯವನ್ನ ಪೃಥು ಚಕ್ರವರ್ತಿಗೆ ಉಪದೇಶ ಮಾಡಿದ್ರು ಸನತ್ ಕುಮಾರರು. ನಂತರದಲ್ಲಿ ಇದೇ
ಪೃಥ್ವಿನ ವಂಶದಲ್ಲಿ ಬಂದವ ಅಂದರೆ ಪ್ರಾಚೀನ ಬರ್ಹಿ ಅಂತ. ಅವನಿಗೆ ಹೆಸರು, ನಿಜವಾದ ಹೆಸರು ಬರಿಹಿಷ್ಮಂತ ಅಂತ. ಮತ್ತೆ ಅವನಿಗೆ ಹುಟ್ಟುವಾಗ ಹೆಸರು ಬರಿಷ್ಮಂತ. ಅವನಿಗೆ ಮತ್ತೆ ಹೆಸರಾಯಿತು ಪ್ರಾಚೀನ ಬರ್ಹಿ ಅಂತ. ಯಾಕೆ ಅಂದರೆ ಪ್ರಾಚೀನಾಗ್ರೈ ಕುಶೈ ಆಸೀತ್ ಆಸ್ತೃತಂ ವಸುಧಾತಲಂ. ಎಲ್ಲಿ ನೋಡಿದಲ್ಲಿ ಯಾಗ ಮಾಡ್ತಾ ಇದ್ದಂತೆ ಅವಾಗ. ಒಳ್ಳೆಯ ಜಾಗ ಸಿಕ್ಕಿತು ಅಂದರೆ ಅಲ್ಲಿ ಪೂರ್ವಕ್ಕೆ ಅಗ್ರವಾಗಿ ದರ್ಬೆಯನ್ನು ಹಾಸುತ್ತಾ ಇದ್ದ. ಅಲ್ಲಿ ಒಂದು ಕುಂಡವನ್ನು ಸ್ಥಾಪನೆ ಮಾಡಿ ಯಾಗ ಮಾಡ್ತಾ ಇದ್ದ. ಎಲ್ಲಿ ನೋಡಿದರಲ್ಲಿ ದರ್ಬೆ ಹಾಸಿದ್ದು ಕಾಣುತ್ತದೆ ಅಂತೆ. ಅಂದರೆ ಪ್ರಾಚೀನ ಅಂದರೆ ಪೂರ್ವ ದಿಕ್ಕಿಗೆ ಅಗ್ರ ಬರುವ ಹಾಗೆ ದರ್ಬೆಯನ್ನು ಹಾಸಿ ಅಲ್ಲಿ ಯಾಗ ಮಾಡುವುದು, ಇದೇ ಕೆಲಸ ಅವನಂತ. ಪ್ರಾಚೀನಾಗ್ರೈ ಕುಶೈ ಆಸೀತ್ ಅಸ್ತ್ರತಂ ವಸುಧಾತಲಂ. ಇಡೀ ಭೂಮಂಡಲದಲ್ಲಿ ಎಲ್ಲಿ ನೋಡಿದಲ್ಲಿ ದರ್ಬೆ, ಅದು ಪೂರ್ವಕ್ಕೆ ಅಗ್ರವಾಗಿದೆ ಆಗಿದೆ. ಆದ್ದರಿಂದ ಅವನಿಗೆ ಹೆಸರು ಪ್ರಾಚೀನ ಬರ್ಹಿ ಅಂತ ಬಂತು. ಇಂತಹ ಪ್ರಾಚೀನ ಬರ್ಹಿ ಹೀಗೆ ಯಾವಾಗಲೂ ಕಾಮ್ಯಕರ್ಮದಲ್ಲಿಯೇ ನಿರತನಾಗಿದ್ದ. ದೇವರನ್ನು ಮರೆತೇ ಬಿಟ್ಟಿದ್ದ. ಸ್ವಾರ್ಥಕ್ಕಾಗಿ ಯಾಗಾದಿಗಳನ್ನು ಮಾಡ್ತಾ ಇದ್ದ. ಒಮ್ಮೆ ನಾರದರು ಬಂದು ಅವನಿಗೆ ಎಚ್ಚರಿಸ್ತಾರೆ, ನೋಡು ಎಷ್ಟೆಲ್ಲ ಯಾಗ ಮಾಡಿದ್ದಿ ನೀನು, ಒಮ್ಮೆ ಮೇಲೆ ನೋಡು, ಯಾಗದಲ್ಲಿ ಎಷ್ಟೆಲ್ಲ ಬಲಿದಾನವನ್ನು ಮಾಡಿದ್ದಿ, ಎಲ್ಲ ಪ್ರಾಣಿಗಳು ನಿನ್ನನ್ನು ನಿರೀಕ್ಷೆ ಮಾಡುತ್ತಾ ಇವೆ. ನಮಗೆ ಯಾವಾಗ ಮೇಲೆ ಬರ್ತಾನೆ, ಇವನನ್ನು ಕೊಂದು ನಾನು ತಿನ್ನಬೇಕು ಅಂತ. ನೀನು ಯಾಗದಲ್ಲಿ ಬಲಿ ಕೊಟ್ಟಂತಹ ಎಲ್ಲ ಪ್ರಾಣಿಗಳು ನಿನ್ನ ನಿರೀಕ್ಷೆಯಲ್ಲಿ ಮೇಲಗಡೆ ಕಾಯುತ್ತಾ ಇವೆ ನೋಡು ಅಂತ ನಾರದರು ದಿವ್ಯ ದೃಷ್ಟಿಯನ್ನು ಕೊಟ್ಟರು ಅಂತ. ನೋಡ್ತಾನೆ, ಬಹಳ ಭಯಪಟ್ಟ. ಕತ್ತಿ ಮೊದಲಾದ ಆಯುಧಗಳನ್ನು ಇಟ್ಟುಕೊಂಡು ಆ ಪ್ರಾಣಿಗಳು ಕಾಯುತ್ತಾ ಇದ್ದಾವೆ ಅಂತ. ಯಾಕೆ ಅಂದರೆ ಭಗವತ್ ಪ್ರೀತಿಕರವಾದಂತಹ ಯಾಗದಲ್ಲಿ ಏನಾದರೂ ಪ್ರಾಣಿಗಳನ್ನು ಬಲಿ ಕೊಟ್ಟರೆ ಆ ಪ್ರಾಣಿಗಳಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ. ಯಾಗ ಮಾಡಿದವರಿಗೂ ಯಜಮಾನ ವರ್ಗದವರಿಗೂ ಕೂಡ ಸ್ವರ್ಗ ಸುಖ ಪ್ರಾಪ್ತಿ ಆಗ್ತದೆ. ಆದರೆ ಬೇಡವಾದ ಕಾಮನೆಯಿಂದ, ಕಾಮ್ಯದಿಂದ, ಕಾಮ್ಯಕರ್ಮ, ಭಗವಂತನನ್ನು ಮರೆತು ಅವನಿಗೆ ಪ್ರೀತಿಯಾಗಲಿ ಅಂತಲ್ಲ, ಬರೀ ಕಾಮನೆಯನ್ನು ಇಟ್ಟುಕೊಂಡು ಯಾಗವನ್ನು ಮಾಡಿದರೆ ಆ ಬಲಿಯನ್ನು ಕೊಟ್ಟ ಪ್ರಾಣಿಗಳಿಗೂ ಕೂಡ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲ, ನರಕ ಪ್ರಾಪ್ತಿ ಆಗ್ತದೆ. ಇವನಿಗೂ ನರಕವೇ. ಆದ್ದರಿಂದ ನಾರದರು ಹೇಳ್ತಾರೆ, ನಿನಗೆ ನರಕ ಪ್ರಾಪ್ತಿ ಆಗ್ತದೆ ಮುಂದೆ. ಆಗ ಪ್ರಾಚೀನ ಬರ್ಹಿ ರಾಜ ಹೇಳಿದ, ಹಾಗಾದರೆ ನನ್ನನ್ನು ಈ ನರಕದಿಂದ ಪಾರು ಮಾಡಬೇಕು ನೀವು ಅಂತ. ನರಕದಿಂದ ಪಾರು ಮಾಡುವ ಬಗೆಯನ್ನ ನಾರದರು ಹೇಳ್ತಾ ಇದ್ದಾರೆ. ನಿನಗೆ ಒಂದು ಇತಿಹಾಸವನ್ನು ನಾನು ಹೇಳ್ತೇನೆ. ಅತ್ರತೆ ಕಥಯಿಷ್ಯಾಮಿ ಅಮಂ ಇತಿಹಾಸಂ ಪುರಾತನಂ. ಅತ್ರತೆ ಕಥಯಿಷ್ಯೇಮಂ ಇತಿಹಾಸಂ ಪುರಾತನಂ ಪುರಂಜನಸ್ಯ ಚರಿತಂ ನಿಬೋಧ ಗತತೋ ಮಮ. ಒಂದು ಇತಿಹಾಸವನ್ನು ಹೇಳ್ತೇನೆ, ಪುರಂಜನ ಚರಿತ್ರೆ ಅಂತ. ಈ ಪುರಂಜನ ಚರಿತ್ರೆಯನ್ನು ನಿನಗೆ ಹೇಳ್ತೇನೆ. ಆ ಚರಿತ್ರೆಯನ್ನು ಹೇಳಿದ ಮೇಲೆ ನೀನು ತೀರ್ಮಾನ ಮಾಡು, ಈ ಕಾಮ್ಯಕರ್ಮವನ್ನೆಲ್ಲ ಬಿಟ್ಟು ಬಿಡು, ಭಗವತ್ ಪ್ರೀತಿಕರವಾದಂತಹ ಕಾರ್ಯವನ್ನು ಮಾಡು, ಅವನಿಗೆ ಪ್ರೀತಿಯಾಗಲಿ ಅಂತ ಯಾಗವನ್ನು ಮಾಡು ಅಂತ ನಾರದರು ಹೇಳಿದರು. ನಾರದರು ಪ್ರಾರಂಭ ಮಾಡಿದ್ರು. ಒಬ್ಬ ಪುರಂಜನ ಅಂತ ಒಬ್ಬ ಇದ್ದ. ಆ ಪುರಂಜನನಿಗೆ ಒಬ್ಬ ಗೆಳೆಯ, ಅವನ ಹೆಸರು ಅವಿಜ್ಞಾತ ಅಂತ. ಅವ ಪುರಂಜನ ಈ ಗೆಳೆಯ ಏನಿದ್ದಾನೆ ಅವಿಜ್ಞಾತ, ಅವನನ್ನು ಬಿಟ್ಟ ಅಂತ. ಅವನನ್ನು ಮರೆತು ಅವನನ್ನು ಬಿಟ್ಟು ತನಗೆ ಒಂದು ಒಳ್ಳೆಯ ಮನೆ ಆಗಬೇಕು ಅಂತ ಹೊರಟ. ಎಲ್ಲಿ ನೋಡಿದರಲ್ಲಿ ಅವನಿಗೆ ಮನೆ ಸಿಗ್ತಾ ಇತ್ತು. ಆದರೆ ನಸಾದು, ಇದು ನನಗೆ ಸರಿಯಾದ ಮನೆ ಅಲ್ಲ ಅಂತ ಆ ಮನೆಯನ್ನು ಬಿಟ್ಟು ಬೇರೆ ಬೇರೆ ಮನೆಯನ್ನು ಹುಡುಕುತ್ತಾ ಇದ್ದಾನೆ. ಅಂತೂ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಮನೆ ಸಿಕ್ಕಿತು. ಎಂತಹ ಮನೆ ಅದು? 9 ದ್ವಾರವುಳ್ಳಂತಹ ಮನೆ ಅದು, 9 ಬಾಗಿಲಿನ ಮನೆ. ಬಹಳ ಸಂತೋಷ ಆಯ್ತಂತ. ಎಷ್ಟು ಒಳ್ಳೆಯ ಮನೆ, ಇಷ್ಟು ಹುಡುಕಿದ್ರು ಸಿಗಲಿಲ್ಲ, ಈಗ ಸಿಕ್ಕಿತಲ್ಲ. ಬಹಳ ಸಂತೋಷ ಆಯಿತು. ಆ ಮನೆಯನ್ನು ಪ್ರವೇಶ ಮಾಡಿದ್ದ. 9 ಬಾಗಿಲುಗಳು ಇತ್ತು, 3 ಗೋಪುರಗಳು ಇದ್ದವು, ನಾನಾ ಬೀದಿಗಳು, ಉಪವೀತಿಗಳು, ಉಪವನಗಳು ಎಲ್ಲವೂ ಇತ್ತು. ಮನೆಯನ್ನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಒಬ್ಬಳು ಸುಂದರ ಯುವತಿ ಬಂದ್ಲಂತೆ. ಬಹಳ ಸುಂದರಿ, ಪರಮ ಸುಂದರಿ. ಹೇಗಿದ್ಲು ಅಂದರೆ ಸುನಾಸಾಂ ಸುದತೀಂ ಬಾಲಾಂ
ಸುಕಪೋಲಾಂ ವರಾನನಾಂ, ಸುಂದರವಾದಂತಹ ಕಪೋಲ, ಸುಂದರವಾದ ಮೂಗು, ಸುಂದರವಾದ ಕಣ್ಣು, ಅಂತಹ ಪರಮ ಸುಂದರಿ ಅಲ್ಲಿಗೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಿದವಳೇ ಹೇಳುತ್ತಾಳೆ, ಹೇಗೂ ನಿನಗೆ ಒಂದು ಮನೆ ಆಗಿದೆ, ನಿನಗೂ ಗ್ರಾಮ್ಯ ಕಾಮನೆಗಳು ಬೇಕು, ನನ್ನನ್ನೇ ಮದುವೆ ಆಗ್ತೀಯಾ? ಆಯಿತು ಅಂತ ಹೇಳಿದ. ಅಷ್ಟು ಸುಂದರಿಯಾಗಿ ಸುಂದರಿಯೇ ಬಂದು ಕೇಳ್ತಾ ಇರುವಾಗ ಬೇಡ ಅಂತ ಯಾಕೆ ಹೇಳಲಿ, ಆಯಿತು ಅಂತ ಹೇಳಿದ. ಆದರೆ ಅವಳ ಸಮೀಪದಲ್ಲಿ ಅವಳು ಬರುವಾಗ ಒಬ್ಬಳೇ ಬಂದಿದ್ದಲ್ಲ, ಅವಳ ಒಟ್ಟಿಗೆ 10 ಮಂದಿ ಸೈನಿಕರು ಇದ್ದರಂತೆ. ಆ ಒಂದೊಂದು ಸೈನಿಕರಿಗೂ ಕೂಡ ಉಪಭಟರು ಅಂತ ಬೇರೆನೇ ಇತ್ತು, 106 ಮಂದಿ ಉಪಭಟರು. ಇವರೆಲ್ಲರನ್ನು ಕೂಡ ನಿಯಮನ ಮಾಡುವ ಒಬ್ಬ ಮುಖ್ಯ ಸೈನಿಕ ಇದ್ದ. ಹೀಗೆ 10 ಮಂದಿ, ಒಬ್ಬೊಬ್ಬ 10 ಮಂದಿ ಭಟರಲ್ಲಿ ಒಬ್ಬೊಬ್ಬ ಭಟನಿಗೂ 106 ಉಪಭಟರು, ಇವರನ್ನೆಲ್ಲ ನಿಯಮನ ಮಾಡುವ ಒಬ್ಬ ಮಹಾ ಸೈನಿಕ. ಇಷ್ಟು ಮಂದಿ ಇದ್ದರು. ಮಾತ್ರವಲ್ಲ, ಒಂದು ಹಾವು ಇತ್ತಂತೆ, 5 ಹೇಡೆಯ ಒಂದು ಹಾವು. ಅದೆಲ್ಲ ನೋಡಿದಾಗ ಅವ ಕೇಳಿದ, ನೀನು ಒಬ್ಬಳೇ ಬಂದಿದ್ದು ಅಂತ ತಿಳ್ಕೊಂಡಿದ್ದೆ, ನಿನ್ನ ಒಟ್ಟಿಗೆ ಇವರೆಲ್ಲ ಇದ್ದಾರೆ, ಯಾರು ಇವರು? ನಿನ್ನನ್ನು ಮಾತ್ರ ಮದುವೆ ಆಗುವಂಥದ್ದು, ನೀನು ಮಾತ್ರ ಇಲ್ಲಿ ಇರಬಹುದು, ಇವರೆಲ್ಲ ಬೇಡ ಅಂತ ಹೇಳಿದ. ಅದಕ್ಕೆ ಇವಳು ಹೇಳುತ್ತಾಳೆ, ನಾನು ಇರುವುದಾದ್ರೆ ಇವರೆಲ್ಲ ಇಲ್ಲೇ ಇರ್ತಾರೆ, ಇವರನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ನನ್ನನ್ನು ರಕ್ಷಣೆ ಮಾಡ್ತಾ ಇರುವವರು, ನನ್ನನ್ನು ರಕ್ಷಿಸಲಿಕ್ಕಾಗಿ ಇವರೆಲ್ಲ ಇದ್ದಾರೆ. ಆ 5 ಹೆಡೆಯ ಹಾವು ಮಾತ್ರ ಯಾವಾಗಲೂ ನನ್ನ ಒಟ್ಟಿಗೆ ಇರುತ್ತದೆ, ನನ್ನನ್ನೇ ಬಿಟ್ಟೇ ಇರುವುದಿಲ್ಲ, ಇವರೆಲ್ಲ ನನಗೆ ಬೇಕು. ಆಯಿತು ಸರಿ, ನೀನು ನನಗೆ ಬೇಕು, ಆದ್ದರಿಂದ ನಿನಗೆ ಇವರೆಲ್ಲ ಬೇಕು, ಆದ್ದರಿಂದ ನಮ್ಮ ಮನೆಯೆಲ್ಲ ಇರು ಅಂತ ಆಯಿತು. ಮದುವೆ ಆಯಿತು. ಪುರಂಜನ ಹೇಳಿದ, ಹೇಗೂ ನೀನು ಬಂದಿದ್ದಿ, ನಿನಗೆ ನಾನು ಕೇಳುತ್ತೇನೆ, ನಿನ್ನ ತಂದೆ ಯಾರು? ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನನ್ನ ತಂದೆ ಯಾರು, ತಾಯಿ ಯಾರು, ನನಗೆ ಬಂಧು ಬಳಗ ಯಾರೂ ಗೊತ್ತಿಲ್ಲ. ಸರಿ, ಹಾಗಾದರೆ ನಾನೇ ಹೆಸರನ್ನು ಹೇಳ್ತೇನೆ, ನಾನು ಪುರಂಜನ, ನೀನು ಪುರಂಜನಿ. ಆಯಿತು. ಸ್ವಲ್ಪ ಸಮಯದಲ್ಲಿಯೇ ಮಕ್ಕಳಾದರಂತೆ. ಯಾಕೆ ಅಂದರೆ 9 ದ್ವಾರಗಳು ಇದ್ದವಲ್ಲ, 9 ದ್ವಾರಗಳಿಂದ ಒಂದೊಂದು ದ್ವಾರದಿಂದ ಹೋಗಿ, ಅದು ಕೂಡ ಪೂರ್ವದಲ್ಲಿ 5 ಬಾಗಿಲು, ಪಶ್ಚಿಮದಲ್ಲಿ 2 ಬಾಗಿಲು, ಉತ್ತರ ದಕ್ಷಿಣದಲ್ಲಿ ಒಂದೊಂದು ಬಾಗಿಲು ಇತ್ತು ಅಂತ. ಒಂದೊಂದು ದ್ವಾರದಿಂದ ಹೋಗಿ ಅವರು ವ್ಯಾಪಾರ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಬಂದರು, ವಿಹಾರ ಮಾಡಿದರು. ಅವರಿಗೆ ಬೇಕಾದಷ್ಟು ಮಕ್ಕಳೆಲ್ಲ ಆದರಂತೆ, 1000 ಗಟ್ಟಲೆ ಮಕ್ಕಳಾದ್ದು. ಹೀಗೆ ಚೆನ್ನಾಗಿ ಒಮ್ಮೆ ಇರುವಾಗ ಸಂಸಾರ ಸುಖದಿಂದ ಸಾಗುತ್ತಾ ಇದೆ. ಒಬ್ಬನ ಪ್ರವೇಶ ಆಯಿತು. ಚಂಡವೇಗ ಅಂತ ಗಂಧರ್ವ ರಾಜ, ಅವನ ಪ್ರವೇಶ ಆಯಿತು ಅಂತ ಪಟ್ಟಣಕ್ಕೆ. ಅವ ಒಬ್ಬನೇ ಬಂದಿದ್ದಲ್ಲ, ಅವನ ಒಟ್ಟಿಗೆ 720 ಮಂದಿ ಸೈನಿಕರು ಇದ್ದರಂತೆ. 720 ಮಂದಿ ಸೈನಿಕರು ಎಲ್ಲರನ್ನ ಸೇರಿಸಿಕೊಂಡು ಇವ ದಾಳಿ ಮಾಡಿದ ಪಟ್ಟಣಕ್ಕೆ. ದಾಳಿ ಮಾಡಿದ ಕೂಡಲೇ ಪಟ್ಟಣ ಕ್ಷೀಣವಾಯಿತು ಅಂತ. 9 ಮನೆಯುಳ್ಳಂತಹ ಪಟ್ಟಣ ಕ್ಷೀಣವಾಯಿತು. ಅದೇ ಕಾಲದಲ್ಲಿ ಒಬ್ಬಳು ಬಂದಳು, ಕುರೂಪಿಯವಳು. ಹಿಂದೆ ಬಂದವಳು ಸುರೂಪಿ, ಅವಳನ್ನೇ ಮದುವೆ ಆದ. ಇವಳು ಕೂಡ ಬಂದಿದ್ವಿ ಯಾಕೆ ಅಂದರೆ ಪುರಂಜನನನ್ನು ಮದುವೆ ಆಗಬೇಕು ಅಂತ ಬಂದಿದ್ದು. ಆದರೆ ಕುರೂಪಿ ಎಲ್ಲಿ 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 ಹೋದರೂ ಕೂಡ ಇವಳನ್ನು ಮದುವೆ ಆಗುವವರು ಯಾರಿಲ್ಲ ಅಂತ. ದಾರಿಯಲ್ಲಿ ಬರುವಾಗಲೇ ನಾರದರು ಭೇಟಿಯಾಗಿದ್ದರು ಅವಳಿಗೆ. ಅವಳು ನಾರದರನ್ನೇ ಕೇಳಿದ್ಲಂತೆ, ಹೇಗೂ ನೀವು ಸಿಕ್ಕಿದ್ದೀರಿ ಅಕಸ್ಮಾತ್ತಾಗಿ, ನನ್ನನ್ನು ಮದುವೆಯಾಗಿ ಅಂತ. ಪಾಪ ನಾರದರು ಕೂಡ ಬೇಡ ಅಂತ ಹೇಳಿದ್ದರಂತೆ. ಯಾಕೆಂದರೆ ಅಷ್ಟು ಕುರೂಪಿ ಅವಳು, ಬೇಡ ಅಂತ ಹೇಳಿದ್ರು. ಕೂಡಲೇ ಸಿಟ್ಟು ಬಂದು ನಾರದರಿಗೆ ಶಾಪ ಕೊಟ್ಟು ಬಿಟ್ಲಂತೆ ಅವಳು, ನೀವು ನಿಂತಲ್ಲೇ ನಿಲ್ಲಿಬೇಡಿ, ತಿರುಗುತ್ತಾ ಇರಿ ಅಂತ. ಅಂತಹ ಕುರೂಪಿ ಕಾಲಕನ್ಯಾ ಅಂತ ಹೆಸರು ಅವಳದು. ಅವಳು ಬಂದು ಪುರಂಜನನ ಪಟ್ಟಣಕ್ಕೆ ಬಂದು ನನ್ನನ್ನು ಮದುವೆ ಆಗುವಂತ. ಇವನು ಕೂಡ ಕೇಳಲಿಲ್ಲ. ಎಲ್ಲಿ 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 ಯಾರು ಕೂಡ ಒಪ್ಪಲಿಲ್ಲ. ಕೊನೆಗೆ ಒಬ್ಬ ರಾಜ ಯವನೇಶ್ವರನ ಬಳಿಗೆ ಹೋದ. ಯವನೇಶ್ವರನ ಬಳಿಗೆ ಹೋಗಿ ನನ್ನನ್ನು ಮದುವೆ ಆಗು ಅಂತ ಹೇಳಿದ. ಆ ರಾಜ ಹೇಳಿದ, ನಿನ್ನನ್ನು ನಾನು ಮದುವೆ ಆಗೋದಿಲ್ಲ, ಆದರೆ ನಿನಗೆ ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. ಇಷ್ಟೆಲ್ಲ ಸುತ್ತಾಡಿದ್ರು ನಿನಗೆ ಯಾರೂ ಸಿಗಲಿಲ್ಲ. ನೀನು ಒಂದು ಕೆಲಸ ಮಾಡು, ನನ್ನ ತಂಗಿಯಾಗಿ ಇರು.
ನೀನು ಎಲ್ಲರ ಒಳಗೆ ಪ್ರವೇಶ ಮಾಡು, ಎಲ್ಲರ ಒಳಗೆ ಪ್ರವೇಶ ಮಾಡಿ ಉಪಭೋಗ ಮಾಡು. ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗೊತ್ತಾದರೆ ಯಾರು ನಿನ್ನನ್ನು ಬೇಡ ಅಂತ ಹೇಳುತ್ತಾರೆ. ಆದ್ದರಿಂದ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನೀನು ಎಲ್ಲರ ಒಳಗೆ ಪ್ರವೇಶ ಮಾಡಿ ಉಪಭೋಗಿಸು. ನಿನಗೆ ನನ್ನ ಇನ್ನೊಬ್ಬ ತಮ್ಮನನ್ನು ಕೂಡ ಕೊಡ್ತೇನೆ, ಪ್ರಜ್ವಾರ ಅಂತ ಒಬ್ಬ ಇದ್ದಾನೆ. ಅವನ ಒಟ್ಟಿಗೆ ನೀನು ಎಲ್ಲಿ ಬೇಕಾದರೆ ತಿರುಗಬಹುದು, ಯಾರನ್ನು ಬೇಕಾದರೆ ಪ್ರವೇಶ ಮಾಡಬಹುದು. ಇದು ನಾನು ಕೊಡುವ ವರ ಅಂತ ಹೇಳಿದ. ಆಯಿತು ಅಂತ ಹೇಳಿದ. ಮೊದಲು ಬಂದಿದ್ದೇ ಅವಳು ಪುರಂಜನನ ಪಟ್ಟಣಕ್ಕೆ. ಅಲ್ಲಿಗೆ ಬಂದ್ಲಂತೆ. ಅಲ್ಲಿಗೆ ಬಂದಾಗ ಈ ಪುರಂಜನೆಯ ಸೈನಿಕರೆಲ್ಲ ಇದ್ದರಲ್ಲ, ಎಲ್ಲ ಹೋರಾಡಿದ್ರು. ಎಷ್ಟು ಹೋರಾಡಿದ್ರು ಕೊನೆಗೆ ಅವರೆಲ್ಲ ಬಲ ಸಾಕಾಗಲಿಲ್ಲ. ಈ ಕಾಲಕನ್ಯೆಯ ಒಟ್ಟಿಗೆ ಎಷ್ಟು ಹೋರಾಡಿದ್ರು ಅವರ ಬಲ ಸಾಕಾಗಲಿಲ್ಲ. ಪ್ರಜ್ವರನನ್ನು ಕರ್ಕೊಂಡು ಬಂದಿದ್ರು, ಆದರೂ ಬಲ ಸಾಕಾಗಲಿಲ್ಲ. ಕೊನೆಯವರೆಗೆ ಹೋರಾಡಿದ್ರು. ಈ 10 ಮಂದಿ ಸೈನಿಕರು, ಅವರಿಗೆ ಒಬ್ಬೊಬ್ಬರಿಗೂ ಕೂಡ 100 ಮಂದಿ ಸೈನಿಕರು, ಅವರಿಗೆಲ್ಲ ಮುಖ್ಯಸ್ಥ ಒಬ್ಬ, ಇವರೆಲ್ಲ ಹೋರಾಡಿದ್ರು. ಕೊನೆಗೆ ಎಲ್ಲ ಬಿದ್ದರು ಅಂತೆ. ಸಾಕಾಯಿತು, ಬಿದ್ದರು. ಕೊನೆಗೆವರೆಗೆ ಹೋರಾಡಿದ್ದು ಯಾರು ಅಂದರೆ 5 ಹೆಡೆಯ ಹಾವು ಕೊನೆಯವರೆಗೆ ಹೋರಾಡುತ್ತಿತ್ತಂತೆ. ಅದು ಕೂಡ ಕೊನೆಗೆ ಯಾವುದೋ ಒಂದು ಬಿಲದಲ್ಲಿ ಹೊರಗೆ ಹೋಗಿ ಬಿಡುತ್ತಂತೆ. ಆಗ ಪುರಂಜನ ಸತ್ತು ಹೋದ. ಯವನೇಶ್ವರ ಬಂದ. ಅವ ಇವನನ್ನು ಎಳ್ಕೊಂಡು ಹೋದ. ನರಕವನ್ನು ಅನುಭವಿಸಿದ ಅಂತ. ನರಕವನ್ನು ಅನುಭವಿಸಿ ಮತ್ತೆ ಹುಟ್ಟಬೇಕು. ಸತ್ತ ಮೇಲೆ ನರಕವೇ. ಆಮೇಲೆ ಮತ್ತೆ ನರಕದಲ್ಲಿ ಪಾಪವನ್ನೆಲ್ಲ ಅನುಭವಿಸಿ ಮತ್ತೆ ಹುಟ್ಟುವಂತ ಇವ ಪುರಂಜನ. ಅವನಿಗೆ ಇನ್ನೊಂದು ಜನ್ಮ ಬಂತು. ಯಾವ ಜನ್ಮ ಬಂತು? ಸ್ತ್ರೀ ಜನ್ಮ ಬಂತು ಅಂತ. ಇವ ಸತ್ತಾಗ ಹೇಗೆ ಸತ್ತ? ತನ್ನ ಹೆಂಡತಿ ಪುರಂಜನಿಯನ್ನ ಸ್ಮರಿಸಿಕೊಂಡು ಸತ್ತ ಅಂತ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಂ ಯಂ ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೇವೈತಿ ಕೌಂತೆಯ. ಯಾವುದನ್ನ ಸ್ಮರಿಸಿಕೊಂಡು ಸಾಯ್ತೇವೋ ಮುಂದಿನ ಜನ್ಮದಲ್ಲಿ ಅದೇ ಆಗಿಬಿಡ್ತೇವೆ ಅಂತ. ಇವ ಪುರಂಜನಿಯನ್ನ, ಪತ್ನಿ ಸ್ತ್ರೀಯನ್ನ ಸ್ಮರಿಸಿಕೊಂಡು ಸತ್ತ. ಮುಂದಿನ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿದ. ವಿದರ್ಭ ದೇಶದಲ್ಲಿ ಆ ರಾಜನ ಮಗಳಾಗಿ ವೈದರ್ಭಿಯಾಗಿ ಹುಟ್ಟಿದ. ಈ ಪುರಂಜನಿ ಅವಳು ಕೂಡ ಪುರಂಜನನನ್ನ ಸ್ಮರಿಸಿಕೊಂಡು ಸತ್ಲು. ಆಮೇಲೆ ಅವಳು ಕೂಡ ನರಕವನ್ನು ಅನುಭವಿಸಿ ಮತ್ತೆ ಹುಟ್ಟಿದ್ಲು. ಮಲಯಧ್ವಜ ಅಂತ ಹೆಸರುಳ್ಳವನಾಗಿ ಹುಟ್ಟಿದ್ಲು. ಇವಳು ಗಂಡಾಗಿ ಹುಟ್ಟಿದ್ಲು, ಅವ ಪುರಂಜನ ಹೆಣ್ಣಾಗಿ ಹುಟ್ಟಿದ. ಅದೃಷ್ಟವಶಾತ್ ಅವರಿಬ್ಬರಿಗೆ ಮದುವೆ ಆಯಿತಂತೆ. ಮಲಯಧ್ವಜ ಮತ್ತು ವೈದರ್ಭಿ ಇವರಿಗೆ ಮದುವೆ ಆಯಿತು. ಮಲಯಧ್ವಜ ವೈದರ್ಭಿಯನ್ನು ಮದುವೆ ಮಾಡಿಕೊಂಡ. ಸ್ವಲ್ಪ ದಿವಸದಲ್ಲಿಯೇ ಮಲಯಧ್ವಜ ಸತ್ತು ಹೋದ. ವೈದರ್ಭಿಯ ಗಂಡ ಮಲಯಧ್ವಜ ಸತ್ತು ಹೋದಾಗ ತುಂಬ ಅಳುತ್ತಾ ಕೂತಿದ್ದಾಳೆ. ಈ ವೈದರ್ಭಿ ಅಳುತ್ತಾ ಇದ್ದಾಳೆ ಅಂತ, ನನ್ನ ಗಂಡ ಹೋದಲ್ವೇ ಅಂತ. ಆಗ ಒಬ್ಬ ಬಂದವನೇ ಹೇಳಿದ, ಉಪದೇಶವನ್ನೆಲ್ಲ ಮಾಡಿದ. ಆಯಿತು ಅಂತ ಹೇಳಿ ಅವ ಹೊರಟು ಹೋದ. ಇವ ಮತ್ತೆ ಧರ್ಮಕರ್ಮಗಳನ್ನೆಲ್ಲ ಮಾಡುತ್ತಾ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಇದ್ದ. ಈ ಕಥೆಯನ್ನು ನಾನು ನಿನಗೆ ಹೇಳಿದ್ದೇನೆ ಅಂತ ನಾರದರು ಹೇಳಿದ್ರು. ಪ್ರಾಚೀನ ಬರಿಹಿ ಹೇಳಿದ ನಾರದರೆ, ಈ ಕಥೆಯನ್ನು ಹೇಳಿದ್ದೀರಿ, ನರಕದಿಂದ ಪಾರಾಗಬೇಕು ಹೇಗೆ ಉಪಾಯ ಹೇಳಿ ಅಂದರೆ ನೀವು ಹೇಳಿದ ಕತೆ ಇದಕ್ಕೂ ಏನು ಸಂಬಂಧ? ಒಂದೂ ಅರ್ಥ ಆಗಲಿಲ್ಲ ನಮಗೆ ಅಂತ ಪ್ರಾಚೀನ ಬರಿಹಿರಾಜ ಹೇಳಿದ ನಾರದನಿಗೆ. ಏನಾದರೂ ಹೇಳಿ ಬಿಡಿಸಿ ಹೇಳಿ, ಸ್ವಲ್ಪ ಇದನ್ನ ಬಿಡಿಸಿ ಹೇಳಿದ್ರೆ ಏನೋ ಒಂದು ಅರ್ಥ ಆಗಿತ್ತು. ನೀವೆಲ್ಲ ದೇವತೆಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರೆ ನಮಗೆಲ್ಲಿ ಅರ್ಥ ಆಗಬೇಕು? ಅದರಿಂದ ಬಿಡಿಸಿ ಹೇಳಿ ಅಂತ ಹೇಳಿದಾಗ ನಾರದರು ಇದನ್ನು ಸ್ವಲ್ಪ ಬಿಡಿಸ್ತಾ ಇದ್ದಾರೆ ಅಂತ ಈ ಒಗಟನ್ನ. ಪುರಂಜನ ಇದ್ದ ಅಂದ್ರೆ ಯಾರು? ಪುರಂಜನ ಅಂದ್ರೆ ಜೀವ. ಅವನಿಗೆ ಒಬ್ಬ ಗೆಳೆಯ ಅಂದರೆ ಯಾರು?
ಪರಮಾತ್ಮ. ಜೀವಾತ್ಮನಿಗೆ ಗೆಳೆಯ ಅಂದರೆ ಯಾರು? ಅದು ಪರಮಾತ್ಮ. ಯಾವಾಗಲೂ ಒಟ್ಟಿಗೆ ಇರುತ್ತಾನೆ. ಆದರೆ ಈ ಜೀವಾತ್ಮ ಏನು ಮಾಡ್ತಾನೆ? ಆ ಪರಮಾತ್ಮನನ್ನು ಬಿಟ್ಟೇ ಬಿಡ್ತಾನೆ, ಮರೆತು ಬಿಡ್ತಾನೆ. ಹಾಗೆಯೇ ಮಾಡಿದ ಪುರಂಜನ. ಅವಿಜ್ಞಾತ ಎಂಬ ಗೆಳೆಯನನ್ನು ಮರೆತು ತಾನು ಹೊರಟ ಅಂತ, ಒಳ್ಳೆಯ ಪಟ್ಟಣವನ್ನು ಹುಡುಕೋಣ ಅಂದ. ಯಾವುದು? ಜೀವಾತ್ಮ ಪಟ್ಟಣವನ್ನು ಹುಡುಕೊಂಡು ಹೋದಾಗ ನಾಯಿ ಜನ್ಮ ಬಂತು. ಈ ನಾಯಿಯ ಮನೆ, ನಾಯಿಯ ಶರೀರ, ಬೆಕ್ಕಿನ ಶರೀರ, ಎಷ್ಟೋ ಶರೀರವನ್ನೆಲ್ಲ, ಪಟ್ಟಣ ಅಂದರೆ ಶರೀರವನ್ನು ಪ್ರವೇಶ ಮಾಡಿದಂತ. ಯಾವ ಶರೀರವು ಇದು ನನಗೆ ಸರಿಯಾದದ್ದಲ್ಲ ಅಂತ ತಿಳ್ಕೊಂಡ. ಕಾಗೆ ಆದ, ಗುಬ್ಬಿ ಆದ, ನಾಯಿ ಆದ, ಬೆಕ್ಕು ಆಗಿ ಹುಟ್ಟಿದ. ಅರ್ಥಾತ್ ಯಾವ ಪಟ್ಟಣಕ್ಕೆ ಹೋದರೂ ಕೂಡ ಅವನಿಗೆ ಇದು ಸರಿಯಾದ ಪಟ್ಟಣ ಅಂತ ಅನ್ನಿಸಲಿಲ್ಲ. 9 ದ್ವಾರದ ಪಟ್ಟಣ ಸಿಕ್ತು. 9 ದ್ವಾರದ ಪಟ್ಟಣ ಅಂದರೆ ಯಾವುದು? ಮನುಷ್ಯ ಶರೀರ. ಅದು ಸಿಕ್ಕಿತ್ತು. ಬಹಳ ಖುಷಿಯಾಯಿತು. ಎಂತಹ ಶರೀರ, ಎಂತಹ ಪಟ್ಟಣ ಇದು! ಇಷ್ಟು ಅಲೆದಾಡಿದ್ದೇನೆ, ಆದರೂ ನನಗೆ ಇಂತಹ ಪಟ್ಟಣವನ್ನು ಎಲ್ಲಿಯೂ ನಾನು ಕಂಡಿಲ್ಲ. ಒಳ್ಳೆಯ ಪಟ್ಟಣ ಅಂತ ಪ್ರವೇಶ ಮಾಡಿದ್ದ. ಈ ಪಟ್ಟಣಕ್ಕೆ 3 ಗೋಪುರಗಳಿತ್ತು. ಗೋಪುರ ಅಂದರೆ ಈ ದೇಹಕ್ಕೂ 3 ಗೋಪುರಗಳು ಇವೆ. ಸತ್ವ, ರಜಸ್ಸು, ತಮಸ್ಸು ಅಂತ. ಕಬ್ಬಿಣದ್ದು, ಬೆಳ್ಳಿದ್ದು, ಬಂಗಾರದ್ದು. 100 ಉಪವೀತಿಗಳು, ನರನಾಡಿಗಳು ಎಲ್ಲ ಇದೆ. ಈ ಸಂದರ್ಭದಲ್ಲಿ ಅವನಿಗೆ ಎದುರಾದವಳು ಯಾರು? ಪುರಂಜನಿ, ಒಬ್ಬಳು ಸುಂದರಿ, ಪರಮ ಸುಂದರಿ. ಯಾರು ಅದು ಪರಮ ಸುಂದರಿ ಸ್ತ್ರೀ ಅಂದರೆ? ಕಾಲಕನ್ಯೆ. ಪರಮ ಸುಂದರಿ ಸ್ತ್ರೀ ಅಂದರೆ ಪುರಂಜನಿ. ಈ ಸ್ತ್ರೀ ಎದುರಾದಳು, ನನ್ನನ್ನು ಮದುವೆ ಆಗುವಂತ ಹೇಳಿದ್ಲಲ್ಲ, ಅವಳು ಬುದ್ಧಿ ಅಂತೆ. ಸ್ತ್ರೀ ಅಂದರೆ ಬುದ್ಧಿ. ಆ ಬುದ್ಧಿ ಅಂದರೆ ಒಳ್ಳೆಯ ಬುದ್ಧಿ ಅಲ್ಲ, ಭೋಗ ಬುದ್ಧಿ. ಅವಳು ಬಂದು ಕೇಳ್ತಾಳೆ, ಹೇಗೂ ಹೊಸದಾಗಿ ಮನೆಗೆ ಸೇರಿದ್ದಿ ನೀನು, ಗ್ರಾಮ್ಯ ಕಾಮನೆಗಳು ಬೇಕು, ನನ್ನನ್ನು ಮದುವೆ ಆಗುವಂತ. ಆಯಿತು ಅಂತ ಒಪ್ಪಿದ. ಆ ಬುದ್ಧಿಯ ಒಟ್ಟಿಗೆ ಕೆಲವರೆಲ್ಲ ಇದ್ದರಲ್ಲ, ಸೈನಿಕರೆಲ್ಲ. ಅವರೆಲ್ಲ ಯಾರು ಅಂದರೆ 10 ಸೈನಿಕರು ಅಂತ. 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಒಬ್ಬೊಬ್ಬನಿಗೂ ಕೂಡ 106 ಭಟರು. ಅಂದರೆ ಒಂದು ಇಂದ್ರಿಯದಿಂದ ಮಾಡುವ ಕಾರ್ಯಗಳು 106. ಕಣ್ಣಿನಿಂದ ನೋಡ್ತೇವೆ, ನೋಡುದು ಮಾತ್ರವ, ಬೇರೆ ಎಲ್ಲ ಮಾಡ್ತೇವೆ. ಕಿವಿಯಿಂದ ಕೇಳುತ್ತೇವೆ, ಏನೇನೋ ಕೇಳುತ್ತೇವೆ. ನೋಡುದು ಕೂಡ ಒಂದು ಮಾತ್ರ ಅಲ್ಲ, ಬೇರೆ ಬೇರೆ ದೃಶ್ಯಗಳನ್ನು ನೋಡ್ತೇವೆ. ಕಿವಿಯಿಂದ ಕೇಳುದು, ಅದು ಕೂಡ ಒಳ್ಳೆದು ಕೇಳುತ್ತೇವೆ, ಕೆಟ್ಟದ್ದು ಕೇಳುತ್ತೇವೆ, ಬೇಕಾದಷ್ಟು ಕೇಳುತ್ತೇವೆ. ಹೀಗೆ ಒಂದೊಂದು ಇಂದ್ರಿಯದಿಂದ ಮಾಡುವ ಚಟುವಟಿಕೆಗಳು, ಕಾರ್ಯಗಳು ಬೇರೆ ಬೇರೆ 106. ಈ ಎಲ್ಲ ಭಟರಿಗೆ ಒಬ್ಬ ಮುಖ್ಯಸ್ಥ ಅಂದರೆ ಯಾರು? ಮನಸ್ಸು. ಮನಸ್ಸು 11ನೇ ಇಂದ್ರಿಯ. ಈ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವುದು ಯಾವುದು? ಅದು ಮನಸ್ಸು. ಮನಸ್ಸು ಒಂದು ಸರಿಯಾಗಿದ್ದರೆ ಈ ಇಂದ್ರಿಯಗಳೆಲ್ಲ ಸರಿಯಾಗಿ ಇರ್ತವೆ. ಮನಸ್ಸು ಕೆಟ್ಟಿತ್ತು ಅಂದರೆ ಇಂದ್ರಿಯಗಳು ಬೇಡವಾದ ಕಾರ್ಯವನ್ನು ಮಾಡ್ತವೆ. ಈ ಭೋಗ ಬುದ್ಧಿಗೆ ಜೊತೆಯಲ್ಲಿ ಇರುವಂತಹ ಸೈನಿಕರು ಅಂದರೆ ಈ ಇಂದ್ರಿಯಗಳೆಲ್ಲ. ಇನ್ನೊಂದು ಹಾವು ಇತ್ತು, 5 ಎಡೆಯ ಹಾವು, ಯಾವಾಗಲೂ ಬುಸು ಕೊಡುತ್ತಾ ಇತ್ತಂತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಎಡೆಯ ಹಾವು ಅಂದರೆ ಉಸಿರಾಟ, ವಾಯುದೇವರು. ಅದು ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತದೆ, ಅದಿಲ್ಲದೆ ನಾವಿಲ್ಲ. ಮದುವೆಯನ್ನು ಆಗ್ತೇನೆ, ನೀನು ಯಾರು ಅಂತ ಪುರಂಜನ ಕೇಳಿದ. ಆ ಭೋಗ ಬುದ್ಧಿಗೆ ತಂದೆ ಯಾರು, ತಾಯಿ ಯಾರಂತ ಏನು ಗೊತ್ತಿಲ್ಲ ಅಂತ. ನಿಜವಾಗಿಯೂ ತಂದೆ ಯಾರು ಬುದ್ಧಿಗೆ? ಭಗವಂತ. ಧಿಯೋ ಯೋನಃ ಪ್ರಚೋದಯಾತ್. ನನಗೆ ಒಳ್ಳೆ ಬುದ್ಧಿ ಕೊಡುವಂತ ನಾನು ಕೇಳುವುದು ಯಾರಲ್ಲಿ? ಸೂರ್ಯಾಂತರ್ಗತ ನಾರಾಯಣನಲ್ಲಿ. ಹಾಗಾದರೆ ಬುದ್ಧಿಯನ್ನು ಕೊಡುವವ ಯಾರು? ಭಗವಂತ. ತಂದೆ ಯಾರು? ತ್ವಮೇವ ಮಾತಾತ ಪಿತಾ ತ್ವಮೇವ. ಭಗವಂತನೇ, ತಾಯಿಯೂ ಹೌದು, ತಂದೆಯೂ ಹೌದು. ಆದರೆ ಭೋಗ ಬುದ್ಧಿಗೆ ತಂದೆ ಯಾರು ಅಂತ ಗೊತ್ತಿಲ್ಲ. ಭಗವಂತನನ್ನು ಮರೆತು ಬಿಟ್ಟಿದೆ ಅದು ಭೋಗ ಬುದ್ಧಿ. ಆದರೂ ಆ ಭೋಗ ಬುದ್ಧಿಯ ಒಟ್ಟಿಗೆ ಮದುವೆಯಾದ, ಸಂಸಾರ ಮಾಡಿದ. ವಿಹಾರಕ್ಕಾಗಿ ಹೋದ ಅಂತ. 9 ದ್ವಾರಗಳು ಇರ್ತವು. ಪೂರ್ವದಲ್ಲಿ 5 ದ್ವಾರ, 2 ಕಣ್ಣು,
ಒಂದು ಬಾಯಿ, 2 ಮೂಗಿನ ಹೊಳ್ಳೆಗಳು. ಇದು ಪೂರ್ವದಲ್ಲಿ ಇರುವಂಥದ್ದು. ಪಶ್ಚಿಮದಲ್ಲಿ 2, ಪೂರ್ವದಲ್ಲಿ 5, ಪಶ್ಚಿಮದಲ್ಲಿ 2, ಮೂತ್ರದ್ವಾರ ಮಲದ್ವಾರ ಅಂತ. ಇನ್ನು ದಕ್ಷಿಣ ಮತ್ತು ಉತ್ತರದಲ್ಲಿ ಒಂದೊಂದು 2 ಕಿವಿಗಳು. ಒಟ್ಟು 9 ದ್ವಾರದಿಂದ ಹೋಗ್ತಾ ಬೇಕಾದಷ್ಟು ಕಾರ್ಯವನ್ನು ಮಾಡ್ತಾ ಇದ್ದ. ಅಂದರೆ ಅಲ್ಲಿ ಬೇಟೆಯನ್ನೆಲ್ಲ ಆಡ್ಲಿಕ್ಕೆ ಹೋಗ್ತಾ ಇದ್ದ. ಮಾತ್ರವಲ್ಲ, ಬೇಕಾದಷ್ಟು ಮಕ್ಕಳನ್ನು ಹುಟ್ಟಿಸಿಕೊಂಡ. ಮಕ್ಕಳು ಆದರು, 100,000 ಮಕ್ಕಳು. ಅಂದರೆ ಏನು, ಒಂದೊಂದು ದ್ವಾರದಿಂದ ಹೋಗಿ ಬೇಕಾದಷ್ಟು ಪಾಪಕರ್ಮಗಳನ್ನು ಸಂಚಯ ಮಾಡಿದ ಅಂತ, ಬೇಡವಾದ ಕಾರ್ಯಗಳನ್ನು ಮಾಡಿದ. ಅದು ಏನು, 1000 ಜನ್ಮಕ್ಕೆ ಆಗುವಂತಹ ಪಾಪಕರ್ಮಗಳನ್ನು ಮಾಡಿದ ಅಂತ. ಮಕ್ಕಳು ಅಂದರೆ ಯಾರು, ಇದೇ ಪಾಪಕರ್ಮಗಳು. ಅದು ಕೂಡ 1000 ಜನ್ಮಕ್ಕೆ ಬೇಕಾದಷ್ಟು ಪಾಪಕರ್ಮಗಳನ್ನು ಮಾಡಿದ ಅಂತ ಅರ್ಥ. ಇದೇ ಸಂದರ್ಭದಲ್ಲಿ ಕಾಲಕನ್ಯೆ ಬಂದಳು. ಕಾಲಕನ್ಯಾ ಜರಾಪ್ರೋಕ್ತ. ಕಾಲಕನ್ಯೆ ಅಂದರೆ ಯಾರು, ಅದು ಜರ, ಮುಪ್ಪು, ಮುದಿತನ. ಅವಳು ಬಂದು ನನ್ನನ್ನು ಸ್ವೀಕರಿಸು ಅಂದರೆ ಯಾರು ಬೇಕು ಅಂತ ಹೇಳ್ತಾರೆ. ನಾರದವರು ಮಾತ್ರ ಅಲ್ಲ, ಯಾರು ಬೇಡ ಅಂತ ಹೇಳ್ತಾರೆ. ಯಾರು ಸ್ವೀಕಾರ ಮಾಡಿಲ್ಲ. ಅವಳು ಹೋಗಿ ಕೇಳಿದ್ದು ಯವನೇಶ್ವರನಲ್ಲಿ. ಆ ಯವನೇಶ್ವರ ಯಾರು, ಮೃತ್ಯು ದೇವತೆ, ಮೃತ್ಯು. ಅವ ಹೇಳಿದ, ನಿನಗೆ ನಾನು ಅನುಗ್ರಹ ಮಾಡ್ತೇನೆ, ನೀನು ಒಂದು ಕೆಲಸ ಮಾಡು, ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರನ್ನು ಅನುಭೋಗಿಸುವಂತ. ಆಯಿತು ಅಂತ ಹೇಳಿದ್ರು. ನಿನಗೆ ನನ್ನ ತಮ್ಮ ಕೊಡ್ತೇನೆ, ತಮ್ಮ ಒಬ್ಬ ಇದ್ದಾನೆ, ಸಹಾಯಕ್ಕಾಗಿ ಕೊಡ್ತೇನೆ. ಯಾರು, ಪ್ರಜ್ವಾರ. ಪ್ರಜ್ವಾರ ಅಂದರೆ ಜ್ವರ ಮತ್ತೆ ಆದಿ ವ್ಯಾಧಿ, ಇದರ ರೋಗಗಳು, ರೋಗ ರುಜಿನಗಳೆಲ್ಲ. ಇವರನ್ನೆಲ್ಲ ಕರ್ಕೊಂಡೋಗಿ ನೀನು ಪ್ರವೇಶ ಮಾಡು. ಆ ಮುದಿತನ ಹಾಗೆ ಮಾಡಿತು ಅಂತೆ. ಕಾಲಕನ್ಯೆ ಎಲ್ಲರ ಒಳಗೆ ಪ್ರವೇಶ ಮಾಡಿದಂತೆ, ಯಾರಿಗೂ ಗೊತ್ತಾಗೋದಿಲ್ಲ. ಚರ್ಮ ಸುಕ್ಕು ಕಟ್ಟುತ್ತಾ ಇದೆ, ಕಣ್ಣು ಕಾಣುತ್ತಾ ಇಲ್ಲ, ಕಿವಿ ಕೇಳುತ್ತಾ ಇಲ್ಲ, ತಲೆ ಕೂದಲು ಬೆಳ್ಳಗಾಗ್ತಾ ಇದೆ. ಯಾವತ್ತು ಬೆಳ್ಳಗಾಯಿತು, ಇವತ್ತು ಅಲ್ಲ, ನಿನ್ನೆ ಅಲ್ಲ, ಗೊತ್ತಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಆ ಮುದಿತನ, ಮುಪ್ಪು ಪ್ರವೇಶ ಮಾಡಿದ್ದು ಯಾರಿಗೂ ಅನುಭವಕ್ಕೆ ಬರುವುದಿಲ್ಲ. ಯಾರೋ ಹೇಳಬೇಕು ತಲೆ ಕೂದಲು ಬೆಳ್ಳಗಾಗಿದೆ ಅಂತ, ಚರ್ಮ ಸುಕ್ಕು ಕಟ್ಟಿದೆ ಅಂತ ಹೇಳಬೇಕು, ಆಗ ಗೊತ್ತಾಗ್ತದೆ ಓ ಮುದಿತನ ಬರುತ್ತಾ ಇದೆ ಅಂತ. ಅಷ್ಟರ ಒಳಗೆ ಒಬ್ಬ ಪ್ರವೇಶ ಮಾಡಿದ್ದಾನೆ ದಾಳಿಗೆ, ಚಂಡವೇಗ ಅಂತ. ಆ ಚಂಡವೇಗ ಅಂದರೆ ಯಾರು, ಸಂವತ್ಸರ ಚಂಡವೇಗ. ಅವನಿಗೆ 720 ಸೈನಿಕರು ಅಂತ. ಸಂವತ್ಸರ ಅಂದರೆ 1 ವರ್ಷ. ಆ 1 ವರ್ಷದಲ್ಲಿ ಸಂವತ್ಸರ ಚಂಡವೇಗ, ಹಗಲು 360, ರಾತ್ರಿ 360, ಹೀಗೆ 720 ಸೈನಿಕರು. ಸಂವತ್ಸರ ಚಂಡವೇಗ. ಚಂಡವೇಗನ ದಾಳಿ ಆಯಿತು ಅಂದರೆ 1 ವರ್ಷ ಮುಗೀತು ಅಂತ ಅರ್ಥ. 1 ವರ್ಷ ಮುಗೀತು ಅಂದರೆ ಮೃತ್ಯುವಿಗೆ ಹತ್ತಿರ ಆಗ್ತಾ ಇದ್ದೇನೆ ಅಂತ ಅರ್ಥ. ಹೀಗೆ ಅವನ ದಾಳಿ ಆಯಿತು. ಅವನ ದಾಳಿ ಆಗುವಾಗಲೂ ಈ ಎಲ್ಲ ಇಂದ್ರಿಯಗಳು ಹೋರಾಟ ಮಾಡ್ತಾ ಇತ್ತು. ಒಂದೊಂದೇ ವರ್ಷ ಕಳಿತಾ ಬಂದಾಗ ಕಣ್ಣು ಕಾಣದಾಯಿತು, ಕಿವಿ ಕೇಳದಾಯಿತು. ಇವುಗಳೆಲ್ಲ ಎಷ್ಟು ಹೋರಾಟ ಮಾಡಿದರೂ ನಡೆಯುವುದಿಲ್ಲ. ಸಂವತ್ಸರನ ಚಂಡವೇಗನ ದಾಳಿಗೆ ಎಲ್ಲ ಇಂದ್ರಿಯಗಳು ಕೆಳಗೆ ಬಿದ್ದು ಬಿಟ್ಟಿದ್ದೇವೆ. ಆದರೆ ಕೊನೆವರೆಗೆ ಹೋರಾಟ ಮಾಡುತ್ತಾ ಇದ್ದಿದ್ದು ಯಾವುದು, 5 ಹೆಡೆಯುಳ್ಳಂತಹ ಹಾವು. ಅದು ಪ್ರಾಣದೇವರು, ಉಸಿರಾಟ. ಅದು ಮಾತ್ರ ಕೊನೆಯವರೆಗೆ ಇರ್ತದೆ, ಸ್ವಲ್ಪವೂ ವ್ಯತ್ಯಾಸ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಚಂಡವೇಗನ ಆಕ್ರಮಣ ಆದ ಮೇಲೆ ಮತ್ತೆ ಬಂದವಳು ಕಾಲಕನ್ಯೆ. ಮುಪ್ಪು, ಮುದಿತನ ಪ್ರವೇಶ ಮಾಡಿತು. ಅದು ಕೂಡ ಹೇಗೆ, ಪ್ರಜ್ವಾರ, ಆದಿ ವ್ಯಾಧಿ ಇವರನ್ನೆಲ್ಲ ಕರ್ಕೊಂಡು ಬಂದಿದೆ. ಜ್ವರ ಬಂತು, ಆದಿಗಳು, ವ್ಯಾಧಿಗಳು, ಮಾನಸಿಕ ಆಘಾತ, ಶಾರೀರಿಕ ಆಘಾತ, ಇದೆಲ್ಲವೂ ಶುರುವಾಯಿತು. ಹೀಗೆ ಹೋರಾಟ ಮಾಡ್ತಾ ಮಾಡ್ತಾ ಕೊನೆಗೆ ಈ ಇಂದ್ರಿಯಗಳಿಂದ ಸಾಧ್ಯ ಆಗಲಿಲ್ಲ. ಹಾವು ಗುಸುಗುಡುತ್ತಾ ಇತ್ತು, ಅಂದರೆ ಉಸಿರಾಟ ನಡೀತಾ ಇತ್ತು. ಕೊನೆಗೆ ಒಂದು ದಿವಸ ಉಸಿರಾಟವೂ ನಿಂತು ಹೋಯಿತು. ಉಸಿರಾಟ ನಿಂತ ಮೇಲೆ ಜೀವನನ್ನ ಕರ್ಕೊಂಡು ಹೋದರು. ನರಕ ಬಂತು, ನರಕ ಪ್ರಾಪ್ತಿ ಆಯಿತು. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಿಲ್ಲ, ಭೋಗ ಬುದ್ಧಿಯನ್ನು ಅನುಸರಿಸಿಕೊಂಡು ಮಾಡಿದ ಕಾರ್ಯ ಎಲ್ಲ ಪಾಪಕರ್ಮಗಳು ಅಂತ ನರಕ ಪ್ರಾಪ್ತಿ ಆಯಿತು. ಹುಟ್ಟಿದ ಮೇಲೆ ಬಂದ ಜೀವನವು ಕೂಡ ಹಾಗೆ ಇರುತ್ತದೆ. ಆ ಸಂದರ್ಭದಲ್ಲಿ ಮತ್ತೆ ಒಬ್ಬ ಜ್ಞಾನಿ ಬಂದು ಉಪದೇಶ ಮಾಡಿದ.
ಜ್ಞಾನಿ ಬಂದು ಉಪದೇಶ ಮಾಡಿದ. ಏನು ಉಪದೇಶ ಮಾಡಿದ? ನೀನು ನಿನ್ನ ಗೆಳೆಯನನ್ನು ಮರೆತಿದ್ದಿ, ಆ ಗೆಳೆಯನನ್ನು ಸ್ಮರಿಸಿಕೋ ಅಂತ ಉಪದೇಶ ಮಾಡಿದ. ಅಂದರೆ ಈ ಪುರಂಜನ ಅಂದರೆ ಜೀವಾತ್ಮ ಪರಮಾತ್ಮನನ್ನು ಮರೆತು ಇಷ್ಟೆಲ್ಲ ಕೆಲಸ ಮಾಡಿದ, ಇಲ್ಲದಿದ್ದರೆ ಮಾಡ್ತಾ ಇದ್ದಿಲ್ಲ. ಆದ್ದರಿಂದಲೇ ಆ ಪರಮಾತ್ಮನನ್ನು ಮರೆಯಬಾರದು. ಅವನನ್ನು ಮರೆತರೆ ನಿನಗೆ ಯಾವತ್ತೂ ಒಳ್ಳೆಯದಾಗುವುದಿಲ್ಲ. ಈ ಕಥೆಯನ್ನು ನಾರದರು ಪ್ರಾಚೀನವರಿಗೆ ಹೇಳಿದರು. ಆಗ ಅವನಿಗೆ ಅರ್ಥ ಆಯಿತು, ನಾನು ಏನು ಮಾಡ್ತಾ ಇದ್ದೇನೆ, ಇದೆಲ್ಲ ಮಾಡ್ತಾ ಇರೋದು ಹೇಗೆ? ಭಗವಂತನನ್ನು ಮರೆತು ಮಾಡ್ತಾ ಇದ್ದೇನೆ. ಎಷ್ಟು ಯಾಗಾದಿಗಳನ್ನೆಲ್ಲ ಮಾಡಿದೆ, ಯಾಕೆ ಮಾಡಿದೆ? ಸ್ವಾರ್ಥಕ್ಕಾಗಿ ಮಾಡಿದೆ. ಭಗವಂತ ಪ್ರೀತಿಗಾಗಿ ಮಾಡಿಲ್ಲ, ದೇವರಿಗೆ ಪ್ರೀತಿಯಾಗಲಿ ಅಂತ ಮಾಡಿಲ್ಲ. ತತ್ಕರ್ಮ ಹರಿತೋಷಂ ಯತ್, ಏನೇ ಮಾಡಲಿ ಅದು ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಮಾಡಬೇಕು. ಆ ಭಾವನೆ ಸ್ವಲ್ಪವೂ ಇಲ್ಲ, ಪೂರ್ಣವಾಗಿ ಸ್ವಾರ್ಥಕ್ಕೆ ಮಾಡ್ತೇವೆ ಅಂದರೆ ಅದು ನರಕವೇ ಪ್ರಾಪ್ತಿಯಾಗ್ತದೆ. ಈ ಕಥೆಯ ಸಾರಾಂಶವನ್ನು ನಾರದರು ತಿಳಿಸಿಕೊಟ್ಟಾಗ ಪ್ರಾಚೀನವರಿಗೆ ಸ್ವಲ್ಪ ಧೈರ್ಯ ಬಂತು, ಎತ್ತರ ಆಯಿತು. ಮತ್ತೆ ಭಗವತ್ ಪ್ರೀತಿಕರವಾದಂಥ ಕಾರ್ಯವನ್ನೆಲ್ಲ ಮಾಡಿದ. ಆ ಪ್ರಾಚೀನ ಬರಿಹಿಗೆ ಮಕ್ಕಳು ಹುಟ್ಟಿದ್ದರು, ಪ್ರಚೇತಸರು ಅಂತ 10 ಮಕ್ಕಳು ಹುಟ್ಟಿದ್ದರು. 10 ಮಕ್ಕಳಿಗೆ ಎಲ್ಲರಿಗೂ ಸೇರಿಸಿ ಪ್ರಚೇತಸರು ಅಂತ ಹೆಸರಿಟ್ಟು. ಆ ಪ್ರಚೇತಸರಿಗೆ ಮತ್ತೆ ಮಾರಿಷೆಯಲ್ಲಿ ಒಬ್ಬ ಹುಟ್ಟುತ್ತಾನೆ ಮುಂದೆ, ದಕ್ಷ ಅಂತ. ಅವ ಯಾಕೆ ಹುಟ್ಟಿದ ಅಲ್ಲಿ ಅಂದರೆ, ಹಿಂದೆ ಬ್ರಹ್ಮನ ಅಂಗುಷ್ಟದಿಂದ ಹುಟ್ಟಿದವ, ಮಹಾರುದ್ರ ದೇವರಿಗೆ ಅವಮಾನ ಮಾಡಿ ಮತ್ತೆ ಹೋಗಿ ಈಗ ಈ ಪ್ರಚೇತಸರ ಹೆಂಡತಿಯಾದ ಮಾರಿಷೆಯಲ್ಲಿ ಹುಟ್ಟಿಬೇಕಾಯಿತು. ದಕ್ಷನ ಕತೆ ಮುಂದೆ ಹೇಳ್ತಾರೆ. ಈ ಪ್ರಾಚೀನ ಬರಿಹಿಗೆ ನಾರದರು ಬಂದು ಒಂದು ಉಪದೇಶ ಮಾಡಿದ್ದರು ಅಂತೆ. ಪ್ರಾಚೀನ ಬರಿಹಿಗೆ ನಾರದರು ಒಂದು ಉಪದೇಶ ಮಾಡುತ್ತಾರೆ. ಏನು ಉಪದೇಶ? ನಾವು ಮೂಲವಾದಂತಹ, ನಮಗೆಲ್ಲರಿಗೂ ಕೂಡ ಜನ್ಮಾದ್ಯಸ್ಯ ಯತಃ, ನಮಗೆಲ್ಲ ಈ ಜಗತ್ತಿಗೆ ಕಾರಣ ಯಾರೋ ಭಗವಂತ, ಅವನ ಆರಾಧನೆ ಮಾಡಬೇಕು. ಅವನನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಯಾರ್ಯಾರನ್ನು ಆಶ್ರಯಿಸುವುದು ಅಲ್ಲ. ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಯಥಾ ತರೋಹು ಮೂಲ ನಿಷೇಧನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾಹ. ಒಂದು ಮರ ಇದೆ, ಆ ಮರ ಚೆನ್ನಾಗಿ ಬೆಳಿಬೇಕು, ಫಲವತ್ತಾದಂತಹ ಹಣ್ಣು ಕೊಡಬೇಕು, ಒಳ್ಳೆಯ ಹಣ್ಣು ಕೊಡಬೇಕು, ರಸವತ್ತಾದಂತಹ ಹಣ್ಣು ಕೊಡಬೇಕು ಅಂದರೆ ಏನು ಮಾಡಬೇಕು? ಮರದ ಮೇಲೆ ನೀರನ್ನು ಸಿಂಪಡಿಸಿದ್ದು ಅಂದಲ್ಲ, ಮರದ ಬುಡಕ್ಕೆ ಬೇರಿಗೆ ನೀರು ಹಾಕಬೇಕು. ಮರದ ಬುಡಕ್ಕೆ ಬೇರಿಗೆ ನೀರು ಹಾಕಿದರೆ ಆ ನೀರು ಆ ಮರ ಹೀರಿಕೊಂಡು ಒಳ್ಳೆಯ ರೆಂಬೆ ಕೊಂಬೆಗಳು, ಅದರಿಂದ ಒಳ್ಳೆಯ ಎಲೆ ಚಿಗುರುಗಳು, ಅದರಿಂದ ಒಳ್ಳೆಯ ಫಲವತ್ತಾದಂತಹ ಒಳ್ಳೆಯ ರಸವತ್ತಾದಂತಹ ಹಣ್ಣು ಇದೆಲ್ಲ ಸಿಗ್ತದೆ. ಇಲ್ಲದೇ ಇದ್ದರೆ ರಸವತ್ತಾದಂಥ ಹಣ್ಣು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯಾಗಿ ಇಡೀ ಜಗತ್ತು ವೃಕ್ಷಕ್ಕೆ ಬೇರಿನ ರೂಪದಲ್ಲಿ ಇರುವುದು ಯಾರು? ಅದು ಭಗವಂತ. ನಾವು ಏನು ಮಾಡಿದ್ರೂ ಕೂಡ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು, ಅದು ಬಿಟ್ಟು ಬೇರೆ ಯಾರ್ಯಾರಿಗೂ ಮಾಡುವುದಲ್ಲ. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಪ್ರಾಣೋಪಹಾರಾಚ ಯಥೇಂದ್ರಿಯಾಣಂ ತಥೈವ ಸರ್ವಾರಹಣ ಮುಚ್ಚತೇಜ್ಯ ಅಚ್ಚುತೇಜ್ಯ. ಪ್ರಾಣೋಪಹಾರಾಚ ಯಥೇಂದ್ರಿಯಾಣ, ಇಂದ್ರಿಯಗಳಿಗೆ ಒಮ್ಮೆ ಇಂದ್ರಿಯಗಳೆಲ್ಲ ಸೇರಿಕೊಂಡು ಮುಷ್ಕರ ಮಾಡಿದ್ದಾವೆ ಅಂತ. ಅವುಗಳೆಲ್ಲ ವಿಚಾರ ಮಾಡಿದ್ದವು ಇಂದ್ರಿಯಗಳೆಲ್ಲ. ಕಾಲು ಹೋಗಿ ಆ ಪ್ರದೇಶಕ್ಕೆ ಹೋಗಬೇಕು, ಕಣ್ಣು ನೋಡಬೇಕು, ಕೈ ಅದನ್ನು ತೆಗೆದುಕೊಂಡು ತರಬೇಕು, ಬಾಯಿ ಅದನ್ನು ತಿನ್ನಬೇಕು. ಇಷ್ಟೆಲ್ಲ ಕೆಲಸ ಮಾಡುವುದು ಯಾವುದು? ಇಂದ್ರಿಯಗಳು. ಸುಮ್ಮನೆ ಏನು ಕೆಲಸ ಮಾಡದೆ ತುಂಬಿಸಿಕೊಳ್ಳುವಂಥದ್ದು ಯಾವುದು? ಹೊಟ್ಟೆ. ಹೊಟ್ಟೆ ಏನು ಕೆಲಸ ಮಾಡುವುದಿಲ್ಲ, ಇಂದ್ರಿಯಗಳು ಎಲ್ಲ ಕೆಲಸ ಮಾಡ್ತವೆ. ಹೊಟ್ಟೆ ಖಾಲಿ ಕೂತಿದೆ ಅಲ್ವಾ? ನಾವು ಒಮ್ಮೆ ಮುಷ್ಕರ ಮಾಡೋಣ. ಖಾಲಿ ಕೂತು ತಿಂತ ಇದೆ ಹೊಟ್ಟೆ, ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಇದೆ. ನಾವೆಲ್ಲ ಮುಷ್ಕರ ಮಾಡೋಣ. ಹೇಗೆ ಅಂದರೆ, ಕಣ್ಣು ನೋಡುವುದನ್ನು ಬಿಟ್ಟಿತು,
ನೋಡುವುದಿಲ್ಲ ಅಂದರೆ ಎಲ್ಲಿ ಆಹಾರ ಇದೆ, ಏನು ಪದಾರ್ಥ ಇದೆ ಅದೇ ಗೊತ್ತಾಗುವುದಿಲ್ಲ. ಕಾಲು ಹೋಗುವುದನ್ನು ಬಿಟ್ಟಿತು. ಅಂತೂ ಎಲ್ಲ ಇಂದ್ರಿಯಗಳು ಮುಷ್ಕರ ಮಾಡಿದ್ದೇವೆ, ಏನು ಯಾವ ಕ್ರಿಯೆಗಳನ್ನು ಕೂಡ ಮಾಡ್ತಾ ಇಲ್ಲ. ನಿಷ್ಕ್ರಿಯರಾಗಿ ಬಿಟ್ಟಿದ್ದಾವೆ ಅಂತ ಇಂದ್ರಿಯಗಳು. 1 ದಿವಸ ಆಯಿತು, 2 ದಿವಸ ಆಯಿತು, 3ನೇ ದಿವಸದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಕುಂಠಿತವಾಗ್ತಾ ಬಂತು. ಯಾಕೆ ಅಂತ ಯೋಚನೆ ಮಾಡಿದವು. ಹೊಟ್ಟೆ ಕೆಲಸ ಮಾಡ್ತಾ ಇದೆ ಗೊತ್ತಾಯಿತು. ಹೊಟ್ಟೆ ಕೆಲಸ ಮಾಡಿಲ್ಲ ಅಂದರೆ ನಮ್ಮಲ್ಲಿ ಕೂಡ ಬಲ ಇರುವುದಿಲ್ಲ. ನಾವೇನು ತಂದು ಹಾಕ್ತೇವೆ, ತಂದು ಹಾಕಿದ್ದು ಹೊಟ್ಟೆಗೆ ತುಂಬಿಸಿಕೊಂಡರೆ ಮಾತ್ರ ನಮ್ಮಲ್ಲಿ ಶಕ್ತಿ ಬರುವುದು. ಇಲ್ಲದೇ ಇದ್ದರೆ ನಮ್ಮಲ್ಲಿ ಶಕ್ತಿ ಇಲ್ಲ. ಅದೇ ರೀತಿಯಾಗಿ ಕೂಡ ನಮಗೆಲ್ಲ ಶಕ್ತಿ ಕೊಡುವ ಮೂಲ ಯಾವುದು ಅಂದರೆ ಅದು ಭಗವಂತ. ಅವನನ್ನು ಬಿಟ್ಟು ಬೇರೆ ಎಲ್ಲರಲ್ಲಿ ಕೂಡ ನಾವು ಪೂಜೆ ಮಾಡ್ತೇವೆ ಅಂದರೆ ಅದು ಸಾಧ್ಯ ಇಲ್ಲ. ಅವನಿಗೆ ಪೂಜೆ ಮಾಡಿ ಉಳಿದವರಿಗೆ ಪೂಜೆ ಮಾಡು. ಅವನಿಗೇ ಪೂಜೆ ಮಾಡಿದೆ ಬೇರೆ ಎಲ್ಲರಿಗೂ ಪೂಜೆ ಮಾಡ್ತೇನೆ ಅಂದರೆ ಅದು ಸರಿಯಲ್ಲ ಅಂತ ಈ ತತ್ವೋಪದೇಶವನ್ನ ನಾರದರು ಪ್ರಾಚೀನವರು ಹೀಗೆ ಮಾಡಿದ್ದರು. ನಂತರದಲ್ಲಿ ಪ್ರಚೇತಸರು ಬಂದರು. ಪ್ರಚೇತಸರು ಕೂಡ ಆ ದಕ್ಷ ದಕ್ಷನನ್ನ ತಾನು ಪಡೆದುಕೊಂಡು ವಂಶ ಅಭಿವೃದ್ಧಿ ಆಗಲಿ ಅಂತ ಆದೇಶ ಮಾಡಿದ್ದರು ಪ್ರಚೇತಸರು. ದಕ್ಷ ಆಗಿನಿಂದ ಸಂತತಿ ಅಭಿವೃದ್ಧಿಯನ್ನ ಮಾಡಿಕೊಂಡ್ರು. 10,000 ಮಕ್ಕಳಾದರಂತೆ ಅವನಿಗೆ. 10,000 ಮಕ್ಕಳು. ಅವರಿಗೆಲ್ಲ ಸೇರಿ ಅವ ಹೆಸರಿಟ್ಟಿದ್ದು ಏನು ಅಂದರೆ ಹರಿಯೇಶ್ವರು ಅಂತ ಹೆಸರಿಟ್ಟು. ಅವರಿಗೆಲ್ಲ ದಕ್ಷ ಹೇಳಿದ, ನೀವೆಲ್ಲ ಹೋಗಿ ಸೃಷ್ಟಿಯನ್ನ ಪ್ರಾರಂಭ ಮಾಡಿ ಅಂತ ಹೇಳಿದ. ಸೃಷ್ಟಿ ಪ್ರಾರಂಭ ಮಾಡಬೇಕಾದ್ರೆ ನೀವು ತಪಸ್ಸು ಮಾಡಬೇಕು ಅಂತ ಹೇಳಿದ. ಆಯಿತು, ತಪಸ್ಸು ಮಾಡುತ್ತೇವೆ ಅಂತ ಹೊರಟರು. ತಪಸ್ಸಿಗೆ ಹೊರಟಾಗ ಮಧ್ಯದಲ್ಲಿ ನಾರದರು ಬಂದರು. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇಲ್ಲಿ ಸೃಷ್ಟಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ತಂದೆ ಹೇಳಿ ಕಳಿಸಿದ್ದಾರೆ. ಅದರ ಸಲುವಾಗಿ ನಾವು ಸ್ವಲ್ಪ ತಪಸ್ಸನ್ನು ಮಾಡಿ ಬರ್ತೇವೆ. ಹಾಗಾದರೆ ಒಂದು ಕೆಲಸ ಮಾಡಿ, ಒಂದು 10 ಪ್ರಶ್ನೆಯನ್ನು ಕೇಳುತ್ತೇನೆ. ಈ 10 ಪ್ರಶ್ನೆಯನ್ನು ಕೇಳುತ್ತೇನೆ. 10 ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಉತ್ತರ ಕೊಟ್ಟರೆ ಆಮೇಲೆ ನೀವು ಮನಸ್ಸಾದರೆ ಹೋಗಬಹುದು, ಸೃಷ್ಟಿಯನ್ನು ಮಾಡಬಹುದು ಅಂತ ಹೇಳಿದರು. ಆಯಿತು, ಕೇಳಿ ಅಂತ ಹೇಳಿದಾಗ ನಾರದರು ಒಂದೊಂದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಭೂಮಿಗೆ ಕೊನೆ ಯಾವುದು ಅಂತ ಕೇಳಿದರು. ಆಗ ಇವರೆಲ್ಲ ಉತ್ತರ ಕೊಟ್ಟರು. ಬಹಳ ಬುದ್ಧಿವಂತರು ಇವರೆಲ್ಲ. ಭೂಮಿ ಅಂದರೆ ಸಂಸಾರ. ಈ ಸಂಸಾರಕ್ಕೆ ಕೊನೆ ಯಾವುದು ಅಂದರೆ ಲಿಂಗದೇಹ ಅಂತ. ಜೀವನಿಗೆ ಒಂದು ಆವರಕವಾದಂತಹ ಒಂದು ದೇಹ ಇದೆ, ಅದಕ್ಕೆ ಲಿಂಗದೇಹ ಅಂತ ಹೆಸರು. ಈ ಲಿಂಗದೇಹ ಭಂಗ ಆಗದೆ ಮೋಕ್ಷ ಸಿಗುವುದಿಲ್ಲ. ಮೋಕ್ಷದವರೆಗೆ ಹೋಗಬೇಕು ಅಂತಾದರೆ ಕೊನೆವರೆಗೆ ಇರುತ್ತದೆ ಜೀವನಿಗೆ ಆವರಕವಾಗಿ ಲಿಂಗದೇಹ. ಇದು ಭಗವಂತನ ಪ್ರಸಾದದಿಂದ ಭಂಗ ಆಗ್ತದೆ, ಆಗ ಮುಕ್ತಿ. ಇಲ್ಲದಿದ್ದರೆ ಮುಕ್ತಿ ಇಲ್ಲ. ಆದ್ದರಿಂದ ಭೂಮಿಗೆ ಕೊನೆ ಯಾವುದು ಅಂದರೆ ಅದು ಲಿಂಗದೇಹ. ಅದು ಮುಗೀತು ಅಂದರೆ ಮೋಕ್ಷ. ಒಂದು ಪ್ರಶ್ನೆ ಆಯಿತು, ಉತ್ತರ ಕೊಟ್ಟರು. ಎರಡನೇ ಪ್ರಶ್ನೆ, ಒಂದು ರಾಷ್ಟ್ರ ಇದೆ, ಒಬ್ಬನೇ ಒಬ್ಬ ಪುರುಷ, ಅದು ಯಾವುದು? ಆ ರಾಷ್ಟ್ರ ಯಾವುದು, ಆ ಪುರುಷ ಯಾರು? ಅದಕ್ಕೆ ಉತ್ತರ ಕೊಟ್ಟರು. ಒಂದು ರಾಷ್ಟ್ರ ಅಂದರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ ಒಬ್ಬನೇ ಒಬ್ಬ ಪುರುಷ ಅಂದರೆ ಯಾರು? ಸ್ವತಂತ್ರ ಪುರುಷ ನಾರಾಯಣ, ಭಗವಂತ. ಇದಕ್ಕೂ ಉತ್ತರ ಸಿಕ್ಕಿತು. ಮೂರನೆಯ ಪ್ರಶ್ನೆ, ಒಂದು ದೊಡ್ಡ ಬಿಲ ಇದೆ, ಆ ಬಿಲದ ಒಳಗೆ ಒಮ್ಮೆ ಹೋದರೆ ಮತ್ತೆ ವಾಪಸ್ ಬರಲಿಕ್ಕೆ ಆಗುವುದಿಲ್ಲ. ಯಾವುದು ಬಿಲ? ಮೋಕ್ಷ. ಒಮ್ಮೆ ಮೋಕ್ಷಕ್ಕೆ ಹೋದರೆ ಈ ಸಂಸಾರದಲ್ಲಿ ಬೀಳಬೇಕಾಗಿಲ್ಲ. ಉತ್ತರ ಸಿಕ್ಕಿತು. ನಾಲ್ಕನೆಯ ಪ್ರಶ್ನೆ, ಒಬ್ಬಳು ಸ್ತ್ರೀ ಇದ್ದಾಳೆ, ಆ ಸ್ತ್ರೀ ನಿಮಿಷಕ್ಕೆ ವೇಷವನ್ನು ಬದಲಾಯಿಸ್ತಾ ಇರ್ತಾಳೆ. ಯಾರು ಇವಳು? ಭೋಗ ಬುದ್ಧಿ. ಮನುಷ್ಯನ ಬುದ್ಧಿ ನಿಮಿಷಕ್ಕೆ ವ್ಯತ್ಯಾಸ ಆಗ್ತಾ ಇರ್ತದೆ ಅಂತ ಕರ್ಣ ಹೇಳ್ತಾನೆ. ಬಂಗಾರದ ತಟ್ಟೆಯಲ್ಲಿ ಎಡಗೈಯಲ್ಲಿ ಇಟ್ಟುಕೊಂಡು ಅಭ್ಯಂಜನ ಮಾಡಿಕೊಳ್ಳುತ್ತಾ ಇದ್ದಂತೆ. ಬಂಗಾರದ ತಟ್ಟೆಯಲ್ಲಿ ಎಣ್ಣೆ ಹಾಕೊಂಡು ಅಭ್ಯಂಗ ಮಾಡಿಕೊಳ್ಳುತ್ತಾ ಇದ್ದ. ಯಾರೊಬ್ಬ ಬಂದ, ಏನಾದರೂ ಕೊಡಿ ಅಂತ ಹೇಳಿದ. ಕರ್ಣ ಏನು ಮಾಡಿದ? ಎಡಗೈಯಲ್ಲಿ ಬಂಗಾರದ ತಟ್ಟೆ ಇದೆ, ಅದನ್ನೇ ಕೊಟ್ಟು ಬಿಟ್ಟ ಅಂತ. ಎಲ್ಲರೂ ಅಲ್ಲಿದ್ದವರು ಕೇಳಿದ್ರು,
ಏನೋ ಒಂದು ದಾನ ಮಾಡಿದ್ದಿ, ದಾನ ಮಾಡಿದ್ದಕ್ಕೆ ಸಾರ್ಥಕತೆ ಬೇಕಲ್ವೇ? ಬಲಗೈಯಲ್ಲಿ ಕೊಡಬಹುದಿತ್ತಲ್ಲವೇ? ಪುಣ್ಯ ಆದರೂ ಬರ್ತಾ ಇತ್ತು. ಆಗ ಕರ್ಣ ಹೇಳಿದ, ನೀವೇನೋ ಹೇಳಿದ್ದು ಸರಿ, ಆದರೆ ನನ್ನ ಬುದ್ಧಿ ಸ್ಥಿರವಾಗಿ ಇರಬೇಕಲ್ವೇ? ಎಡಗೈಯಲ್ಲಿ ಇರುವಂತಹ ತಟ್ಟೆ ಅದು ಬಂಗಾರದ ತಟ್ಟೆ, ಎಡಗೈಯಿಂದ ಬಲಗೈಗೆ ಬರುವಾಗ ಬುದ್ಧಿ ವ್ಯತ್ಯಾಸ ಆದರೂ ಆಗಬಹುದು. ಆದ್ದರಿಂದ ಎಡಗೈಯಲ್ಲಿ ಇದ್ದ ತಟ್ಟೆಯನ್ನು ಎಡಗೈಯಲ್ಲೇ ಕೊಟ್ಟು ಬಿಟ್ಟೆ ಅಂತ ಹೇಳಿದಂತೆ. ಹಾಗಾದರೆ ನಿಮಿಷಕ್ಕೆ ವ್ಯತ್ಯಾಸ ಆಗ್ತದೆ. ಆದ್ದರಿಂದ ಭೋಗ ಬುದ್ಧಿ. ಒಬ್ಬಳು ಪುಂಶ್ಚಲಿ ಇದ್ದಾಳೆ, ಅವಳನ್ನು ಮದುವೆ ಮಾಡಿಕೊಂಡವರು ಯಾರು? ಪುಂಶ್ಚಲಿ ಅಂದರೆ ಇದೇ ಭೋಗ ಬುದ್ಧಿ. ಬುದ್ಧಿಂತು ಪ್ರಮದಾಂ ವಿದ್ಧಿ, ಹಿಂದೆ ಬಂತ ಪುರಂಜನನ ಕಥೆಯಲ್ಲಿ. ಆ ಸ್ತ್ರೀ ಯಾರು ಅಂದರೆ ಬುದ್ಧಿ. ಅವಳ ಪುಂಶ್ಚಲಿ, ನಿಮಿಷಕ್ಕೆ ವೇಷವನ್ನು ಬದಲಾಯಿಸ್ತಾ ಇರ್ತಾಳೆ ಅಂತ. ಅಂಥವಳನ್ನು ಮದುವೆ ಆಗಿದ್ದು ಯಾರು ಅಂದರೆ ನಾವೇ ಪುರುಷರು. ನಾವೆಲ್ಲರೂ ಕೂಡ ಭೋಗ ಬುದ್ಧಿಯ ಹಿಂದೆಯೇ ಬಿದ್ದಿದ್ದೇವೆ. ಇನ್ನೊಂದು ಪ್ರಶ್ನೆ, ಒಂದು ನದಿ ಇದೆ, ಅದು ಎರಡು ಕಡೆ ಹರಿತದೆ, ಆ ಕಡೆಯೂ ಹರಿತದೆ ಈ ಕಡೆಯೂ ಹರಿತದೆ, ಅದು ಯಾವುದು? ಹುಟ್ಟು ಮತ್ತು ಸಾವು ಅಂತ, ದುಃಖ ಮತ್ತು ಕಷ್ಟ. ಹುಟ್ಟಿದ, ಸತ್ತ, ಮತ್ತೆ ಹುಟ್ಟಿದ, ಮತ್ತೆ ಸತ್ತ. ದುಃಖ ಬಂತು, ಕ್ಷಣದಲ್ಲಿ ಸುಖವೂ ಬಂತು, ಸುಖ ಬಂತು, ಮತ್ತೆ ಕ್ಷಣದಲ್ಲಿ ದುಃಖ ಬಂತು. 25 ಇಟ್ಟಿಗೆ ಅದರಿಂದ ನಿರ್ಮಾಣವಾದಂತಹ ಮನೆ ಯಾವುದು? ಬ್ರಹ್ಮಾಂಡ. ಮಾತ್ರ ಅಲ್ಲ, ನಮ್ಮ ದೇಹ. 25 ಇಟ್ಟಿಗೆ ಅಂದರೆ 25 ತತ್ವಗಳು. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಮನಸ್ತತ್ವ ಅಂತ 5. ಇನ್ನು ಪಂಚ ಇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಒಟ್ಟು 25. ಈ 25 ತತ್ವಗಳಿಂದ ಆದಂತಹ ದೇಹ ಅಂದರೆ ಅದು ನಮ್ಮ ದೇಹವೂ ಹೌದು, ಈ ಬ್ರಹ್ಮಾಂಡವೂ ಕೂಡ ಹೌದು. ಇನ್ನೊಂದು ಹಂಸ ಇದೆ, ಚೆನ್ನಾಗಿ ಕಥೆ ಹೇಳುತ್ತದೆ, ಅದು ಯಾವುದು? ಪುರಾಣಗಳು, ಭಾಗವತಾದಿ ಗ್ರಂಥಗಳು, ಮಹಾಭಾರತಾದಿ ಗ್ರಂಥಗಳು ಸರಿಯಾದ ಜ್ಞಾನವನ್ನು ಕೊಡ್ತಾ ಇವೆ ಅಂತ. ಹಂಸ ಏನು ಮಾಡ್ತದೆ? ಒಳ್ಳೆಯ ಜಾತಿ ಹಂಸ ಹಾಲನ್ನು ಕೊಟ್ಟರೆ ನೀರು ಬೆರೆಸಿ, ಹಾಲು ತೆಗೆದು, ನೀರನ್ನು ತೆಗೆದು ಹಾಲು ಮಾತ್ರ ಕುಡಿತದೆ, ಅಷ್ಟು ಶಕ್ತಿ ಅದರಲ್ಲಿದೆ. ಹಾಗಾದರೆ ಹಂಸ ಅಂದರೆ ಭಾಗವತಾದಿ ಗ್ರಂಥಗಳು, ಮಹಾಭಾರತಾದಿ ಗ್ರಂಥಗಳು ಕೆಟ್ಟ ಜ್ಞಾನವನ್ನೆಲ್ಲ ದೂರೀಕರಿಸಿ ಒಳ್ಳೆಯ ಜ್ಞಾನವನ್ನು ಕೊಡ್ತವೆ. ಇನ್ನೊಂದು ಚಕ್ರ ಇದೆ, ಆ ಚಕ್ರದ ಅಂಚು ಬಹಳ ತೀಕ್ಷ್ಣವಾಗಿದೆ ಮತ್ತು ವೇಗವಾಗಿ ತಿರುಗುತ್ತಾ ಇದೆ. ಯಾವುದು? ಕಾಲಚಕ್ರ. ಅಷ್ಟು ವೇಗ ತಿರುಗುತ್ತಾ ಇದೆ. ಇನ್ನು ನಿಮ್ಮ ತಂದೆ ಯಾರು? ಅವರು ಮಾಡುವ ಆದೇಶ ಯಾವುದು? ತಂದೆ ಯಾರು ಅಂದರೆ ಅದು ಭಗವಂತ. ಅವ ಮಾಡುವ ಆದೇಶ ಏನು ಅಂದರೆ ಶಾಸ್ತ್ರ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ತಂದೆ ತಾಯಿ ಎಲ್ಲರೂ ಕೂಡ ಭಗವಂತನೇ. ಅವ ಮಾಡುವ ಆದೇಶ ಏನು? ಶ್ರುತಿ ಸ್ಮೃತಿ ಹರೇರಾಜ್ಞೆ. ಶ್ರುತಿ ಸ್ಮೃತಿ ಇದೆಲ್ಲ ಶಾಸ್ತ್ರ ಗ್ರಂಥಗಳು. ಭಗವಂತ ಮಾಡುವ ಆದೇಶ ಏನು ಮಾಡಬೇಕು ಅಂತ ಅದರಲ್ಲಿ. ನಾವೇನು ಮಾಡ್ತೇವೆ? ಅದನ್ನು ಪೂಜೆ ಮಾತ್ರ ಮಾಡ್ತೇವೆ. ನಮ್ಮ ಗುರುಗಳು ವಿಶ್ವೇಶ ತೀರ್ಥ ಶ್ರೀಪಾದರು ಒಂದು ಕಥೆಯನ್ನು ಹೇಳ್ತಾ ಇದ್ದರು. ಒಬ್ಬ ತಂದೆಗೆ ಒಬ್ಬನೇ ಒಬ್ಬ ಮಗ. ಅವನಿಗೆ ತಂದೆಯ ಮೇಲೆ ಬಹಳ ಪ್ರೀತಿ ಅಂತೆ. ತಂದೆಗೂ ಕೂಡ ಮಗನ ಮೇಲೆ ಬಹಳ ಪ್ರೀತಿ. ವ್ಯಾಪಾರ ವ್ಯವಹಾರಕ್ಕಾಗಿ ಯಾವುದೋ ಒಂದು ಊರಿಗೆ ಹೋಗಿದ್ದು. ಊರಿಗೆ ಹೋದಾಗ ಮಗನಿಗೆ ಪತ್ರ ಬರೀತಾ ಇದ್ದಂತೆ ಯಾವಾಗಲೂ. ಈ ಮಗ ಆ ಪತ್ರವನ್ನೆಲ್ಲ ಬಹಳ ಖುಷಿಯಿಂದ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದ. ಒಂದು ದಿನ ಆ ತಂದೆ ಊರಿಗೆ ಬರಬೇಕಾಯ್ತು, ಮನೆಗೆ ಬರ್ತೇನೆ ಅಂತ. ಅವ ಪತ್ರ ಬರೆದ ಅಂತ, ಇಂತಹ ದಿನದಲ್ಲಿ ಇಂತಹ ಸಮಯಕ್ಕೆ ಇಂತಹ ಕಡೆಗೆ ನಾನು ಈ ವಾಹನದಲ್ಲಿ ಬರ್ತಾ ಇದ್ದೇನೆ, ಅಲ್ಲಿಂದ ನೀನು ಕರಕೊಂಡು ಹೋಗಬೇಕು ಅಂತ. ಮಗನಿಗೆ ತಂದೆಯ ಪತ್ರ ಬಂತಲ್ವ, ಬಹಳ ಸಂತೋಷ ಆಯ್ತಂತೆ, ಬಹಳ ಖುಷಿ ಆಯಿತು. ದೇವರ ಮನೆಯಲ್ಲಿ ಇಟ್ಟ, ಅದಕ್ಕೆ ಅರಿಶಿನ ಕುಂಕುಮ ಹಾಕಿದ, ಪೂಜೆ ಮಾಡಿದ. ತಂದೆ ಬರುವ ಸಮಯ ಆಯ್ತು, ದಿನ ಬಂತು. ತಂದೆ ಬಂದ, ಆ ಸಮಯದಲ್ಲಿ ಬಂದ ತನ್ನ ಮಗನನ್ನು ಹುಡುಕಿದ ಅಂತೆ. ಯಾವ ಬೆಪ್ಪನ್ನು ಕಾಣಲಿಲ್ಲ ಅಲ್ಲಿ.
ಯಾಕೆ ಅಂದರೆ ಮಗ ಪತ್ರವನ್ನು ಓದೇ ಇಲ್ಲ. ಅಷ್ಟು ಭಕ್ತಿ ಮಗನಿಗೆ, ತಂದೆಯ ಮೇಲೆ ಅಷ್ಟು ಪ್ರೀತಿ. ಆದರೆ ತಂದೆ ಬರೆದ ಆದೇಶ ಅದು ಯಾವುದು ಓದಿ. ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಏನು ಬಂತು? ಹಾಗೆಯೇ ನಾವೆಲ್ಲ ಹಾಗೆ ಮಾಡ್ತೇವೆ. ನವರಾತ್ರಿ ಬರ್ತದೆ, ಅಲ್ಲಿ ಪುಸ್ತಕ ಪೂಜೆ ಅಂತ ಒಂದು ಇರ್ತದೆ. ಮೂಲೇನ ಆವಾಹಯೇತ್ ದೇವೀಂ ಶ್ರವಣೇನ ವಿಸರ್ಜಯೇತ್. ಮೂಲ ನಕ್ಷತ್ರ ಬಂದಾಗ ಸರಸ್ವತಿಯನ್ನು ಆವಾಹನೆ ಮಾಡಬೇಕು, ಶ್ರವಣ ನಕ್ಷತ್ರ ಬಂದಾಗ ವಿಸರ್ಜನೆ ಮಾಡಬೇಕು ಅಂತ. ನಾವೆಲ್ಲ ಬೇಕಾದಷ್ಟು ಗ್ರಂಥಗಳು ನಮ್ಮ ಮನೆಯಲ್ಲಿ ಇದೆ. ಅದೆಲ್ಲವೂ ಕೂಡ ಭಗವಂತನ ಆದೇಶ. ಅದನ್ನು ಸ್ವಲ್ಪವೂ ಬಿಚ್ಚಿ ನೋಡುವುದಿಲ್ಲ. ಅದನ್ನು ಇಡ್ತೇವೆ, ಪೂಜೆ ಮಾಡುತ್ತೇವೆ, ಮತ್ತೆ ಬಿಡುತ್ತೇವೆ. ಭಗವಂತ ಹೇಳ್ತಾನೆ, ಶ್ರುತಿ ಸ್ಮೃತಿ ಹರೇರಾಜ್ಞೆ ಯ ಉಲ್ಲಂಘ್ಯ ಪ್ರವರ್ತತೆ. ಶ್ರುತಿ ಮತ್ತು ಸ್ಮೃತಿಗಳು ಎಲ್ಲ ಗ್ರಂಥಗಳು ಇದು ನನ್ನ ಆದೇಶ. ಭಗವಂತ ಯಾರು? ತಂದೆ ಯಾರು? ಭಗವಂತ. ಭಗವಂತನ ಆದೇಶ ಯಾವುದು? ಶ್ರುತಿ ಸ್ಮೃತಿಗಳು, ಗ್ರಂಥಗಳು, ಪುಸ್ತಕಗಳು. ಯ ಉಲ್ಲಂಘ್ಯ ಪ್ರವರ್ತತೆ ಆಜ್ಞಾ ಛೇದಿ ಮಮ ದ್ವೇಷಿ. ನನ್ನ ಆಜ್ಞೆಯನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ ನನ್ನ ದ್ವೇಷಿ. ಆದ್ದರಿಂದ ಭಗವಂತ ಬರೆದ ಆದೇಶ ಅದನ್ನು ನಾವು ಓದಬೇಕು. ಈ ರೀತಿಯಾಗಿ 10 ಪ್ರಶ್ನೆಗಳನ್ನು ಕೇಳಿದಾಗ 10 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟರು. ಉತ್ತರ ಕೊಟ್ಟ ಮೇಲೆ ಇವರಿಗೆ ಸೃಷ್ಟಿ ಆರಂಭ ಮಾಡಬೇಕಂತ ಮನಸ್ಸಾಗಿಲ್ಲ ಅಂತ. ತಪಸ್ಸಿಗೆ ಹೋದವರು ಮತ್ತೆ ವಾಪಸ್ ಬಂದೇ ಇಲ್ಲ ಅವರು. ಮತ್ತೆ ಇವರೆಲ್ಲ ಬಂದಿಲ್ಲ, ಅದರಿಂದ ಮತ್ತೆ ಮಕ್ಕಳನ್ನು ಹುಟ್ಟಿಸಿದಂತ ದಕ್ಷ. 10,000 ಮಕ್ಕಳಿಂದ ಈಗ 1,000 ಮಕ್ಕಳಾದರು. ಅವರಿಗೆಲ್ಲ ಸೇರಿ ಶಬಲಾಶ್ವ ಅಂತ ಹೆಸರಿಟ್ರಂತೆ. 1,000 ಮಕ್ಕಳಿಗೆ ಶಬಲಾಶ್ವರು ಅಂತ. ಇವರು ಕೂಡ ಹೊರಟರು. ದಕ್ಷ ಹೇಳಿದ ಸೃಷ್ಟಿಯನ್ನು ಪ್ರಾರಂಭ ಮಾಡಿ ತಪಸ್ಸು ಮಾಡಿ ಅಂತ. ನಾರದರು ಮತ್ತೆ ಸಿಕ್ಕಿದ್ರು, ಇದೇ ಪ್ರಶ್ನೆಗಳನ್ನು ಕೇಳಿದ್ರು, ಉತ್ತರ ಕೊಟ್ಟರು ಅವರು. ನಮಗೆ ಇನ್ನು ಸೃಷ್ಟಿಯಲ್ಲೇ ಬೇಕಾಗಿಲ್ಲ, ಈ ಸಂಸಾರ ಬೇಡ, ನಾವೇನಿದ್ರು ಭಗವಂತನನ್ನು ಹೊಂದುತ್ತೇವೆ ಅಂತ ಅವರು ಹೋದರು. ಮತ್ತೆ ಸಿಟ್ಟು ಬಂತಂತೆ. ಸಿಟ್ಟು ಬಂದ ಮೇಲೆ ಶಾಪ ಕೊಟ್ಟ ದಕ್ಷ. ಇದೆಲ್ಲ ಕಾರಣ ಯಾರು ಅಂದರೆ ನಾರದರು. ಮೊದಲೇ ಶಾಪ ಬಂದಿತ್ತು, ನಿಂತಲ್ಲಿ ನಿಲ್ಲದೇ ಇರಿ ಅಂತ. ಹಾಗೆಯೇ ಮತ್ತೆ ಶಾಪ ಬಂತಂತೆ, ನೀವು ನಿಂತಲ್ಲಿ ನಿಲ್ಲುವುದು ಬೇಡ ಅಂತ. ಈ ದಕ್ಷ ಕೂಡ ಶಾಪ ಕೊಟ್ಟ ಅಂತ ನಾರದರಿಗೆ. ಮತ್ತೆ ಮಕ್ಕಳು ಹುಟ್ಟಿದ್ರು, ಅವರು ಕನ್ಯೆಯರು. 60 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಆ 60 ಮಂದಿ ಹೆಣ್ಣು ಮಕ್ಕಳೆಲ್ಲ ಬೇರೆ ಎಲ್ಲರಿಗೂ ದಾನ ಮಾಡಿದ ಅಂತ. ಅದರಲ್ಲಿ 13 ಮಂದಿ ಮಕ್ಕಳು, ದಿತಿ, ಅದಿತಿ, ಕದ್ರು, ವಿನತ, ಇವರೆಲ್ಲ 13 ಮಂದಿ ಹೆಣ್ಣು ಮಕ್ಕಳನ್ನ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದರು. ಆ ಕಶ್ಯಪರಿಂದ ಈ 13 ಹೆಣ್ಣು ಮಕ್ಕಳಲ್ಲಿ ಜಗತ್ತಿನಲ್ಲಿ ಏನೆಲ್ಲ ಬೇಕೋ ಎಲ್ಲವೂ ಹುಟ್ಟಿದ್ವು ಅಂತ. ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ದೇವತೆಗಳು, ಹೀಗೆ ಕದ್ರುವಿನಲ್ಲಿ ಸರ್ಪಗಳು, ವಿನತೆಯಲ್ಲಿ ಪಕ್ಷಿಗಳು, ಹೀಗೆ ಮರ ಗಿಡಗಳು, ಇವರಿಂದಲೇ ಹುಟ್ಟಿದ್ದು ಕಶ್ಯಪರ ಸಂತಾನ ಎಲ್ಲವೂ ಕೂಡ. ಆದ್ದರಿಂದಲೇ ನಾವೆಲ್ಲ ಹೇಳುತ್ತೇವೆ, ಗೋತ್ರ ಯಾವುದು ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಬಾರದಂತೆ, ಕಶ್ಯಪ ಗೋತ್ರ ಅಂತ ಹೇಳಿಬಿಡಬೇಕು. ಗೋತ್ರಸ್ಯತು ಅಪರಿಜ್ಞಾನೆ ಕಶ್ಯಪಂ ಗೋತ್ರ ಮುಚ್ಯತೆ. ಯಸ್ಮಾತ್ ಆಹ ಶ್ರುತಿ ಸರ್ವಾಹ ಪ್ರಜಾಹ ಕಶ್ಯಪ ಸಂಭವ. ಯಾಕೆಂದ್ರೆ ಇಲ್ಲಿದ್ದವರು ಎಲ್ಲರೂ ಕೂಡ ಕಶ್ಯಪರಿಂದಲೇ ಬಂದವರು. ಮೂಲ ಯಾರು ಅಂದರೆ ಕಶ್ಯಪರು. ಆದ್ದರಿಂದ ಕಶ್ಯಪ ಗೋತ್ರ ಅಂತ ಹೇಳಬಹುದು. ಹೀಗೆ ಇಡೀ ಜಗತ್ತೇ ಕಶ್ಯಪರ ಸಂತತಿಯಿಂದ ತುಂಬಿ ತುಳುಕಾಡುತ್ತಾ ಇದೆ ಅಂತ. ಅದರಲ್ಲಿ ಶುಕರಲ್ಲಿ ಪರೀಕ್ಷಿತರಾದ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಿತಿಯಲ್ಲಿ ತುಷ್ಟ ಅಂತ ಒಬ್ಬರ ಹುಟ್ಟಿದ 12 ಆದಿತ್ಯರು, ಅವರಲ್ಲಿ ಒಬ್ಬ ತುಷ್ಟ ಅಂತ. ತುಷ್ಟವಿನ ಮಗ ವಿಶ್ವರೂಪಾಚಾರ್ಯರು. ಅವರು ದೇವತೆಗಳಿಗೆ ಗುರುವಾಗಿದ್ದರು. ಅದು ಯಾವುದ ಕತೆ, ಅದು ಏನು ಹೇಳಬೇಕು ನಮಗೆ ಅಂತ. ಆಗ ಆ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುತ್ತಾ ಇದ್ದಾರೆ. ಒಮ್ಮೆ ದೇವೇಂದ್ರ ಇಂದ್ರ ಸಭೆಯಲ್ಲಿ ಶಚಿದೇವಿಯ ಒಟ್ಟಿಗೆ ಕೂತ್ಕೊಂಡಿದ್ದಂತೆ. ಎಲ್ಲರೂ ಇದ್ದರು ಸಭೆಯಲ್ಲಿ, ಬೇರೆ ಬೇರೆ ದೇವತೆಗಳು. ಬೃಹಸ್ಪತಿ ಆಚಾರ್ಯರು ಬಂದರಂತೆ ಅಲ್ಲಿಗೆ. ಅವರು ದೇವತೆಗಳ ಗುರುಗಳು. ಅವರು ಬಂದಾಗ ಅವರಿಗೆ ಗೌರವ ಕೊಡಬೇಕಿತ್ತು.
ಆದರೆ ಗೌರವ ಕೊಟ್ಟಿಲ್ಲ ಅಂತ ಸಿಟ್ಟು ಬಂತು ಇವರಿಗೆ. ಅಲ್ಲಿಂದ ಹೋಗಿ ಬಿಟ್ಟರಂತೆ. ಹೋಗಿ ಬಿಡುವುದು ಅಂದರೆ ಆ ಗುರುಸ್ಥಾನವನ್ನೇ ತ್ಯಾಗ ಮಾಡಿದ್ದಾರೆ. ಕಣ್ಮರೆಯಾಗಿ ಬಿಟ್ಟರು, ಎಲ್ಲಿಯೂ ಕಾಣುತ್ತಾ ಇಲ್ಲ. ಗುರುಗಳು ಇಲ್ಲ ಅಂತ ಆದಾಗ ದೈತ್ಯರಿಗೆ ಗೊತ್ತಾಯಿತು, ಆಕ್ರಮಣ ಮಾಡಿದ್ರು. ಯುದ್ಧದಲ್ಲಿ ದೇವತೆಗಳನ್ನು ಸೋಲಿಸಿಬಿಟ್ರು. ಯಾವಾಗ ಎಲ್ಲ ಯುದ್ಧ ಆಗ್ತದೆ ಆಗ ಗುರುಬಲ ಇಲ್ಲದೆ ಇದ್ದರೆ ಇವರಿಗೆ ಯಾವಾಗಲೂ ಸೋಲೆ. ಆದ್ದರಿಂದಲೇ ಗುರುಬಲ ಮುಖ್ಯ ಅಂತ ಹೇಳುವಂಥದ್ದು. ಹೀಗಾದಾಗ ಎಲ್ಲ ದೇವತೆಗಳು ಹೋದರು ಬ್ರಹ್ಮದೇವರ ಬಳಿಗೆ. ಬ್ರಹ್ಮದೇವರ ಬಳಿಗೆ ಹೋದಾಗ ಇದೇ ಕಾರಣವನ್ನೇ ಹೇಳಿದರು, ಗುರುಗಳು ಇಲ್ಲ. ಸರಿ, ಹಾಗಾದರೆ ಒಬ್ಬ ಗುರುಗಳನ್ನು ಕೊಡುತ್ತೇನೆ ಹೇಳುತ್ತೇನೆ. ಅವರು ತೊಷ್ಟ್ರುವಿನ ಮಗ, ವಿಶ್ವರೂಪ ಅಂತ ಹೆಸರು. ಆ ವಿಶ್ವರೂಪಾಚಾರ್ಯರನ್ನು ನೀವು ಗುರುಗಳನ್ನಾಗಿ ಮಾಡಿಕೊಳ್ಳಬಹುದು, ಆದರೆ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು ಅಂತ ಬ್ರಹ್ಮದೇವರು ಹೇಳಿದರು. ಅದಕ್ಕೇನು ತೊಂದರೆ ಇಲ್ಲ, ಜಾಗ್ರತೆಯಾಗಿ ಇರುತ್ತೇವೆ ಅಂತ. ವಿಶ್ವರೂಪಾಚಾರ್ಯರ ಬಳಿಗೆ ಹೋದರು. ವಿಶ್ವರೂಪಾಚಾರ್ಯರು ಒಪ್ಪಿದ್ರು. ಮೊದಲು ಒಪ್ಪಿಲ್ಲ ಅಂತೆ, ನಿಮಗೆಲ್ಲ ನಾನು ಹೇಗೆ ಪೌರೋಹಿತ್ಯ ಮಾಡಲಿ, ಈ ಪೌರೋಹಿತ್ಯಂ ಗರ್ಹಿತವಾದಂತಹ ಅದು ವೃತ್ತಿ, ಬಹಳ ಕಷ್ಟ ಅದನ್ನು ಮಾಡಲಿಕ್ಕೆ, ಬಹಳ ಲೋಪದೋಷಗಳು ಆಗುವಂಥದ್ದು. ಆದ್ದರಿಂದ ಗರ್ಹಿತವಾದಂತಹ ಈ ವೃತ್ತಿಯನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿದರು. ಆದರೂ ಒತ್ತಾಯ ಮಾಡಿದಾಗ ಸಲ್ಲದ ಪೌರೋಹಿತ್ಯಕ್ಕೆ ಒಳಗಾದ ಅಂತ. ಪೌರೋಹಿತ್ಯ ಮಾಡ್ತೇನೆ ಅಂತ ಒಪ್ಪಿಕೊಂಡ ಮೇಲೆ ಅವರಿಗೆ ಮೊದಲು ಮಾಡಿದ್ದು ವಿಶ್ವರೂಪಾಚಾರ್ಯರು ಏನು ಅಂದರೆ ನಾರಾಯಣ ವರ್ಮದ ಉಪದೇಶ. ಹರಿರ್ವಿತದ್ಯಾನ್ಮಮ ಸರ್ವರಕ್ಷಾಂ ನಿಸ್ತಾಂಗ್ರಿ ಪದ್ಮ ಪತಗೇಂದ್ರ ವೃಷ್ಟೇ ದರಾರಿ ಧರ್ಮಾಸ್ತಿಕತೇಷು ಚಾಪ ಪಾಷಾಂದದಾನೋಷ್ಟ ಗುಣೋಷ್ಟ ಬಾಹು. ಈ ನಾರಾಯಣ ವರ್ಮ ಅಂದರೆ ಭಗವಂತನ ರಕ್ಷಾ ಕವಚ. ಎಲ್ಲ ಕಾಲದಲ್ಲಿಯೂ ಎಲ್ಲ ಹೊತ್ತಿನಲ್ಲಿಯೂ ಕ್ಷಣ ಕ್ಷಣದಲ್ಲಿಯೂ ಭಗವಂತನ ಆಯಾಯ ರೂಪಗಳು ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳುವ ಮಂತ್ರ, ಸ್ತೋತ್ರ. ಇದನ್ನು ಉಪದೇಶ ಮಾಡಿದ್ರಂತೆ. ಇದನ್ನು ಉಪದೇಶ ಮಾಡಿದಾಗ ಈ ದೇವತೆಗಳೆಲ್ಲ ಜಪ ಮಾಡಿದ್ರು. ಆ ಜಪ ಮಾಡಿದ ಮಾತ್ರಕ್ಕೆ ಮತ್ತೆ ಯುದ್ಧಕ್ಕೆ ಹೋದರು. ಯುದ್ಧದಲ್ಲಿ ದೇವತೆಗಳಿಗೆ ಜಯ ಆಯಿತು. ಅಷ್ಟು ಒಂದು ಲಕ್ಷ್ಮೀಂಬುಬುದಿ ಮತ್ತೆ ರಾಜ್ಯಲಕ್ಷ್ಮಿಯನ್ನು ಹೊಂದಿದ್ದರು. ಆ ನಾರಾಯಣ ವರ್ಮಕ್ಕೆ ಎಷ್ಟು ಸಾಮರ್ಥ್ಯ ಅಂದರೆ ಅದರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಕೌಶಿಕ ಅಂತ ಒಬ್ಬ ಮುನಿ, ಅವ ದೇಹತ್ಯಾಗ ಮಾಡಿದ್ದಂತೆ ಮರಳುಗಾಡಿನಲ್ಲಿ. ದೇಹತ್ಯಾಗ ಮಾಡಿ ಆದ ಮೇಲೆ ಅವನಿಗೆ ಸಂಸ್ಕಾರ ನಡೆದಿದ್ದಿಲ್ಲ. ಒಂದು ದಿನ ಚಿತ್ರರಥ ಅಂತ ಒಬ್ಬ ಗಂಧರ್ವ ವಿಮಾನದಲ್ಲಿ ಹೋಗ್ತಾ ಇದ್ದಂತೆ ವಿಹಾರಕ್ಕೆ. ಇವರ ಶವ ಇರುವಂತಹ ಜಾಗದಲ್ಲಿ ಆ ವಿಮಾನ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಕೂಡಲೇ ಇವ ವಿಚಾರ ಮಾಡಿದ, ವಿಮಾನದಲ್ಲಿ ದೋಷ ಇಲ್ಲ, ಹೇಗೆ ಕೆಳಗೆ ಬಿತ್ತು? ಅಲ್ಲೇ ವಾಲಕಿಲ್ಯ ಋಷಿಗಳು ಇದ್ದರಂತೆ, ಸವಾಲಕಿಲ್ಯ ವಚನಾಥ. ಅವರಲ್ಲಿ ಬಳಿ ಕೇಳಿದಾಗ ಅವರು ಹೇಳಿದ್ರು, ಇಲ್ಲಿ ನಾರಾಯಣ ವರ್ಮದ ಸಿದ್ಧಿ ಮಾಡಿಕೊಂಡವರು ಒಬ್ಬರು ಕೌಶಿಕರು ಅಂತ ಇದ್ದರು, ಅವರು ಸತ್ತು ಹೋಗಿದ್ದಾರೆ, ಅವರಿಗೆ ದೇಹ ಸಂಸ್ಕಾರ ಆಗಲಿಲ್ಲ, ಆದ್ದರಿಂದ ನೀನು ಬಿದ್ದಿರಬೇಕು. ಅವರಿಗೆ ಅವರ ಆ ಎಲುಬುಗಳನ್ನೆಲ್ಲ ನೀನು ನದಿಗೆ ಹಾಕು, ಸರಸ್ವತಿಯ ಪ್ರಾಚೀ ಸರಸ್ವತ್ಯ ಸರಸ್ವತಿ ನದಿಗೆ ಹಾಕು ಅಂತ ಹೇಳಿದ್ರು. ಆಯಿತು ಅಂತ ಒಳಿ ಹಾಕಿದ, ಮತ್ತೆ ಹೊರಟು ನಿಂತ. ಅಂದರೆ ನಾರಾಯಣ ವರ್ಮದ ಒಂದು ಪ್ರಾಬಲ್ಯ ಏನು ಅಂದರೆ ಅವರಿಗೆ ಯಾರೂ ಇದ್ದಿಲ್ಲ ಆ ಕಡೆ ಈ ಕಡೆ. ಆದರೂ ನಾರಾಯಣ ವರ್ಮವನ್ನು ನಿತ್ಯ ಅನುಷ್ಠಾನ ಮಾಡಿಕೊಂಡು ಇದ್ದಿದ್ದರಿಂದ ಸತ್ತ ಮೇಲೆ ಭಗವಂತನೇ ಬಂದು ಅಂತ್ಯಕರ್ಮ ಮಾಡಿದ. ಚಿತ್ರರಥ ಅಂದರೆ ಯಾರು? ಗಂಧರ್ವ ರಾಜ. ಗಂಧರ್ವಾಣಾಂ ಚಿತ್ರರಥ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನನ್ನ ವಿಭೂತಿ ರೂಪ ಎಲ್ಲಿದೆ ಅಂದರೆ ಗಂಧರ್ವರಲ್ಲಿ ಚಿತ್ರರಾಜನಲ್ಲಿ ಚಿತ್ರರಥನಲ್ಲಿ ಇದೆ ಅಂತ. ಆದ್ದರಿಂದಲೇ ಚಿತ್ರರಥ ಬಂದ ಆ ಎಲುಬುಗಳನ್ನೆಲ್ಲ ನದಿಗೆ ಹಾಕಿದ ಅಂದರೆ ಏನು? ಭಗವಂತನೇ ಬಂದು ಹಾಕಿದ ಅಂತ ಅರ್ಥ. ಆದ್ದರಿಂದ ಅಷ್ಟು ಸಾಮರ್ಥ್ಯ ಶಕ್ತಿ ಇರುವಂಥದ್ದು ನಾರಾಯಣ ವರ್ಮಕ್ಕೆ. ಅಂತಹ ನಾರಾಯಣ ವರ್ಮವನ್ನು ಜಪ ಮಾಡಿ ಅವರು ಯುದ್ಧದಲ್ಲಿ ರಾಜ್ಯಲಕ್ಷ್ಮಿಯನ್ನು ಹೊಂದಿದ್ದರು. ಹೀಗೆ ಒಂದು ದಿನ ಯಾಗವನ್ನು ಮಾಡ್ತಾ ಇದ್ದರಂತೆ ವಿಶ್ವರೂಪಾಚಾರ್ಯರು. ದೇವತೆಗಳಿಗೆ ಯಾಗವನ್ನು ಮಾಡ್ತಾ ಇದ್ರು. ಯಾಗವನ್ನು ಮಾಡಿದಾಗ
ಯಾರಿಗೂ ಗೊತ್ತಾಗದ ಹಾಗೆ ಆಹುತಿಯನ್ನು ದೇವತೆಗಳಿಗೆ ಮಾತ್ರ ಕೊಡ್ತಾ ಇದ್ದಿಲ್ಲ, ಸ್ವಲ್ಪ ಅಸುರರಿಗೂ ಕೂಡ ಕೊಡ್ತಾ ಇದ್ದರಂತೆ. ಯಾಕೆ ಅಂದರೆ ಅವಳ ಆ ವಿಶ್ವರೂಪಾಚಾರ್ಯರ ತಾಯಿ ದೈತ್ಯರ ಮಗಳು, ರೋಚನ ಅಥವಾ ರತನ ಅಂತ ಹೆಸರು ಅವಳದ್ದು, ದೈತ್ಯರ ಮಗಳು. ಇವರಿಗೆ ಸ್ವಲ್ಪ ತಾಯಿಯ ತಂದೆ ದೈತ್ಯರ ಕುಲದಲ್ಲಿ ಪ್ರೀತಿ ಸ್ವಲ್ಪ ವಿಶ್ವರೂಪಾಚಾರ್ಯರಿಗೆ. ಆದ್ದರಿಂದ ಸ್ವಲ್ಪ ಆಹುತಿಯನ್ನು ಗೊತ್ತಾಗದ ರೀತಿಯಲ್ಲಿ ಕೊಡ್ತಾ ಇದ್ದರಂತೆ. 3 ತಲೆಯುಳ್ಳಂತಹ ವಿಶ್ವರೂಪಾಚಾರ್ಯರು ಈ ರೀತಿಯಾಗಿ ಮಾಡುವುದು ಇಂದ್ರನಿಗೆ ಗೊತ್ತಾಯಿತು. ಬ್ರಹ್ಮದೇವರು ಮೊದಲೇ ಹೇಳಿದ್ರು, ಸ್ವಲ್ಪ ಜಾಗೃತೆಯಾಗಿರಿ ಅವರ ವಿಷಯದಲ್ಲಿ ಅಂತ, ದುಡುಕಬೇಡಿ ಅಂತ. ಇದು ಗೊತ್ತಾಯ್ತಲ್ಲ ಅಸುರರಿಗೆ ಕೊಡ್ತಾ ಇದ್ದಾರೆ ಅಂತ, ಕೂಡಲೇ ಖಡ್ಗವನ್ನು ಎತ್ತಿದ ತಲೆಯನ್ನು ಕತ್ತರಿಸಿ ಬಿಟ್ಟೆ. ಬ್ರಹ್ಮ ಹತ್ಯೆ ಬಂತು. ಗುರುಗಳ ಹತ್ಯೆ ಆಯಿತಲ್ಲ, ಬ್ರಹ್ಮ ಹತ್ಯೆ ಬಂತು. ಬ್ರಹ್ಮ ಹತ್ಯೆ ಬಂದಾಗ ಆ ಬ್ರಹ್ಮ ಹತ್ಯೆಯನ್ನು ಪಾಲು ಮಾಡಿದ ಅಂತೆ. ಭೂಮಿ ಎಂಬು ದ್ರುಮಯೋಷಿದ್ಭಿಯ 4 ಪಾಲು ಮಾಡಿಕೊಟ್ಟ. ಅದನ್ನು ತಾನು ಸ್ವೀಕಾರ ಮಾಡಿಲ್ಲ, ಎಲ್ಲರಿಗೂ ಸ್ವಲ್ಪ ಹಂಚಿಬಿಟ್ಟ. ಯಾರಿಗೆಲ್ಲ ಹಂಚಿದ? ಭೂಮಿ ಎಂಬು ದ್ರುಮಯೋಷಿದ್ಭ್ಯ, ಭೂಮಿಗೆ, ಮರಗಿಡಗಳಿಗೆ, ನೀರಿಗೆ, ಸ್ತ್ರೀಯರಿಗೆ ಎಲ್ಲ ಅವರೆಲ್ಲ ಸ್ವೀಕಾರ ಮಾಡಿದರಲ್ಲ, ಅವರಿಗೆಲ್ಲ ಒಂದು ವರವನ್ನು ಕೂಡ ಕೊಟ್ಟ ಅಂತ ಇಂದ್ರ. ಭೂಮಿಯಲ್ಲಿ ಬ್ರಹ್ಮಹತ್ಯೆ ರೂಪ ಅಂದರೆ ಅದು ನಿರ್ಜಲ ಪ್ರದೇಶ, ಮರುಭೂಮಿಯ ಪ್ರದೇಶ. ಅಲ್ಲಿ ಏನು ಹಾಕಿದ್ರು ಬೆಳೆಯುವುದಿಲ್ಲ. ಅಲ್ಲಿ ಅಂತಹ ಪ್ರದೇಶ ಅದು ಬ್ರಹ್ಮಹತ್ಯೆ ಇರುವಂತಹ ಪ್ರದೇಶ ಅಂತ. ಅದು ಭೂಮಿ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡಿತ್ತು. ಆ ಭೂಮಿಗೆ ಒಂದು ವರ ಕೊಟ್ಟಂತ ಇಂದ್ರ, ಎಲ್ಲಿ ತಗ್ಗು ಗುಂಡಿಗಳು ಆಗಿರುತ್ತವೆ ಅದು ಒಂದು ದಿವಸ ಮುಚ್ಚಿ ಹೋಗ್ತದೆ. ಎಷ್ಟೇ ತಗ್ಗು ಗುಂಡಿಗಳು ಬಿದ್ದಿರಲಿ ಅದು ಮಳೆಗಾಲ ಬಂದಾಗ ಮುಚ್ಚಿ ಹೋಗಿ ಬಿಡ್ತದೆ. ಇದು ವರ ಭೂಮಿಗೆ. ಭೂಮಿ ಅಂಬು ದ್ರುಮಯೋಷಿಭ್ಯ, ಅಂಬು ಅಂದರೆ ನೀರು, ನೀರಿಗೆ ಕೊಟ್ಟ ಅಂತೆ ವರ. ನೀರು ಅದನ್ನು ಸ್ವೀಕಾರ ಮಾಡಿತ್ತು ಬ್ರಹ್ಮಹತ್ಯೆಯನ್ನು. 4 ಭಾಗ ಮಾಡಿದ್ದು, ಅದರಲ್ಲಿ ಒಂದು ಭಾಗ ಭೂಮಿ ಸ್ವೀಕಾರ ಮಾಡಿದ್ದು, ಇನ್ನೊಂದು ಭಾಗ ನೀರು. ನೀರಿನಲ್ಲಿ ಅಲ್ಲಲ್ಲಿ ಗುಳ್ಳೆಗಳು ಹೇಳುತ್ತಾವಲ್ಲ, ಅದು ಬ್ರಹ್ಮಹತ್ಯೆ ರೂಪ ಅಂತ. ಆ ನೀರಿಗೆ ವರ ಏನು ಅಂದರೆ, ಆ ನೀರು ಯಾವಾಗಲೂ ಹರಿತಾ ಇದ್ದರೆ ಶುದ್ಧವಾಗಿ ಇರ್ತದೆ. ಆ ನೀರಿನಲ್ಲಿ ಏನು ಕೆಟ್ಟ ಕೆಲಸ ಮಾಡಿದ್ರು ನೀರು ಶುದ್ಧ, ಹರಿತಾ ಇರುವ ನೀರು ಯಾವಾಗಲೂ ಶುದ್ಧ ಅಂತ ಲೆಕ್ಕ. ದ್ರುಮ ಮರಗಿಡಗಳಿಗೆ ಕೊಟ್ಟ ಅಂತ ಬ್ರಹ್ಮಹತ್ಯೆಯನ್ನು. ಇನ್ನೊಂದು ಭಾಗ ಮರ ಕಡಿದಾಗ ಅದರಲ್ಲಿ ಒಂದು ಅಂಟು ಬರ್ತದೆ, ಆ ಅಂಟಿನ ರೂಪವೇ ಬ್ರಹ್ಮಹತ್ಯೆ. ಮರಗಿಡಗಳಿಗೆ ಒಂದು ವರ ಕೊಟ್ಟ, ಎಷ್ಟೇ ಕತ್ತರಿಸಿ ಮತ್ತೆ ಚಿಗುರುವ ಯೋಗ ಅದನ್ನು ಕೊಟ್ಟ ಅಂತ. ಎಷ್ಟೇ ಮರವನ್ನು ಕತ್ತರಿಸಿದ್ರು ಅದು ಮತ್ತೆ ಚಿಗುರುತ್ತದೆ. ಯೋಷಿದ್ಭ್ಯ ಸ್ತ್ರೀಯರಿಗೆ ಕೊಟ್ಟ ಅಂತ. ಸ್ತ್ರೀಯರು ಅದನ್ನು ಸ್ವೀಕಾರ ಮಾಡಿದ್ರು ಒಂದು ಭಾಗವನ್ನು. ಪ್ರತಿ ತಿಂಗಳಿನಲ್ಲಿ ಕೂಡ ಸ್ತ್ರೀಯರಿಗೆ ರಜಸ್ಸಿನ ರೂಪದಲ್ಲಿ ಹೋಗ್ತದೆ ಅಲ್ವಾ, ಅದೇ ಬ್ರಹ್ಮಹತ್ಯೆ ಅಂತ. ಸ್ತ್ರೀಯರಿಗೆ ಒಂದು ವರ ಕೊಟ್ಟ ಅಂತೆ, ಎಷ್ಟೇ ಮಕ್ಕಳಾಗಲಿ ಮತ್ತೆ ಮಕ್ಕಳನ್ನು ಪಡೆಯುವಂತಹ ಮತ್ತೆ ಮಕ್ಕಳನ್ನು ಪಡೆಯುವಂತಹ ಯೋಗವನ್ನ ಆ ಸ್ತ್ರೀಯರಿಗೆ ಇಂದ್ರ ಅನುಗ್ರಹ ಮಾಡಿದ. ಈ ರೀತಿಯಾಗಿ ಬ್ರಹ್ಮಹತ್ಯೆ ಬಂದರೂ ಅದನ್ನು 4 ಭಾಗ ಮಾಡಿ ಎಲ್ಲರಿಗೂ ಕೂಡ ಹಂಚಿದ ಅಂತ. ಈ ರೀತಿಯಾಗಿ ಆ ಇಂದ್ರ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡ. ಬ್ರಹ್ಮಹತ್ಯೆ ಪರಿಹಾರ ಆದ ಮೇಲೆ ಮತ್ತೆ ಇಂದ್ರನಿಗೆ ಕಂಟಕ ಬಂತು. ಯಾಕೆ ಅಂದರೆ ಆ ವಿಶ್ವರೂಪಾಚಾರ್ಯರ ತಂದೆ ತೊಷ್ಟ್ರು ಅಂತ ಒಬ್ಬ ಪ್ರಜಾಪತಿ. ಆ ತೊಷ್ಟ್ರುವಿಗೆ ಮಗನನ್ನು ಕಳಕೊಂಡ ದುಃಖ ಬಂತು. ದುಃಖ ಮಾತ್ರ ಅಲ್ಲ, ಸಿಟ್ಟು ಬಂತು ಅಂತ. ಯಾರಿಗಾದ್ರೂ ಮಕ್ಕಳನ್ನು ಕೊಂಡ್ರೆ ಸಿಟ್ಟು ಬರದೇ ಇರ್ತದ, ಸಿಟ್ಟು ಬಂತು. ಒಂದು ಯಾಗವನ್ನು ಮಾಡಿದ್ರು. ಯಾವ ಯಾಗ? ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ಯಾಗ. ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ಒಂದು ಯಾಗ. ಪುರೋಹಿತರೆಲ್ಲ ಯಾಗವನ್ನ ಪ್ರಾರಂಭ ಮಾಡಿದ್ರು. ಈ ಯಾಗದಲ್ಲಿ ಮಂತ್ರವನ್ನೆಲ್ಲ ಹೇಳಿದ್ರು ಅಂತ.
ಮಂತ್ರ ಹೇಳುವಾಗ ಸ್ವಲ್ಪ ತಪ್ಪಾಯಿತು. ಸ್ವಾಹೇಂದ್ರ ಶತ್ರುರು ವರ್ಧಸ್ವ ತಪ್ಪಾಯಿತು ಅಂದರೆ ಅಕ್ಷರದಲ್ಲಿ ತಪ್ಪಾಗಿಲ್ಲ. ಆ ವೇದ ಮಂತ್ರಕ್ಕೆ ಒಂದು ಸ್ವರ ಅಂತ ಇರುತ್ತದೆ, ಆ ಸ್ವರ ಸಹಿತವಾಗಿ ಹೇಳಬೇಕು. ಅದಕ್ಕಾಗಿಯೇ ವೇದವನ್ನು ಹೇಳುವಾಗ ಉಪದೇಶ ಬೇಕು ಅಂತ ಹೇಳುದು. ವೇದ ಉಪದೇಶ ಇಲ್ಲದೆ ಇದ್ದರೆ ಆ ಸ್ವರ ಬರುವುದೇ ಇಲ್ಲ. ವೇದವನ್ನು ಪುರಾಣ ಮಂತ್ರದಂತ ಹೇಳಿದರೆ ಅದರಿಂದ ಅನರ್ಥಗಳು ಜಾಸ್ತಿ ಆಗ್ತದೆ. ಹೀಗೆ ಆಯಿತು. ಆ ವೇದ ಮಂತ್ರವನ್ನು ಸರಿಯಾಗಿ ಪುರೋಹಿತರು ಪಠನೆ ಮಾಡಿಲ್ಲ. ಸ್ವಲ್ಪ ಸ್ವರ ವ್ಯತ್ಯಾಸ ಆಯಿತು. ಸ್ವರ ವ್ಯತ್ಯಾಸ ಆದಾಗ ಅರ್ಥ ವ್ಯತ್ಯಾಸ ಆಗಿಬಿಡ್ತು. ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಅರ್ಥದಲ್ಲಿ ಹೇಳಿದ್ದು, ಆದರೆ ಇಂದ್ರನಿಂದ ಸಾಯುವ ಮಗ ಹುಟ್ಟಲಿ ಅಂತ ಅರ್ಥ ಆಗಿಬಿಡ್ತು. ಒಬ್ಬ ಹುಟ್ಟಿದ, ವೃತ್ರಾಸುರ ಅಂತ ಹೆಸರು ಅವನದ್ದು. ಆ ವೃತ್ರಾಸುರ ಹುಟ್ಟಿದ ಕೂಡಲೇ ಏನು ಮಾಡಬೇಕು ಅಂತ ಕೇಳಿದೆ. ಇಲ್ಲ, ಇಂದ್ರನನ್ನ ಕೊಲ್ಲಬೇಕು. ಇವರಿಗೆ ಯಾರಿಗೂ ಗೊತ್ತಿಲ್ಲ ಅದು ವಿಷಯ. ಇಂದ್ರನಿಂದ ಸಾಯುವ ಮಗ ಹುಟ್ಟಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇಂದ್ರನನ್ನ ಕೊಲ್ಲುವಂತ ಕಳಿಸಿದ್ರು. ಇಂದ್ರನ ಜೊತೆ ಯುದ್ಧ ಆಯಿತು. ಯುದ್ಧ ಆಗುವ ಸಂದರ್ಭದಲ್ಲಿ ಆ ವೃತ್ರಾಸುರ ಇವರನ್ನೆಲ್ಲ ಸೋಲಿಸಿದ ಅಂತ. ಅವನನ್ನ ಎದುರು ಹಾಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಆಗ ಬ್ರಹ್ಮದೇವರ ಬಳಿಗೆ ಹೋದರು. ಈ ವೃತ್ರಾಸುರನನ್ನು ಎದುರಿಸಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ಏನು ಮಾಡಲಿ? ಬ್ರಹ್ಮದೇವರು ಹೇಳಿದ್ರು, ನೀವು ಒಂದು ಆಯುಧವನ್ನು ತಯಾರು ಮಾಡಿರಬೇಕು. ಆ ಆಯುಧ ಯಾರಿಂದ ತಯಾರಾಗಬೇಕು ಅಂದರೆ ದದೀತಿ ಋಷಿಗಳ ಎಲುಬಿನಿಂದ ತಯಾರಾಗಬೇಕು. ಹೋಗಿ ದದೀತಿ ಋಷಿಗಳಲ್ಲಿ ಕೇಳಿ ಅಂತ. ದದೀತಿ ಋಷಿಗಳಲ್ಲಿ ಕೇಳಿದಾಗ ಎಲ್ಲ ದೇವತೆಗಳು ಹೋಗಿ ಕೇಳಿದ್ರು, ನಿಮ್ಮ ಎಲುಬು ಬೇಕಾಗಿದೆ, ಮೂಳೆ ಬೇಕಾಗಿದೆ ಅಂತ. ಪಾಪ ದದೀತಿ ಋಷಿಗಳು ಮೂಳೆ ಬೇಕು ಅಂದರೆ ಶರೀರ ತ್ಯಾಗವೇ ಮಾಡಬೇಕು. ಆದರೆ ಮಹಾ ದಾನಿಗಳು, ದೇವತೆಗಳಿಗೆ ನನ್ನಿಂದ ಒಳ್ಳೇದಾಗ್ತದೆ ಅಂತಾದರೆ ಯಾಕೆ ನಾನೇ ಕೊಡದೇ ಇರೋದು ಅಂತ ಹೇಳಿ ಶರೀರ ತ್ಯಾಗ ಮಾಡಿದ್ರು. ಮೂಳೆಗಳನ್ನು, ಎಲುಬುಗಳನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ್ರು. ಆ ದದೀತಿ ಋಷಿಗಳ ಮೂಳೆಯಿಂದ ವಿಶ್ವಕರ್ಮನ ಮೂಲಕ ಒಂದು ಆಯುಧವನ್ನೇ ತಯಾರು ಮಾಡಿದ್ರಂತೆ. ಯಾವ ಆಯುಧ ಅದು? ವಜ್ರಾಯುಧ. ಮೂಳೆಗಳಿಂದ, ಎಲುಬಿನಿಂದ ತಯಾರಾದಂಥ ಆಯುಧ. ಆ ಆಯುಧಕ್ಕೆ ಅಷ್ಟು ಸಾಮರ್ಥ್ಯ ಯಾಕೆ ಬಂತು ಅಂದರೆ ದದೀತಿ ಋಷಿಗಳು ಸಾಮಾನ್ಯರಲ್ಲ. ಅವರು ನಿತ್ಯ ನಿರಂತರ ನಾರಾಯಣ ವರ್ಮವನ್ನ ಜಪ ಮಾಡ್ತಾ ಇದ್ದಾರಂತೆ. ನಾರಾಯಣ ವರ್ಮದ ಬಲ ಅದು ಮೂಳೆಯಲ್ಲಿ ಅಡಕವಾಗಿತ್ತು. ಆ ಸಾಮರ್ಥ್ಯ ಮೂಳೆಯಲ್ಲಿ ಇತ್ತಂತೆ. ಆದ್ದರಿಂದ ಎಲುಬಿಗೂ ಅಷ್ಟು ಶಕ್ತಿ. ಅಂತಹ ಎಲುಬುಗಳಿಂದ ತಯಾರು ಮಾಡಿದ ಒಂದು ಆಯುಧ ಅದು ವಜ್ರಾಯುಧ. ಆದ್ದರಿಂದಲೇ ವಜ್ರಾಯುಧಕ್ಕೆ ಅಷ್ಟು ಶಕ್ತಿ. ಆ ವಜ್ರಾಯುಧವನ್ನು ಇಟ್ಟುಕೊಂಡು ಇಂದ್ರ ಹೊರಟ ಯುದ್ಧಕ್ಕೆ. ಆ ವಜ್ರಾಯುಧವನ್ನು ಇಟ್ಟುಕೊಂಡು ಹೊರಟಾಗ ಮತ್ತೆ ಯುದ್ಧ ಪ್ರಾರಂಭ. ಯುದ್ಧದಲ್ಲಿ ಇಂದ್ರನ ವಜ್ರಾಯುಧವೇ ಕೆಳಗೆ ಬಿತ್ತನು. ಇವನಿಂದ ಆಗಲಿಲ್ಲ. ಪರಿಘ ಎಂಬ ಆಯುಧದಿಂದ ಹೊಡೆದ, ಕೈಗೆ ಏಟು ಬಿತ್ತು. ಕೈಗೆ ಏಟು ಬಿದ್ದಾಗ ವಜ್ರಾಯುಧವೇ ಕೆಳಗೆ ಬಿತ್ತು. ಆಗ ವೃತ್ರಾಸುರ ಹೇಳಿದ, ಇಂದ್ರ ಹೆದರಬೇಡ, ನಿನ್ನನ್ನು ನಾನು ಕೊಲ್ಲುವುದಿಲ್ಲ. ಮತ್ತೆ ಆ ವಜ್ರಾಯುಧವನ್ನು ಎತ್ತಿಕೋ, ನನ್ನನ್ನು ಕೊಲ್ಲು. ನನಗೆ ಭಗವಂತನ ಅನುಗ್ರಹ ಆಗಬೇಕಾಗಿದೆ ಅಂತ ಆ ವೃತ್ರಾಸುರ ಹೇಳಿದ ಅಂತೆ. ಇಂದ್ರ ಆಯಿತು ಅಂತ ಹೇಳಿ ಮತ್ತೆ ವಜ್ರಾಯುಧವನ್ನು ಎತ್ತಿ ಆ ವೃತ್ರಾಸುರನನ್ನು ಕೊಂದಗೊಳ್ಳೆ ಮತ್ತೆ ಬ್ರಹ್ಮಹತ್ಯೆ ಬಂತು. ಹಿಂದೆ ವಿಶ್ವರೂಪಾಚಾರ್ಯರನ್ನು ಕೊಂದು ಬ್ರಹ್ಮಹತ್ಯೆ ಬಂದಿತ್ತು. ಈಗ ಈ ವೃತ್ರಾಸುರನನ್ನು ಕೊಂದು ಬ್ರಹ್ಮಹತ್ಯೆ ಬಂತು. ಈ ಬ್ರಹ್ಮಹತ್ಯೆ ಪರಿಹಾರಕ್ಕೆ ಏನು ಮಾಡಿದ? 1 ವರ್ಷಗಳ ಕಾಲ ಮಾನಸ ಸರೋವರಕ್ಕೆ ಹೋದಂತೆ. ಅಲ್ಲಿ ಕಮಲದ ಒಳಗೆ ದಂಟಿನಲ್ಲಿ ಅಡಗಿ ಕೂತಿದ್ದ. ಆ ಸಂದರ್ಭದಲ್ಲಿ ದೇವತೆಗಳ ಲೋಕದಲ್ಲಿ ರಾಜನಾಗಿ ಆಳಿದ್ದು ಯಾರು ಅಂದರೆ ನಹುಷ, ಚಂದ್ರವಂಶದಲ್ಲಿ ಬಂದವ ನಹುಷ. ಅವ ಆಳಿದ್ದು ಅಂತ. ಅಂತೂ ದೇವತೆಗಳೆಲ್ಲ ಏನು ಮಾಡಿದ್ರು ಅಂತೆ, ಮತ್ತೆ ಅಶ್ವಮೇಧ ಯಾಗವನ್ನು ಮಾಡಿ ಆ ಇಂದ್ರನ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿದ್ರು ಅಂತ.
ಈ ರೀತಿಯಾಗಿ ವೃತ್ರಾಸುರನ ಕಥೆ. ಈ ವೃತ್ರಾಸುರನ ಕಥೆಯಲ್ಲಿಯೂ ಕೂಡ ಆ ವೃತ್ರಾಸುರನಿಗೆ ಒಮ್ಮೆ ಮಹಾನ್ ದೈತ್ಯ ಅವನಿಗೆ ಒಮ್ಮೆ ಜ್ಞಾನೋದಯ ಆಯ್ತಲ್ವ, ಅದು ಯಾಕೆ? ಅವನಿಗೆ ಯಾಕೆ ಜ್ಞಾನೋದಯ ಆಯಿತು? ನನಗೆ ಭಗವಂತನ ಅನುಗ್ರಹ ಆಗಬೇಕು ಅಂತ ಹೇಳಿದ. ಯಾಕೆ ಅಂದರೆ ಅವ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಗಂಧರ್ವನಾಗಿದ್ದ. ಚಿತ್ರಕೇತು ಅಂತ ಹೆಸರು ಅವನು. ಆ ಚಿತ್ರಕೇತುವಿನ ಕಥೆಯನ್ನ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಚಿತ್ರಕೇತು ಅವನಿಗೆ ಸಾವಿರಾರು ಹೆಂಡತಿಯರು ಇದ್ರೂ ಆ ಚಿತ್ರಕೇತುವಿಗೆ ಮಕ್ಕಳಾಗಲಿಲ್ಲ. ಅಷ್ಟು ಮಂದಿ ಹೆಂಡಂದಿರು ಇದ್ರೂ ಅವನಿಗೆ ಮಕ್ಕಳಾಗಲಿಲ್ಲ. ಅಲ್ಲಿಗೆ ಆಂಗೀರಸರು ಬಂದರು. ಅವರನ್ನು ಸ್ವಾಗತಿಸಿ ಇವ ಕೇಳಿದ, ನನಗೆ ಮಕ್ಕಳಾಗಬೇಕು, ಏನೇ ಆಗಲಿ ಒಂದು ಮಗು ಆಗಬೇಕು. ಇವರು ಹೇಳಿದ್ರು, ಬೇಡ ನಿನಗೆ ಈಗ ಮಗುವಾದರೆ ಆ ಮಗುವಿನಿಂದ ಹರ್ಷ ಆಗ್ತದೆ ಸರಿ, ಕೂಡಲೇ ಆ ಮಗುವಿನಿಂದ ಮತ್ತೆ ಶೋಕವು ಕೂಡ ಆಗ್ತದೆ. ಹರ್ಷ ಶೋಕ ಎರಡೂ ಆಗ್ತದೆ, ಬೇಡ ಮಗು. ಇವ ಹಠ ಬಿಟ್ಟಿಲ್ಲ ಅಂತೆ. ಅಂಗಿರಸರೇ, ಏನಾದರೂ ಮಾಡಿ ನನಗೆ ಮಗು ಆಗುವ ಹಾಗೆ ಮಾಡಿ. ಒಮ್ಮೆ ಹರ್ಷ ಆಗ್ತದಲ್ಲ ಸಾಕು, ಖುಷಿ ಆಗ್ತದಲ್ಲ ಸಾಕು, ಮತ್ತೆ ದುಃಖ ಆಗಲಿ ಅಂತ ತೀರ್ಮಾನ ಮಾಡಿದ. ಆಂಗಿರಸರಲ್ಲಿ ಕೇಳಿದ. ಆಂಗಿರಸರು ಒಂದು ಯಾಗವನ್ನು ಮಾಡಿದ್ರು. ಒಂದು ಯಾಗದ ಪ್ರಸಾದ ಅದನ್ನ ಅವನಿಗೆ ಕೊಟ್ಟು, ನೀನು ಇದನ್ನ ನಿನ್ನ ಹೆಂಡತಿಗೆ ಕೊಡು ಅಂತ. ಆ ಹೆಂಡತಿ ಅದನ್ನ ಸ್ವೀಕಾರ ಮಾಡಿದ್ಳು. ಆ ಸಾವಿರಾರು ಹೆಂಡಂದಿರಲ್ಲಿ ಒಬ್ಬಳು ದೊಡ್ಡವಳು ಮಹಾರಾಣಿ, ಅವಳಿಗೆ ಕೊಟ್ರಂತೆ. ಕೃತದ್ಯುತಿ ಅಂತ ಹೆಸರು ಅವಳದ್ದು, ಕೃತದ್ಯುತಿ ಅಂತ. ಅವಳಿಗೆ ಕೊಟ್ಟಾಗ ಅವಳದನ್ನು ಸ್ವೀಕಾರ ಮಾಡಿದ. ಆಂಗಿರಸರ ಒಂದು ಶಕ್ತಿ ಹಾಗೆ ಇತ್ತು. ಆ ಪಾಯಸವನ್ನ ಸ್ವೀಕಾರ ಮಾಡಿದುಕೊಳ್ಳೆ ಒಂದು ಗಂಡು ಮಗು ಆಯಿತು. ಬಹಳ ಸಂತೋಷ ಅಂತೆ ಚಿತ್ರಕೇತುವಿಗೆ. ಆ ಮಗು ಹುಟ್ಟಿದ ಕೂಡಲೇ ದಾನ ಧರ್ಮವನ್ನೆಲ್ಲ ಮಾಡಿದ ಖುಷಿಯಿಂದ. ಎಲ್ಲರಿಗೂ ಕೂಡ ಸಿಹಿ ಹಂಚಿದ. ಎಲ್ಲರೂ ಕೂಡ ಆನಂದದಿಂದ ಇದ್ದರು. ಆದರೆ ಸ್ವಲ್ಪ ಕಾಲದಲ್ಲಿ ಇವನಿಗೆ ಕೃತದ್ಯುತಿ, ಮೊದಲ ಹೆಂಡತಿ ದೊಡ್ಡವಳು, ಅವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಯಿತು ಅಂತ. ಇವಳಲ್ಲಿ ಮಗು ಹುಟ್ಟಿದ್ದಲ್ವೇ, ಇವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗ್ತಾ ಬಂತು. ಇವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಬಂತು ಅಂದರೆ ಉಳಿದ ಹೆಂಡಂದಿರಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಾ ಬಂತು ಅರ್ಥ. ಅವರಿಗೆಲ್ಲ ಬಹಳ ಸಿಟ್ಟು ಬಂತಂತೆ. ಮಗು ಇರುವ ಕಾರಣ ಇವಳನ್ನ ನಮ್ಮ ಗಂಡ ಪ್ರೀತಿ ಮಾಡ್ತಾ ಇದ್ದಾನೆ, ನಮಗೆ ಯಾರಿಗೂ ಮಕ್ಕಳಾಗಲಿಲ್ಲ, ಅದರಿಂದ ಗಂಡನ ಪ್ರೀತಿ ನಮಗೆ ಇಲ್ಲ. ಈಗ ವಿಚಾರ ಮಾಡಿದ್ದಾರಂತೆ. ಏನು ವಿಚಾರ? ಗರಂ ದದುಹು ಕುಮಾರಾಯ ದುರ್ಮರುಷ ನೃಪತಿಂ ಪ್ರತಿ. ಮಗು ಇದ್ರೆ ತಾನೆ, ಮಗುವಿಗೆ ವಿಷವನ್ನು ಉಣಿಸಿದ್ರಂತೆ ಎಲ್ಲರೂ ಸೇರಿ. ರಾಜನ ಇತರ ಹೆಂಡಂದಿರು ಎಲ್ಲ, ಮಗು ಆಗದ ಹೆಂಡಂದಿರು ಎಲ್ಲ ವಿಷವನ್ನ ಮಗುವಿಗೆ ಉಣಿಸಿದ್ರು. ಮಗು ಸತ್ತೋಯಿತು. ಆಂಗಿರಸರು ಹೇಳಿದ್ರು, ಹರ್ಷವೂ ಆಗ್ತದೆ, ಶೋಕವೂ ಆಗ್ತದೆ. ಗೊಳೋ ಅಂತ ಹತ್ತುಕೊಂಡು ಕೂತಾನ. ಮಗು ಹುಟ್ಟಿದಾಗ ಎಷ್ಟು ಸಂತೋಷ ಪಟ್ಟಿದ್ದನೋ, ಮಗು ಸತ್ತಾಗಲೂ ಅಷ್ಟೇ ಶೋಕಗೊಂಡ, ದುಃಖಗೊಂಡ. ಆಂಗಿರಸರು ಬಂದರು, ನಾರದರು ಬಂದರು, ಸಮಾಧಾನ ಪಡಿಸಲಿಕ್ಕೆ ಬಂದರು. ಆಗ ಇವ ಮತ್ತೆ ಆಟ ಶುರು ಮಾಡಿದಂತೆ, ಈ ನನಗೆ ಮಗು ಬೇಕು, ಈ ಮಗುವೇ ಬದುಕಿ ಬರಬೇಕು ಅಂತ. ಈಗ ಏನು ಸತ್ತು ಹೋಯ್ತಲ್ಲ, ಮಗು ಇಲ್ಲದ ಸಂದರ್ಭದಲ್ಲಿ ಮಗುವನ್ನು ಅನುಗ್ರಹ ಮಾಡಿದ್ರಿ ನೀವು, ಈಗ ಆ ಮಗು ಸತ್ತು ಹೋಯಿತು, ಆ ಮಗುವನ್ನು ಮತ್ತೆ ನನಗೆ ಬದುಕಿಸಿ ಕೊಡಿ ಅಂತ ಹಠ ಮಾಡಿದ. ನಾರದರು ಅಲ್ಲಿ ಇದ್ರು. ಆ ಮಗುವನ್ನು ಕರ್ಕೊಂಡು ಬಂದ್ರಂತೆ. ಮಗುವನ್ನು ಕರ್ಕೊಂಡು ಬಂದರು, ಎದುರುಗಡೆ ಇಟ್ರು. ಚಿತ್ರಕೇತು, ನಿನ್ನ ಮಗುವನ್ನು ಕರ್ಕೊಂಡು ಬಂದಿದ್ದೇನೆ, ನಿನಗೆ ಮಗು ಬೇಕಾದರೆ ಸ್ವೀಕಾರ ಮಾಡು. ಆ ಮಗು ಹೇಳಿತು, ಯಾಕೆ ನಾನು ಬರಬೇಕು? ಅಲ್ಲ, ನನ್ನ ಮಗು ನೀನು, ನಿನ್ನ ತಂದೆ ನಾನು. ಅಯ್ಯೋ, ಎಷ್ಟು ಜನ್ಮ ಆಗಿದೆಯೋ ಏನೋ ನನಗೆ. ಎಷ್ಟೋ ಜನ್ಮದಲ್ಲಿ ಯಾರ್ಯಾರೋ ತಂದೆಗಳು ಬಂದು ಆಗಿ ಹೋಗಿದ್ದಾರೆ, ತಾಯಿ ಬಂದು ಆಗಿ ಹೋಗಿದೆ.
ನಿನ್ನನ್ನೇ ತಂದೆ ಅಂತ ನಾನು ಕೂತ್ರೆ ನನಗೆ ಮೋಕ್ಷ ಆಗುವುದು ಯಾವಾಗ, ನಾನು ಬರುವುದಿಲ್ಲ ಅಂತ ಹೇಳಿದ. ಇಷ್ಟೇ ಹೇಳಿದ್ದು ಇವನಿಗೆ ಜ್ಞಾನೋದಯ ಆಯಿತು. ಹೌದು, ಈ ಜನ್ಮದಲ್ಲಿ ಮಾತ್ರ ನಾನು ತಂದೆ, ನನ್ನ ಮಗು, ನನ್ನ ಹೆಂಡತಿ, ಅದಕ್ಕಾಗಿ ಎಷ್ಟು ಕಷ್ಟ. ಯಾವಾಗಲೂ ನಮ್ಮ ಒಟ್ಟಿಗೆ ಇರುವವ ಯಾರು? ನಮ್ಮ ತಂದೆ ಅಂದರೆ ಅದು ಭಗವಂತ. ಅವನನ್ನು ಮರಿತೇವೆ, ಇದರಲ್ಲಿ ಆಸಕ್ತಿಯನ್ನು ಹೊಂದುತ್ತೇವೆ ಅಂತ ಜ್ಞಾನೋದಯ ಆಯಿತು. ಆಗ ಈ ದುಃಖವನ್ನೆಲ್ಲ ಬಿಟ್ಟ ಅಂತ. ನಾರದರ ಅನುಗ್ರಹ, ಇವನೇ ಚಿತ್ರಕೇತು ಏನಿದ್ದಾನೆ ಅವನಿಗೆ ಉಪದೇಶ ಮಾಡಿದರು ಅಂತಾರೆ ನಾರದರು. ನೋಡು, ಇನ್ನು ನೀನು ಹೀಗೆ ಇಷ್ಟೆಲ್ಲ ಹೆಂಡಂದಿರ ಒಟ್ಟಿಗೆ ಇರುವುದು ಸರಿಯಲ್ಲ, ಸ್ವಲ್ಪ ತಪಸ್ಸು ಎಲ್ಲ ಮಾಡು ಅಂತ ಉಪದೇಶ ಮಾಡಿದರು. ಚಿತ್ರಕೇತು ಉಪದೇಶ ಮಾಡಿದ್ದನ್ನ ಜಪವನ್ನೆಲ್ಲ ಮಾಡಿದ. ಆಕಾಶದಲ್ಲಿ ಹಾರುವ ಶಕ್ತಿ ಕೂಡ ಬಂದಂತೆ ಅವನಿಗೆ. ಆ ಗಂಧರ್ವ ರಾಜ ಆಕಾಶದಲ್ಲಿ ಒಮ್ಮೆ ಹೋಗುವಾಗ ವಿಮಾನದಲ್ಲಿ ಒಮ್ಮೆ ರುದ್ರದೇವರು ಪಾರ್ವತಿಯನ್ನ ಆಲಂಗಿಸಿಕೊಂಡಿದ್ದರಂತೆ. ಒಂದು ಸಭೆ ನಡೀತಾ ಇತ್ತು, ಅದರಲ್ಲಿ ರುದ್ರದೇವರು ಕೂತುಕೊಂಡಿದ್ದರು. ರುದ್ರದೇವರ ತೊಡೆಯ ಮೇಲೆ ಪಾರ್ವತಿ ದೇವಿಯರು ಕೂತಿದ್ರು. ಪಾರ್ವತಿ ದೇವಿಯರ ಹೆಗಲ ಮೇಲೆ ರುದ್ರದೇವರು ಕೈ ಹಾಕಿದ್ರು, ಆಲಂಗಿಸಿಕೊಂಡು ಕೂತಿದ್ರು. ಇದನ್ನು ನೋಡಿ ಸ್ವಲ್ಪ ಹಾಸ್ಯ ಮಾಡಿದಂತೆ ಚಿತ್ರಕೇತು. ನಮಗೆಲ್ಲ ಬುದ್ಧಿ ಹೇಳುವವರು ಇವರೇ ಈ ತುಂಬಿದ ಸಭೆಯಲ್ಲಿ ತಮ್ಮ ಪತ್ನಿಯನ್ನ, ಹೆಂಡತಿಯನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಹೆಗಲ ಮೇಲೆ ಕೈ ಹಾಕಿದ್ದಾರಲ್ಲ, ಇವರು ಏನು ತತ್ವೋಪದೇಶ ಮಾಡುವವರು ಅಂತ ತಮಾಷೆ ಮಾಡಿ. ಚಿತ್ರಕೇತು ತಮಾಷೆ ಮಾಡಿದ್ದೇ ಅಷ್ಟರಲ್ಲಿ ಪಾರ್ವತಿ ದೇವರಿಗೆ ಅದು ಕೇಳಿಸಿತು. ರುದ್ರದೇವರು ಏನು ಹೇಳಲಿಲ್ಲ, ಪಾರ್ವತಿ ದೇವರು ಮಾತ್ರ ಶಾಪ ಕೊಟ್ಟಿಬಿಟ್ರು, ನೀನು ಅಸುರ ಯೋನಿಯಲ್ಲಿ ಹುಟ್ಟು ಅಂತ. ಅಸುರ ಯೋನಿಯಲ್ಲಿ ಹುಟ್ಟು ಅಂತ ಹೇಳಿದ ಕೂಡಲೇ ಇವನಿಗೆ ತನ್ನ ತಪ್ಪಿನ ಅರಿವಾಯಿತು. ಹೋಗಿ ಕಾಲಿಗೆ ಬಿದ್ದ ಅಂತ, ಪಾರ್ವತಿ ದೇವರೇ ಕಾಲಿಗೆ ಬಿದ್ದ. ನೀವು ಕೊಡುವ ಶಾಪವನ್ನ ಹಿಂಪಡೆಕೊಳ್ಳಿ ಅಂತ ನಾನು ಹೇಳುವುದಿಲ್ಲ, ಆದರೆ ಅಸುರ ಯೋನಿ ಬರಲಿ, ಆ ಅಸುರ ಯೋನಿಯಲ್ಲಿಯೂ ಕೂಡ ನನಗೆ ಭಗವಂತನ ಸ್ಮರಣೆ ಇರಲಿ ಅಂತ ಕೇಳಿದ. ಅಸುರ ಯೋನಿ ಬಂತು ಅಂದರೆ ಇವನೇ ವೃತ್ರಾಸುರ. ಈ ವೃತ್ರಾಸುರನ ಜನ್ಮ, ಹಿಂದಿನ ಜನ್ಮ ಚಿತ್ರಕೇತು. ಆದ್ದರಿಂದಲೇ ಪಾರ್ವತಿ ದೇವಿಯರ ಒಂದು ಅನುಗ್ರಹ ವರ ಏನು ಅಂದರೆ ಅಸುರ ಯೋನಿಯಲ್ಲಿ ಕೂಡ ಭಗವಂತನ ಸ್ಮರಣೆ. ಆದ್ದರಿಂದ ಇಂದ್ರನೊಟ್ಟಿಗೆ ಯುದ್ಧ ಮಾಡುವಾಗ ನೀನು ನನ್ನನ್ನು ಸಾಯಿಸಿದ್ದರೆ ನಾನು ಮತ್ತೆ ಚಿತ್ರಕೇತು ಆಗ್ತೇನೆ, ಯಾವಾಗಲೂ ಭಗವಂತನ ಗುಣಗಾನವನ್ನು ಮಾಡ್ತಾ ಇರ್ತೇನೆ, ದೇವರ ಅನುಗ್ರಹ ನನಗೆ ಆಗಲಿ ಅಂತ ಹೇಳಿದ. ಈ ವೃತ್ತಾಂತವನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ದರು. ಒಮ್ಮೆ ಕಶ್ಯಪ ಮತ್ತು ದಿತಿ ದೇವಿಯರು ಒಟ್ಟಿಗೆ ಇರುವಾಗ ದಿತಿಗೆ ಒಂದು ಬಯಕೆ ಆಯಿತು ಅಂತ. ದಿತಿಯ ಮಕ್ಕಳು ಯಾರು? ದೈತ್ಯರು. ದಿತಿಯ ಮಕ್ಕಳು ದೈತ್ಯರು. ದೈತ್ಯರು ಯಾವಾಗಲೂ ಸಾಯ್ತಾ ಇದ್ದಾರೆ. ಯಾರಿಂದ? ದೇವತೆಗಳಿಂದ, ಅದಿತಿಯ ಮಕ್ಕಳಿಂದ. ದ್ವಿತೀಯ ಮಕ್ಕಳಲ್ಲಿ ಮುಖ್ಯನಾದವ ಯಾರು? ಅದಿತಿಯ ಮಕ್ಕಳಲ್ಲಿ ಇಂದ್ರ. ದ್ವಿತೀಯ ಮಕ್ಕಳಲ್ಲೆಲ್ಲ ರಾಕ್ಷಸರೇ ಇರುವಂಥದ್ದು, ದೈತ್ಯರು. ಆ ಇಂದ್ರನನ್ನ ಕೊಲ್ಲಬೇಕು ಅಂತ ಮನಸ್ಸಾಯ್ತಂತೆ ದಿತಿ ದೇವಿಗೆ. ಯಾಕೆ? ತನ್ನ ಮಕ್ಕಳನ್ನ ಇಂದ್ರನನ್ನ ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ಸಾಯಿಸ್ತಾ ಇದ್ದ. ಇಂದ್ರನನ್ನ ಕೊಲ್ಲುವ ಮಗು ಬೇಕು ಅಂತ ಬಯಸಿದ್ರು. ಕಶ್ಯಪರಿಗೆ ಏನು ಮಾಡಬೇಕು? ಒಬ್ಬಳು ಹೆಂಡತಿ ದಿತಿ, ಇನ್ನೊಬ್ಬಳು ಹೆಂಡತಿ ಅದಿತಿ. ಅದಿತಿಯ ಮಕ್ಕಳನ್ನ ಕೊಲ್ಲುವ ಒಂದು ಮಗು ಬೇಕು ಅಂದ್ರೆ ಏನು? ತನ್ನ ಮಗುವನ್ನು ಸಾಯಿಸುವ ಮಗು ಇನ್ನೊಂದು ಬೇಕು ಅಂತ ಅರ್ಥ ಇದೆ. ಮನಸ್ಸಿದ್ದಿಲ್ಲ ಅಂತ. ಆದರೂ ದಿತಿ ಹಠ ಬಿಟ್ಟಿಲ್ಲ, ನನಗೆ ಬೇಕೇ ಬೇಕು ಅಂತ. ಆಗ ಒಂದು ವ್ರತವನ್ನು ಉಪದೇಶ ಮಾಡುತ್ತೇನೆ, ನೀನು ಆ ವ್ರತವನ್ನು ಮಾಡಿದ್ದೀ ಅಂತ ಆದರೆ ನಿನಗೆ ಇಂದ್ರನನ್ನ ಕೊಲ್ಲುವ ಮಗು ಹುಟ್ಟುತ್ತದೆ. ಪುಂಸವನ ಅಂತ ಒಂದು ವ್ರತ. ಆ ವ್ರತದಲ್ಲಿ ಸ್ವಲ್ಪ 1 ವರ್ಷ ವ್ರತ ಮಾಡಬೇಕು. ಸ್ವಲ್ಪ ಅಪ್ಪಿತಪ್ಪಿಯೂ ವ್ರತದಲ್ಲಿ ಭಂಗ ಆದರೆ, ನಿಯಮ ಭಂಗ ಆದರೆ, ಆಗ ಇಂದ್ರನನ್ನ ಕೊಲ್ಲುವ ಮಗುವಲ್ಲ, ಇಂದ್ರನ
ಜೊತೆಯಾಗುವ, ಸಖ್ಯವನ್ನು ಮಾಡುವ, ಗೆಳೆತನವನ್ನು ಮಾಡುವ ಮಗು ಆಗಿಬಿಡುತ್ತದೆ. ಆಯಿತು ಅಂತ ಒಪ್ಪಿಕೊಂಡ್ರು. ಏನು ಮಹಾ ನಿಯಮದಲ್ಲಿ ಇರುತ್ತೇನೆ 1 ವರ್ಷ ಅಂತ. 1 ವರ್ಷ ನಿಯಮದಲ್ಲಿ ಇದ್ಲಂತ. ಇದು ಕತೆ ಇಂದ್ರನಿಗೆ ಗೊತ್ತಾಯಿತು. ನಮ್ಮ ತಾಯಿಯ ಸಹೋದರಿ ಅವಳು ನನ್ನನ್ನು ಕೊಲ್ಲುವ ಮಗುವನ್ನು ಪಡೀಲಿಕ್ಕೆ ಒಂದು ವ್ರತವನ್ನು ಮಾಡ್ತಾ ಇದ್ದಾಳೆ. ವ್ರತಭಂಗ ಆದರೆ ನಾನು ಸಾಯುವುದಿಲ್ಲ. ಆದ್ರಿಂದ ಏನಾದರೂ ಮಾಡಿ ವ್ರತಭಂಗ ಆಗುವ ಹಾಗೆ ಮಾಡೋಣ ಅಂತ ಹೋದ ಅಂತ. ಆ ದಿತಿದೇವಿ ವ್ರತವನ್ನ ಮಾಡ್ತಾ ಇದ್ದಾಳೆ. ಚಾಚೂ ತಪ್ಪದೆ ವ್ರತವನ್ನ ಮಾಡ್ತಾ ಇದ್ದಾಳೆ. ಇಂದ್ರ ಕಾಯುತ್ತಾ ಇದ್ದಂತೆ. ಅವಳ ಸೇವೆಯನ್ನೆಲ್ಲ ಮಾಡಲಿಕ್ಕೆ ಬಂದಿದ್ದಾನೆ ಇಂದ್ರ. ಇಂದ್ರನನ್ನೇ ಕೊಲ್ಲುವ ಮಗು ಬೇಕು ಅಂತ ವ್ರತ ಮಾಡ್ತಾ ಇದ್ದಾಳೆ. ಈ ಇಂದ್ರ ಇವಳಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾನೆ, ಸೇವೆ ಮಾಡಲಿಕ್ಕೆ ಬಂದಿದ್ದಾನೆ. ಆದರೆ ನಿಯಮ ಭಂಗ ಆಗ್ತಾನೆ ಇಲ್ಲ ಅಂತ. ಒಂದು ದಿನ ಆ ಗರ್ಭಕ್ಕೆ ಪ್ರವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ. ಆದರೆ ನಿಯಮ ಭಂಗ ಆಗ್ತಾ ಇಲ್ಲ, ಏನು ಮಾಡೋಣ ಅಂತ ಕಾಯುತ್ತಾ ಇದ್ದ ಇಂದ್ರ. ಒಂದು ದಿನ ಸಂಧ್ಯಾ ಕಾಲದಲ್ಲಿ ಮೂತ್ರಕ್ಕಾಗಿ ಹೋಗಿ ಬಂದ ಆ ದಿತಿದೇವಿ ಕೈಕಾಲು ತೊಳೆದುಕೊಳ್ಳದೆ ಹಾಗೆ ಬಂದು ಮಲಗಿದ್ಲಂತೆ. ಇಷ್ಟರವರೆಗೆ ನಿಯಮ ಪಾಲನೆ ಮಾಡ್ತಾ ಬಂದವಳು ಕೈಕಾಲು ತೊಳೆದುಕೊಳ್ಳದೆ ಹಾಗೆ ಬಂದು ಮಲಗಿದ್ದಾಳಲ್ಲ. ಸ್ವಲ್ಪ ಜಾಗ ಸಿಕ್ಕಿತು ಇಂದ್ರನಿಗೆ. ಪ್ರವೇಶ ಮಾಡಿದ ಅಂತ. ಎಲ್ಲಿಗೆ ಪ್ರವೇಶ ಮಾಡಿದ್ದ? ಗರ್ಭಕ್ಕೆ ಪ್ರವೇಶ ಮಾಡಿದ್ದ ಅಂತ. ವಜ್ರಾಯುಧವನ್ನ ಎತ್ತುಕೊಂಡೇ ಪ್ರವೇಶ ಮಾಡಿದ. ಗರ್ಭಪಿಂಡಕ್ಕೆ ವಜ್ರಾಯುಧದಿಂದ ಹೊಡೆದ ಅಂತ. ಒಂದು ಪೆಟ್ಟು ಹೊಡೆದ, ಆಗ 7 ಭಾಗ ಆಯ್ತಂತೆ. 7 ಭಾಗ ಆದ ಕೂಡಲೇ ಎಲ್ಲ ಆ ಪಿಂಡ ಸತ್ತಿತ ಅಂತ ನೋಡುವಾಗ ಎಲ್ಲ ಅಳ್ಳಿಕ್ಕೆ ಶುರು ಮಾಡಿದ್ದಾವೆ ಅಂತ ಅಲ್ಲಿ ಗರ್ಭದ ಒಳಗೆ. ಆ 7 ಪಿಂಡಗಳು ಕೂಡ ಭಾಗವಾದ. ಮತ್ತೆ ಒಂದೊಂದಕ್ಕೆ ಸಾಯಿಸೋಣ ಅಂತ ಮತ್ತೆ ಒಂದೊಂದು ಪಿಂಡಕ್ಕೂ ಹೊಡೆದ ಅಂತೆ. ಮತ್ತೆ 7 ಆಯ್ತಂತೆ. ಒಟ್ಟಿಗೆ 49 ಆಯ್ತು. ಅವುಗಳು ಕೂಡ ಅಳ್ಳಿಕ್ಕೆ ಶುರು ಮಾಡಿದ್ದಾವೆ ಅಂತೆ. ಮಾರುದ ಅಂತ ಹೇಳಿದ, ನೀವು ಎಲ್ಲ ಅಳಬೇಡಿ, ನಿಮ್ಮನ್ನು ಏನು ಮಾಡುವುದಿಲ್ಲ, ನಾನು ಇಷ್ಟು ಮಂದಿಯನ್ನು ನಾನು ಕೊಲ್ಲುವುದಿಲ್ಲ, ನೀವು ಅಳಬೇಡಿ ಅಂತ ಹೇಳಿದ. ಅಳಬೇಡಿ ಅಂತ ಹೇಳಿದಾಗ ಅವರೆಲ್ಲ ಇಂದ್ರನ ಗೆಳೆಯರಾಗಿ ಬಿಟ್ರು. ಅವರಿಗೆ ಹೆಸರು ಮರುತ್ತುಗಳು ಅಂತ, ಮರುದ್ಗಣ ಅಂತ ಹೇಳ್ತೇವೆ. ಅವರು 49 ಮಂದಿ. ಜನ್ಮಾದ್ಯಸ್ಸ ಯತಃ, ಭಗವಂತನ ಇಚ್ಛೆ, ಯಾರು ಬದುಕಬೇಕು ಯಾರು ಸಾಯಬೇಕು, ಇದು ಭಗವಂತನ ಇಚ್ಛೆ. ಅವನ ಇಚ್ಛೆ ಇದ್ದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನ ಇಚ್ಛೆ ಇತ್ತು ಇಂದ್ರನನ್ನ ಕೊಲ್ಲಬಾರದು ಅಂತ, ಮತ್ತು ಈ ಗರ್ಭ ಸಾಯಬಾರದು ಅಂತ. ಇಂದ್ರನನ್ನು ಕೊಲ್ಲುವ ಮಗು ಹುಟ್ಟಬಾರದು, ಇಂದ್ರ ಈ ಮಗುವನ್ನು ಕೊಲ್ಲಬಾರದು. ಹೀಗೆ ಭಗವಂತನ ಇಚ್ಛೆ. ಹಾಗೆ ಆಯಿತು. ದಿತಿದೇವಿ ಕೇಳಿದ್ದಂತೆ ಹೊರಗೆ ಬಂದ ಮೇಲೆ, ಇಂದ್ರ ಇದೆಲ್ಲ ಹೇಗಾಯಿತು ಅಂತ ಎಲ್ಲ ಕಥೆಯನ್ನು ಕೂಡ ಹೇಳಿದ ಇಂದ್ರ. ಹೀಗೆ ಮರುದ್ಗಣಗಳ ಕಥೆಯನ್ನೆಲ್ಲ ಹೇಳಿದ್ರು. ಇದಕ್ಕಿಂತ ಹಿಂದೆ ಆ ಸ್ವಯಂಭುವ ಮನುಗಳ ಮಕ್ಕಳಲ್ಲಿ ಒಬ್ಬ ಮಗ ಪ್ರಿಯವ್ರತ ಅಂತ. ಈ ಪ್ರಿಯವ್ರತನ ಮದುವೆ ಆಗಿದ್ದಿಲ್ಲ. ನಿಜವಾಗಿಯೂ ಬ್ರಹ್ಮದೇವರು ಸ್ವಯಂಭುವ ಮನಗಳನ್ನು ಸೃಷ್ಟಿ ಮಾಡಿದ್ದು ಯಾಕೆ? ಸೃಷ್ಟಿ ಪ್ರಾರಂಭ ವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತ. ಆದರೆ ಪ್ರಿಯವ್ರತ ಮಾತ್ರ ಮದುವೆ ಆಗಿಲ್ಲ. ಯಾಕೆ ಅಂದರೆ ಮದುವೆ ಆದಮೇಲೆ ತುಂಬ ಕಷ್ಟ ಇದೆ. ಆಚಾರ ವಿಚಾರಕ್ಕೆ ಯಾವಾಗಲೂ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇರಬೇಕು. ದೇವರ ಕಡೆಗೆ ಹೋಗ್ಲಿಕ್ಕೆ ಮನಸ್ಸು ಆಗುವುದಿಲ್ಲ. ಆದ್ದರಿಂದ ಮದುವೆ ಬೇಡ ಅಂತ. ಹೀಗೆ ಮದುವೆ ಮಾಡಿಕೊಳ್ಳದೆ ಇರುವಾಗ ನಾರದರು ಒಂದು ಉಪದೇಶ ಮಾಡಿದ್ರು. ಏನು ಉಪದೇಶ ಮಾಡಿದ್ರು? ಮದುವೆ ಆಗಲೇಬೇಕು. ನೀನು ಮದುವೆ ಆಗುವುದಿಲ್ಲ ಅಂತ ಏನು ಮಾಡುತ್ತೆ? ಈಗ ಕಾಡಿಗೆ ಹೋಗ್ತೇನೆ ಅಂತ ಹೇಳುತ್ತೆ. ಕಾಡಿಗೆ ಹೋದ್ರೂ ನಿನ್ನ ಶತ್ರುಗಳು ಬಿಡುವುದಿಲ್ಲ ನಿನ್ನನ್ನು. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತಸ್ಯ ಆಸ್ತೆ ಸಹ ಷಟ್ ಸಪತ್ನ ಜಿತೇಂದ್ರಿಯಸ್ಯ ಆತ್ಮರತೇ ಬುದ್ಧಸ್ಯ ಗೃಹಾಶ್ರಮ ಕಿಂ ಕರೋತ್ಯವದ್ಯಂ. ಕಾಡಿಗೆ ಹೋದರೆ ನಮ್ಮ ಶತ್ರುಗಳು ನಮ್ಮನ್ನು ಬಿಡ್ತಾರೆ. ಯಾರು ಬೇಡ ಅಂತ ನಾವು ಕಾಡಿಗೆ ಹೋಗ್ತೇವೆ, ಸರಿ. ನಮ್ಮ ಶತ್ರುಗಳು ಅಂತ ಇದ್ದಾರಲ್ಲ, ಕಾಮ, ಕ್ರೋಧ, ಲೋಭ,
ಮೋಹ ಮದ ಮತ್ಸರ ಅಂತ. ಅವರು ಯಾರು ಮನೆ ಬಿಡುವುದಿಲ್ಲ ಅಂತ. ಅವರನ್ನೆಲ್ಲ ನಿಗ್ರಹ ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ. ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ, ಈ ಎಲ್ಲ ಶತ್ರುಗಳನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡುವ ಸಾಮರ್ಥ್ಯ ಇತ್ತು ಅಂತಾದ್ರೆ ಅವನಿಗೆ ಈ ಗೃಹಸ್ಥಾಶ್ರಮವು ಕೂಡ ಏನು ಮಾಡುವುದಿಲ್ಲ. ಹೆಂಡತಿ ಮಕ್ಕಳು ಇದ್ದರೂ ಕೂಡ ಅಲ್ಲಿಯೇ ಜಪ ಪೂಜೆ ತಪಸ್ಸು ಎಲ್ಲವನ್ನು ಮಾಡಬಹುದು. ಇಂದ್ರಿಯ ನಿಗ್ರಹ ಬೇಕು. ಆದ್ದರಿಂದ ನೀನು ಮದುವೆ ಆಗು ಅಂತ ಹೇಳಿದಾಗ ಅವನಿಗೆ ಹೌದು ಅಂತ ಅನ್ನಿಸಿತು. ಆಗ ಮದುವೆ ಆದ ಅಂತೆ. ಮದುವೆ ಆಗಿ ಮಕ್ಕಳನ್ನೆಲ್ಲ ಪಡ್ಕೊಂಡ. ಅವನ ವಂಶದಲ್ಲಿ ಬಂದವ ಒಬ್ಬ ಅಗ್ನಿದ್ರ ಅಂತ ಒಬ್ಬ ರಾಜ. ಅಗ್ನಿದ್ರನ ಮಗನೇನು ಅಭಿರಾಜ. ಅಭಿರಾಜನಿಗೆ ಮಕ್ಕಳಿದ್ದಿಲ್ಲ, ಯಾಗ ಮಾಡ್ತಾ ಇದ್ದು. ಯಾಗ ಮಾಡುವ ಸಂದರ್ಭದಲ್ಲಿ ಭಗವಂತನೇ ಬಂದು ಕೇಳಿದಂತೆ, ಯಾಕಾಗಿ ಯಾಗ ಮಾಡ್ತಾ ಇದ್ದೀರಿ? ಪುರೋಹಿತರು ಹೇಳಿದ್ರು, ನಿನ್ನಂತಹ ಮಗ ಬೇಕು, ಆದ್ದರಿಂದ ಯಾಗ ಮಾಡ್ತಾ ಇದ್ದಾನೆ. ಇಷ್ಟೇ ಹೇಳ್ಬೋದಿತ್ತು, ಒಂದು ಮಗು ಬೇಕಾಗಿದೆ. ಆದರೆ ಪುರೋಹಿತರು ಹಾಗೆ ಹೇಳಲಿಲ್ಲ, ನಿನ್ನಂತಹ ಮಗು ಬೇಕು ಅಂತ. ಭಗವಂತ ಹೇಳಿದ, ನನ್ನಂತಹ ಮಗು ಅಂದರೆ ಯಾರು? ನಾನೇ ಬರಬೇಕು. ನನಗೆ ಸದೃಶನಾದವನು ಯಾರಿಲ್ಲ, ನನಗಿಂತ ಉತ್ತಮನಾದವನು ಕೂಡ ಯಾರಿಲ್ಲ, ನಾನೇ ಮಗುವಾಗಿ ಬರಬೇಕು ಅಂತ ಹೇಳಿದಾಗ ಪುರೋಹಿತರ ಮಾತು ಯಾವತ್ತೂ ಸುಳ್ಳಾಗಬಾರದು. ಮಮ ಅಹಮೇವ ಅಭಿರೂಪ ಬ್ರಹ್ಮವಾದ ನ ಮೃಷ ಭವಿತು ಮಾರತಿ. ಪುರೋಹಿತರು ಹೇಳಿದ ಮಾತು ಅದು ಸುಳ್ಳಾಗಬಾರದು ಅಂತ ಹೇಳಿದ ಭಗವಂತ ತಾನೇ ಮಗನಾಗಿ ಬಂದ, ಋಷಭ ನಾಮಕನಾಗಿ ಬಂದ ಅಂತ. ಅವನು ಬೇಕಾದಷ್ಟು ಉಪದೇಶವನ್ನೆಲ್ಲ ಮಾಡಿದ. ಆ ಋಷಭನ ಮಕ್ಕಳಲ್ಲಿ ಅವನಿಗೆ ಸಂತತಿ ಆಯಿತು. 100 ಮಂದಿ ಮಕ್ಕಳು ಹುಟ್ಟಿದ್ರು. ಅವರಲ್ಲಿ ಶ್ರೇಷ್ಠ ಜ್ಯೇಷ್ಠ ಯಾರು ಅಂದರೆ ಭರತ ಅಂತ ಒಬ್ಬ, ಅವ ಹುಟ್ಟಿದ. ಋಷಭ ಆಳುವ ಸಂದರ್ಭದಲ್ಲಿ ಅಂಗನಾಭ ಅಂತ ಈ ಖಂಡಕ್ಕೆ ಹೆಸರಿಟ್ಟು, ಭರತ ಆಳಿದ ಮೇಲೆ ಇದಕ್ಕೆ ಹೆಸರಾಯಿತು ಭರತ ಖಂಡ ಅಂತ. ಭಾರತ ಅಂತ ಹೆಸರು ಬಂತು. ಇದು ಬಂದಿದ್ದು ಹೆಸರು ಈ ಭರತ ಚಕ್ರವರ್ತಿ. ಇಂತಹ ಭರತ ಕೋಟಿಗಟ್ಟಲೆ ವರ್ಷ ರಾಜ್ಯ ಪರಿಪಾಲನೆ ಮಾಡಿದ. ಮತ್ತೆ ಕಾಡಿಗೆ ಹೋದ, ಸಾಕು ಅಂತ. ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿದ್ದು. ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡ ಒಂದು ಜಿಂಕೆ, ತುಂಬು ಗರ್ಭಿಣಿ. ಅದು ನೀರು ಕುಡಿಬೇಕು ಅಂತ ನದಿಗೆ ಬಂದಿದೆ. ಇವ ನದಿಯ ದಡದಲ್ಲಿ ತಪಸ್ಸು ಮಾಡಲಿಕ್ಕೆ ತಯಾರು ಮಾಡಿಕೊಳ್ಳುತ್ತಾ ಇದ್ದಾನೆ. ಹುಲಿಯ ಗರ್ಜನೆ ಆಯಿತು. ನೀರು ಕುಡಿಯುವ ಸಂದರ್ಭದಲ್ಲಿ ಗರ್ಜನೆಗೆ ಹೆದರಿದ ಜಿಂಕೆ ಹಾರಿತು. ಹಾರುವಾಗ ಅದರ ಗರ್ಭ ಕೆಳಗೆ ಜಾರಿ ಬಿತ್ತು. ಮರಿ ಜಿಂಕೆ ಹುಟ್ಟಿತು. ನೀರಲ್ಲಿ ತೇಲ್ತಾ ಹೋಗ್ತಾ ಇತ್ತು. ಭರತ ನೋಡಿದ, ಆ ಜಿಂಕೆಯನ್ನೇ ಎತ್ತಿಕೊಂಡು ಬಂದ, ಸಾಕಿದ. ಏನು ಬೇಡ ಅಂತ ವೈರಾಗ್ಯ ಬಂದು ಅಲ್ಲಿಗೆ ಹೋದವ ಜಿಂಕೆಯೊಂದಿಗೆ ಸಂಘ ಮಾಡಿದ. ಆ ಜಿಂಕೆ ಮರಿಯನ್ನ ಎಲ್ಲಿಗೆ ಹೋದ್ರೆ ಎತ್ತುಕೊಂಡು ಹೋಗ್ತಾ ಇದ್ದ. ತಪಸ್ಸು ಹೋಯಿತು. ಜಿಂಕೆಯ ಸಂಘದಿಂದ ತಪಸ್ಸು ಹೋಯಿತು. ಆ ಜಿಂಕೆಯನ್ನ ಕಾಪಾಡುವುದೇ ದೊಡ್ಡ ಕೆಲಸ ಆಗಿಬಿಡ್ತು. ಜಿಂಕೆ ಮರಿಯನ್ನ ಸಾಕಬೇಕು, ಅದೇ ದೊಡ್ಡ ಕೆಲಸ ಆಯಿತು. ಆಮೇಲೆ ಸಾಯುವ ಕಾಲದಲ್ಲಿ ಜಿಂಕೆಯನ್ನ ಸ್ಮರಿಸಿಕೊಂಡು ಸತ್ತ. ಯಂ ವಾಪಿ ಸ್ಮರಣ ಭಾವಂ ತೆತತ್ಯಂತೆ ಕಲೇವರಂ. ಯಾವುದನ್ನು ಎನಿಸಿಕೊಂಡು ಸ್ಮರಿಸಿಕೊಂಡು ಸಾಯ್ತೇವೆ ಅದೇ ಜನ್ಮ ಬರುತ್ತದೆ. ಜಿಂಕೆಯ ಜನ್ಮ ಬಂತು ಮುಂದಿನ ಜನ್ಮದಲ್ಲಿ. ಆದರೂ ಬಹಳಷ್ಟು ತಪಸ್ಸು ಮಾಡಿದ ಕಾರಣದಿಂದ ಅವನಿಗೆ ಜಿಂಕೆಯ ಜನ್ಮ ಬಂದಾಗಲೂ ಹಿಂದಿನ ಜನ್ಮದ ಸ್ಮರಣೆ ಇತ್ತು ಅಂತ. ಎಲ್ಲ ಜಿಂಕೆಗಳ ಒಟ್ಟಿಗೆ ಇದು ಸೇರ್ತಾ ಇದ್ದಿಲ್ಲ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ದೇವರ ಧ್ಯಾನ ಮಾಡ್ತಾ ಇತ್ತು. ಅದು ಸಾಯುವಾಗ ಮತ್ತೆ ಪುಣ್ಯ ವಿಶೇಷದಿಂದ ಮತ್ತೆ ಭರತನಾಗಿಯೇ ಹುಟ್ಟಿದ ಅಂತ. ಅವ ಮಾತ್ರ ಜಡಭರತನಾಗಿ ಹುಟ್ಟಿದ. ಎಲ್ಲ ತಿಳ್ಕೊಂಡ ಜ್ಞಾನಿ ಆಗಿದ್ದ. ನೋಡುವವರಿಗೆ ಇವ ಏನೂ ಇಲ್ಲ ಅಂತ ಆ ರೀತಿಯಲ್ಲಿ ಇದ್ದ. ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದ. ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಯಾರು ಸಿಗ್ಲಿಲ್ಲ ಅಂತ ಇವನನ್ನ ಕರ್ಕೊಂಡು ಹೋದ್ರಂತೆ. ಇವನನ್ನು ಕರ್ಕೊಂಡು ಹೋಗಿ ಬಲಿ ಕೊಡಬೇಕು. ಆ ಸಂದರ್ಭದಲ್ಲಿ ಆ ಭದ್ರಕಾಳಿ ಏನು ನಿಂತಿದ್ದಾಳೆ ಅವಳೇ ಆ ಮೂರ್ತಿಯಿಂದ ಎದ್ದು ಬಂದು ಬಲಿ ಕೊಡುವವರನ್ನೆಲ್ಲ ಕೊಂದು ಬಿಟ್ಲ. ಈ ಭರತನನ್ನ ಬಲಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾಗವತ ಸಂದೇಶ ಕೊಡುತ್ತದೆ, ಯಾರು ಮಹಾತ್ಮರು ಇದ್ದಾರೆ ಅವರಿಗೆ ಏನಾದರೂ ಅಭಿಚಾರವನ್ನು ಮಾಡಿದರೆ ಅದು ವಾಪಸ್ಸು ತಿರುಗಿ ಇವರಿಗೆ ಬರುತ್ತದೆ ಅಂತ.
ಮಹಾಜ್ಞಾನಿ ಇವ. ಒಮ್ಮೆ ರಘುಗಣ ರಾಜ ಪಲ್ಲಕ್ಕಿ ಹೊರಲಿಕ್ಕೆ ಯಾರೂ ಇಲ್ಲ ಅಂತ ಇವನನ್ನ ಕರ್ಕೊಂಡ, ಇವ ಬರಲಿ ಅಂತ. ಪಲ್ಲಕ್ಕಿ ಸ್ವಲ್ಪ ಅಲ್ಲ ಆಡ್ತಾ ಇತ್ತು. ಆಗ ಜೋರು ಮಾಡಿದಾಗ ಇವ ಹೇಳಿದ, ನೀನು ಯಾರಿಗೆ ಜೋರು ಮಾಡ್ತಾ ಇದ್ದಿ, ಯಾರಿಗೆ ಹೊಡಿತೇನೆ ಅಂತ ಹೇಳ್ತಾ ಇದ್ದಿ? ಇದು ದೇಹಕ್ಕೆ, ಜೀವಕ್ಕೆ ಅಲ್ಲ. ಅದರಲ್ಲಿ ಕೂಡ ಜೀವನ ಒಳಗೆ ಒಬ್ಬ ಇದ್ದಾನೆ, ಅವನಿಗಲ್ಲ. ನನಗೆ ಈ ದೇಹದ ಮೇಲೆ ಅಭಿಮಾನ ಇಲ್ಲ. ದೇಹ ಬೇರೆ, ಜೀವ ಬೇರೆ. ಏನು ಬೇಕಾದರೂ ಹೇಳು ಅಂತ ಹೇಳಿದಾಗ ಅವನಿಗೆ ಗೊತ್ತಾಯಿತು ಇವ ಸಾಮಾನ್ಯ ಅಲ್ಲ ಅಂತ. ಕೂಡಲೇ ನಾನು ಕಪಿಲಾಶ್ರಮಕ್ಕೆ ಹೋಗ್ತಾ ಇದ್ದೆ ಜ್ಞಾನ ಪಡ್ಕೊಳ್ಬೇಕು ಅಂತ, ನೀನೇ ಸಿಕ್ಕಿದೆಯಲ್ಲ, ನೀನೇ ಉಪದೇಶ ಮಾಡು ಅಂತ ಹೇಳಿದಾಗ ಆ ಭರತನೇ ಉಪದೇಶ ಮಾಡಿದ. ಭವಾಟವಿಯ ವರ್ಣನೆ. ಈ ಸಂಸಾರ ಎಂಬುದು ದೊಡ್ಡ ಕಾಡು ಅಂತೆ. ಒಬ್ಬ ವ್ಯಾಪಾರಿ ಬೇಕಾದಷ್ಟು ವ್ಯಾಪಾರವನ್ನು ಮಾಡಿ ಹಣ ಸಂಪಾದಿಸಿ ಗಂಟು ಕಟ್ಟಿಕೊಂಡು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದ. ಆಗ ಎಲ್ಲ ಶತ್ರುಗಳು ಬಂದು ಇವನ ಹಣವನ್ನು ಅಪಹರಣ ಮಾಡಿದ್ದರು, ಕಣ್ಣಿಗೆ ಬಟ್ಟೆ ಕಟ್ಟಿದ್ದರು. ರಾತ್ರಿಯ ಕಾಲದಲ್ಲಿ ಅವರು ಹೋಗುವಾಗ ಬಟ್ಟೆಯನ್ನು ತೆಗೆದರು. ಎಲ್ಲಿ ಮನೆಗೆ ಹೋಗಬೇಕು ಅಂತ ದಾರಿಯ ತಪ್ಪಿ ಹೋಯಿತು. ಪ್ರಾಣಿಗಳ ಭಯ ಶುರುವಾಯಿತು. ಕೊಳ್ಳಿ ದೇವಗಳೆಲ್ಲ ಬರ್ತಾ ಇದ್ದವು. ಯಾವುದು ದಾರಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಬಳ್ಳಿಯನ್ನು ಇಟ್ಟುಕೊಂಡಂತೆ, ಪ್ರಾಣಿಗಳು ಏನು ಮಾಡಬಾರದು ಅಂತ. ಆ ಬಳ್ಳಿಯನ್ನು ಇಟ್ಟುಕೊಂಡಿದ್ದ. ಯಾವುದೋ ಒಂದು ಆನೆ ಬಂತು, ಭಯ ಆಯಿತು. ಆ ಬಳ್ಳಿ ಎಷ್ಟು ಗಟ್ಟಿ ಇರ್ತದೆ, ಕೆಳಗೆ ಬಿತ್ತು, ತುಂಡಾಯಿತು. ವಲ್ಲೀಂ ಗೃಹೀತ್ವ ಗಜಭೀತ ಸ್ಥಿತ. ಆನೆ ತುಳ್ಕೊಂಡು ಹೋಯ್ತು, ಸತ್ತ ಬಿಟ್ಟ. ಈ ಒಗಟು ಹೇಳಿದಾಗ ಆ ರಘುಗಣ ಕೇಳಿದ, ಏನು ಒಗಟಿನ ಅರ್ಥ ಅಂತ. ಆಗ ಜಡಭರತರು ಹೇಳ್ತಾರೆ, ಕಾಡು ಅಂದರೆ ಏನು, ಈ ಸಂಸಾರ ಭವಾಟವಿ. ಈ ಕಾಡಿನಲ್ಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ಬಂದಿದ್ದಾನೆ. ಜೀವಾತ್ಮ ಹೇಗೆ ಬಂದ ಅಂದರೆ ಪುಣ್ಯವನ್ನು ಸಂಪಾದಿಸಿಕೊಂಡು ಬಂದಿದ್ದಾನೆ ಈ ಸಂಸಾರಕ್ಕೆ. ಬೇಕಾದಷ್ಟು ಪುಣ್ಯದ ಗಂಟು ಇದೆ. ಅವು ಹೋಗುವ ದಾರಿಯೇ ಸಂಸಾರ, ಕಾಡಿದಾರಿ. ಎಲ್ಲಿಗೆ ಹೋಗಬೇಕು ಅಂದರೆ ಮನೆಗೆ ಹೋಗಬೇಕು. ಯಾವ ಮನೆ? ಮೌಕುಂದೆ ಮಂದಿರೇಸ್ಮಿನ್, ಭಗವಂತನ ಮನೆಗೆ ಹೋಗಬೇಕು. ಗುರಿ ಯಾವುದು? ಅದು ಭಗವಂತ. ಅಲ್ಲಿಗೆ ಹೋಗಬೇಕು. ಆದರೆ ಶತ್ರುಗಳು ಬಂದು ಪುಣ್ಯದ ಗಂಟನ್ನು ಕಿತ್ತುಕೊಂಡಿದ್ದಾರೆ. ಯಾರು ಶತ್ರುಗಳು? ಇದೇ ಷಡ್ವೇರಿಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಇದೆಲ್ಲವೂ ಕೂಡ ಕಿತ್ತುಕೊಂಡು ಬಿಟ್ರಂತೆ. ಪುಣ್ಯದ ಗಂಟನ್ನೇ ಕಿತ್ತುಕೊಂಡು ಬಿಟ್ರು. ಕೊನೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಏನು ಗೊತ್ತಾಗುವುದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಶತ್ರುಗಳಿಂದ ಪೀಡಿತನಾದವ ಒಂದು ದಿವಸ ಸಾಯ್ತಾನೆ. ಮೋಕ್ಷದ ಕಡೆಗೆ, ಭಗವಂತನ ಕಡೆಗೆ ಹೋಗುವುದಿಲ್ಲ. ಆದ್ದರಿಂದ ಮೋಕ್ಷದ ಕಡೆಗೆ ಹೋಗಬೇಕು ಅಂತಾದರೆ ಈ ಷಡ್ವೈರಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ಪುಣ್ಯದ ಗಂಟನ್ನು ಇಟ್ಟುಕೊಂಡು ಮೋಕ್ಷದ ದಾರಿಯಲ್ಲಿ ಹೋಗಬೇಕು ಅಂತ ಉಪದೇಶ ಮಾಡಿದೆ. ನಂತರದಲ್ಲಿ ಅದಾಮಿಳನ ಕಥೆ ಬರುತ್ತದೆ. ಅದಾಮಿಳ ಕೇವಲ ನಾಮಸ್ಮರಣೆಯನ್ನು ಮಾಡಿದ ಕೂಡಲೇ ಅವನಿಗೆ ಮೋಕ್ಷ ಆಯಿತು ಅಂತ ತಿಳ್ಕೊಳ್ತೇವೆ ನಾವು. ಆದರೆ ಅಷ್ಟು ಮಾತ್ರ ಅಲ್ಲ ಅಂತೆ. ಅದಾಮಿಳನಿಗೆ ಕೆಟ್ಟ ಕಾರ್ಯ ಎಲ್ಲ ಮಾಡಿದ, ವೇಶ್ಯ ಸ್ತ್ರೀಯರ ಸಂಪರ್ಕ ಮಾಡಿದ ಮಕ್ಕಳಾದವು 10 ಮಕ್ಕಳು. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಯಮದೂತರು ಬಂದರು. ಕೊನೆಗೆ 80 ವರ್ಷ ಆಗಿತ್ತು. ಅವನನ್ನು ಪಾಶ ಹಾಕೊಂಡು ಎಳ್ಕೊಂಡು ಹೋಗಬೇಕು ಅಂತ. ಆಗ ಅವನನ್ನು ನೋಡಿ ಇವನಿಗೆ ಹೆದರಿಕೆ ಆಯಿತು. ಯಾಕೆ ಹೆದರಿಕೆ ಆಯಿತು? ಕೊನೆಯ ಮಗ ನಾರಾಯಣ ಆಟ ಆಡುತ್ತಾ ಇದ್ದಂತೆ. ಆ ಯಮದೂತರು ಬಂದು ಇವನನ್ನು ಏನೋ ಎತ್ತುಕೊಂಡು ಹೋಗ್ತಾರೋ ಅಂತ ಹೆದರಿಕೆ ಆಯಿತು. ಅವನನ್ನು ಕರೆದ ಅಂತ ಭಯದಿಂದ, ನಾರಾಯಣ ಅಂತ ಕರೆದಿದ್ದು ಅವನನ್ನ. ಆದರೆ ಅಲ್ಲಿ ಪ್ರತ್ಯಕ್ಷ ಆಗಿದ್ದು ವಿಷ್ಣು ದೂತರು. ಅವರು ಮತ್ತು ಯಮದೂತರು ಸಂವಾದ ಆಯಿತು. ನಮ್ಮ ಕೆಲಸ ಇದು, ನಾವು ಇವನನ್ನು ಕರ್ಕೊಂಡು ವಿಷ್ಣು ಲೋಕಕ್ಕೆ ಹೋಗ್ತೇವೆ ಅಂತ. ಯಮದೂತರು ಹೇಳಿದ್ರು, ಇಲ್ಲ ನಮಗೆ ಬಂದಿದ್ದು ಇದು. ಅಂತೂ ವಿಷ್ಣು ದೂತರೇ ಗಟ್ಟಿಯಾದರು. ಅಲ್ಲಿ ಯಮದೂತರು ಹೊರಟು ಬಿಟ್ರಂತೆ. ಆಗ ಅದೇ ವೇಳೆಗೆ ಮೋಕ್ಷ ಆಯಿತು ಅಂತ. ಆದರೆ ಇಷ್ಟಕ್ಕೆ ಮೋಕ್ಷ ಆಗಲಿಲ್ಲ. ಒಂದೇ ಒಂದು ನಾಮವನ್ನು ಹೇಳಿದುಕೊಳ್ಳೆ ಮೋಕ್ಷ ಆಗ್ತದೆ ಅಂತ ಆದರೆ ಯಾವ ಸಾಧನೆಯೂ ಮಾಡಬೇಕಾಗಿಲ್ಲ ನಾವು. ಕೊನೆಯ ಕಾಲದಲ್ಲಿ ನಾಮಸ್ಮರಣೆ ಬಾಯಿಗೆ ಬರಬೇಕು ಅಂದರೆ
ಜೀವನ ಪರ್ಯಂತ ಧರ್ಮಕರ್ಮಗಳನ್ನು ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬಂದಿರಬೇಕು. ಅದಾಮಿಳ ಕೊನೆಯ ಮಗನಿಗೆ ಹೆಸರಿಟ್ಟಿದ್ದು ನಾರಾಯಣ ಅಂತ. ಯಾಕೆ? ಮಕ್ಕಳ ಹೆಸರನ್ನು ಕರೆಯುವಾಗ ದೇವರ ಸ್ಮರಣೆ ಬರಲಿ ಅಂತ. ಆ ಮಗನನ್ನು ಕರೆದಾಗ ಹಿಂದೆ ಮಾಡಿದ ಸಂಸ್ಕಾರ, ಒಳ್ಳೆಯ ಸಂಸ್ಕಾರ ಇತ್ತಲ್ಲ, ಸಂಸ್ಕಾರ ಉದ್ಬೋಧ ಆಯಿತು. ಭಗವಂತನ ಸ್ಮರಣೆ ಬಂತವನಿಗೆ. ಭಗವಂತನ ಸ್ಮರಣೆಯಿಂದ ನಾರಾಯಣ ಅಂತ ಕರೆದಾದ್ದರಿಂದಲೇ ವಿಷ್ಣುದೂತರು ಬಂದಿತ್ತು. ಇಷ್ಟೆಲ್ಲ ಫಲ ಇದೆ ಅಲ್ವಾ ಈ ನಾರಾಯಣ ಸ್ಮರಣೆಗೆ ಅಂತ ಹೇಳಿ ಅವ ಮತ್ತೆ ತಮ್ಮ ಹಿಂದಿನ ಎಲ್ಲ ಸಂಸ್ಕಾರದಿಂದ ಗಂಗಾ ನದಿಯ ದಡಕ್ಕೆ ಹೋಗಿ ಬೇಕಾದಷ್ಟು ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋದ. ಇದು ಅಜಾಮಿಳನ ಕಥೆ. ಹಾಗಾದರೆ ಭಗವಂತನ ನಾಮಸ್ಮರಣೆಗೆ ಎಷ್ಟೆಲ್ಲ ಮಹತ್ವ ಇದೆ. ಆದ್ದರಿಂದ ನಾಮಸ್ಮರಣೆ ಇಲ್ಲದೆ ಒಂದು ಸ್ವಲ್ಪ ಸಮಯ ಕೂಡ ಇರಬಾರದು ಅಂತ ಭಾಗವತ ನಮಗೆ ಸಂದೇಶ ಕೊಡ್ತಾ ಇದೆ. ಮುಂದಿನ ಪ್ರವಚನದಲ್ಲಿ ನರಸಿಂಹದೇವರ ಕಥೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಸುಹೃತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭತರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾರ್ಧಚಕ್ರಾಸ್ಯ ಗದಾ ಶಂಖಾದ್ಯುಧಾಯುಧ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಕುಲಪುತ್ರಪ್ರಿಯಾನುಜಃ ಭೂತರಾಜೀವಿಧಾಹಾರಿ ಶಕಟಾಸುರವಂದನಃ ನಂದೌ ರಜಜನಾನಂದಃ ಸಚ್ಚಿದಾನಂದವಿಗ್ರಹಃ ನವನೀತವಿಲಿಪ್ತಾಂಗೋ ನವನೀತನಟೋ ನಗಃ ನವನೀತನವಾಹಾರೋ ಮುಚುಗುಂದಪ್ರಸಾದಕೃತ್ ಷೋಡಶಸ್ತ್ರೀಸಹಸ್ರೇಶ ತ್ರಿಭಂಗಿ ಮಧುರಾಕೃತಿಃ ಶುಕವಾಗಮೃತಾಬ್ದೀಂದ್ರ ಗೋವಿಂದೋ ಯೋಗಿನಾಂಪತಿಃ ವತ್ಸವಾದಹರ ಅನಂತೋ ಧೇನುಕಾಸುರವಂದನಃ ತೃಣೀಕೃತನಾವರ್ತೋ ಯಮಲಾರ್ಜುನವಂದನಃ ತಾಲತಾಲಭೇದಾಚತಮಾಲ ಶ್ಯಾಮಲಾಕೃತಿಃ ದುರ್ಯೋಧನಕುಲಾಂತಕಃ ವಿದುರಾಗುರುರವೃಗೋ ವಿಶ್ವರೂಪದರ್ಶಕಃ ಸತ್ಯವಾಕ್ ಸತ್ಯಸಂಕಲ್ಪಃ ಸತ್ಯವಾಮಾರತೋಧಿ ಸುಭದ್ರಾ ಪೂರ್ವಜೋ ವಿಷ್ಣುರ್ಭೀಷ್ಮಮುಕ್ತಿಪ್ರದಾಯಕಃ ಜಗದ್ಗುರುರ್ಜಗನ್ನಾಥೋ ವೇಣುನಾಥವಿಶಾರದಃ ವೃಷಭಾಸುರವಿಧ್ವಂಸೀ ಬಾಣಾಸುರಗರಾಂತಕಃ ಯುಧಿಷ್ಠಿರಪ್ರತಿಷ್ಠಾತಾ ಬಲಿಯಬರ್ಹಾವತಂಸಕಃ ಭಾರತಸಾರಥಿರವ್ಯಕ್ತೋ ಗೀತಾಮೃತಮಹೋದಧಿಃ ಆರ್ಯಮಣಮಾಣಿಕ್ಯರಂಜಿತ ಶ್ರೀಪದಾಮೃತಃ दामोदरो यज्ञभोक्ता दानवेन्द्रविनाशनः नारायण परब्रह्म पुण्यकाशनवाहनः जलक्रीडासमासक्तगोपीवृत्तापहारकः पुण्यश्लोकतीर्थपादो वेदवेद्योदयानतिः सर्वतीर्थात्मक सर्वग्रहरो विपरात्परः एवं श्रीकृष्णदेवस्य नाम्ना कृष्णेन कृष्णभक्तानां गीतं गीतामृतं पुरा स्तोत्रं कृष्णप्रियतमं श्रुतं तस्मान् मया परम् कृष्णनामामृतं नाम परमानन्दकारणम् इतिपादादिदुःखग्नं परमाविश्ववर्धनं दानं व्रतं तपस्तीर्थं यत्कृतं द्विजजन्मनि देवतां शृण्वतामेतत् कोटिकोटिगुणं भवेत् पुत्रप्रथमपुत्राणां मगतीनां गतिप्रदं धनावहं दरिद्राणां जयगात्मनां शिशूनां गोकुलानां बालरोगग्रहादीनां शमनं शान्तिमुक्तिदं समस्तकामदं सद्यः कोटिजन्मागनाशनम् अन्ते